सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। श्रीविष्णुविश्वादिमूलमायालोल देव सर्वेश परबೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿನ್ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನ ಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೀನಾಕಾರಂ ನ ವಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಮಂಕುತಿಮ್ಮನ ಕಗ್ಗದ 4ನೇ ಸಂಚಿಕೆ ಇದಕ್ಕೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ತರಗತಿ ಶುರು ಮಾಡೋಣ. ಸೊ ಇವತ್ತು ಯೂಸ್ ಮಾಡುವಂತ ಪದ್ಯಗಳು ಯಾವುದು ಅಂತ ಅಂದ್ಬಿಟ್ಟು ಕಗ್ಗಗಳನ್ನೆಲ್ಲ ಕಳಿಸಿದೀವಿ. ಸೊ ನಾವು ಹೋದ್ಸಲ 643ನೇ ಶ್ಲೋಕ ನೋಡಿದ್ವು. ಸೊ ಇದಕ್ಕೆ ಮುಂಚೆ ಮಂಗಳಾಚರಣೆ ಶ್ಲೋಕ ಅಥವಾ ಕಗ್ಗದ ಮುನ್ನುಡಿಯ ಶ್ಲೋಕ ಅದನ್ನ ಹೇಳಿಬಿಟ್ಟು ನಾವು ಮುಂದಿನ ಪಾಠಕ್ಕೆ ಹೋಗೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತೀಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಮಂಕುತಿಮ್ಮ ಡಿವಿಜಿ ಅವರು ಮಂಕುತಿಮ್ಮನ ಕಗ್ಗ ಮತ್ತೆ ಮರಳಿ ಮುನಿಯನ ಕಗ್ಗ ಅಂತ ಎರಡನ್ನು ಬರೆದಿದ್ದಾರೆ. ನಾವು ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಕಗ್ಗಗಳನ್ನ ಮಾಡ್ತಾ ಇದ್ವಿ. 945 ಕಗ್ಗಗಳಿದೆ. ಒಂದ್ ದಿವ್ಸಕ್ಕೆ 10 ಕಗ್ಗ ಮಾಡಿದ್ರು 2.5 ವರ್ಷ ಆಗುತ್ತೆ ಮಾಡ್ಬೇಕಾದ್ರೆ, ವಾರಕ್ಕೊಂದು ಕ್ಲಾಸ್ ಮಾಡಿದ್ರು. ಹಾಗಾಗಿ ಅಷ್ಟೊಂದು ಮಾಡಕ್ಕಾಗಲ್ಲ. ಯಾವ್ದನ್ನಾದ್ರೂ ಬಹಳ ಇಂಪಾರ್ಟೆಂಟ್ ಆಗಿರೋವಂಥ ಎಲ್ಲ ಕಗ್ಗಗಳನ್ನ ತಗೊಂಡು ಮುಂದಕ್ಕೊಂದು ಲಿಂಕ್ ಇರೋವಂಥ ಹಾಗೆ ಮಾಡಿಕೊಂಡು ಯಾವ್ಯಾವ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡ್ಕೊಳ್ತಾ ಹೋಗ್ಬೋದು. ಮೊದಲು ಡಿ ವಿ ಜಿ ಅವರು
ಈ ಪ್ರಪಂಚ ಅಂತಂದ್ರೆ ಏನು, ಪ್ರಪಂಚದ ಹೇಗೆ ಇದು ಅನ್ನೋ ವಿಚಾರಗಳನ್ನೆಲ್ಲ ಮಾತಾಡಿದ್ರು. ಅದಾದ್ಮೇಲೆ ದೇವರು ಅಂತಂದ್ರೆ ಏನು ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಒಂದೆರಡು ಶ್ಲೋಕದಲ್ಲಿ ಹೇಳಿದ್ರು. ಅದ್ರ ಬಗ್ಗೆ ಕೊನೆಯನ್ನು ತುಂಬಾ ಹೇಳ್ತಾರೆ. ಸೊ ಜಗತ್ತಿನ ಬಗ್ಗೆನೂ ತುಂಬಾ ಹೇಳ್ತಾರೆ ಮುಂದೆ. ಆಮೇಲೆ ಜೀವದ ಬಗ್ಗೆ ಅಂದ್ರೆ ನನ್ನ ಬಗ್ಗೆ, ನಾವು ನೀವೊಬ್ಬರು ಪ್ರತಿಯೊಬ್ಬರ ಬಗ್ಗೆ ನಿಮ್ಮ ಬಗ್ಗೆನೇ ಹೇಳಿರುವಂತ ವಿಚಾರಗಳು. ನಾನು ಅಂತಂದ್ರೆ ಯಾರು ಅಂತ ಅನ್ನೋದನ್ನ ಫಸ್ಟ್ DVG ಅವರು ಬೇಕಾದಷ್ಟು ವಿಚಾರಗಳೊಂದಿಗೆ, ನನ್ನ ಮನಸ್ಸಿನ ಆಲೋಚನೆಗಳೇ ನಾನು ಅಂತಂದ್ರೆ ನನ್ನ ದೇಹ ಅಲ್ಲ, ನನ್ನ ಯಾವ ಆಸ್ತಿ ಅಂತಸ್ತುಗಳು ಅಲ್ಲ, ಆದ್ರೆ ಅದೆಲ್ಲವೂ ಇರೋದು ನನ್ನ ಮನಸ್ಸಿನಲ್ಲಿ ಆಲೋಚನೆಗಳು. ನಾನು ಈ ಮನೆಗೆ ಓನರ್ ಅಂತ ನನ್ನ ಮನಸ್ಸಿನಲ್ಲಿ ಗೊತ್ತಿದ್ರೆ ಅದರಿಂದನೇ ನನ್ನ ಬಿಹೇವಿಯರ್ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಇದು ನನ್ನ ಆಸ್ತಿ ಅಂತ ನನ್ನ ಮನಸ್ಸಿಗೆ ಗೊತ್ತಾಗ್ಬೇಕು. ಸೊ ಆವಾಗ ನನ್ನ ಅಹಂಕಾರ, ನನ್ನ ವ್ಯಕ್ತಿತ್ವ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನನ್ನ ಎಲ್ಲ ವ್ಯಾಪಾರಗಳು ಈ ಪ್ರಪಂಚದ ಹೊರಗಿನ ವ್ಯಾಪಾರಕ್ಕೆ ಸಂಬಂಧಪಟ್ಟಿರೋದು ಎಲ್ಲವೂ ನನ್ನ ಮನಸ್ಸಿಗೆ ಸಂಬಂಧಪಟ್ಟಿರೋದು. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಏಳೋ ಏನೇನು ಅಲೆಗಳು ಏಳುತ್ತೆ ಅದಕ್ಕೆ ತಕ್ಕನಾಗಿ ನನ್ನ ಪ್ರಪಂಚ ನನಗೆ ಸೃಷ್ಟಿಯಾಗುತ್ತೆ. ಒಂದೇ ಮನೆಯಲ್ಲಿ 5 ಜನ ಇದ್ರೆ 5 ಜನದ ಪ್ರಪಂಚನೂ ಬೇರೆ ಬೇರೆ ತರ. ಒಬ್ರಿಗೆ ದೇವಸ್ಥಾನಕ್ಕೆ ಹೋಗೋದೇ ದೇವರು ದಿಂಡ್ರು ಅಂತಂದ್ರೆ ಅವ್ರದ್ದು ಪ್ರಪಂಚ ಒಂದೇ ಮನೆಯಲ್ಲಿ, ಒಂದೇ ಊರಲ್ಲಿ, ಒಂದೇ ಮನೆಯಲ್ಲಿ, ಒಂದೇ ಬೀದಿನಲ್ಲಿ, ಎಲ್ರೂ ಒಂದೇ ಮನೆಯಲ್ಲಿ ಹುಟ್ಟಿದ್ರೂ ಅವರವರ ಕರ್ಮಾನುಸಾರ, ಅವರ ಪೂರ್ವ ಜನ್ಮದ ಕರ್ಮಾನುಸಾರ ಅವರಿಗೆ ಈ ಜನ್ಮದಲ್ಲಿ ಆಸೆಗಳು, ಈ ಜನ್ಮದಲ್ಲಿ ಇದು ಎಲ್ಲಾದರೂ ಬರ್ತಾ ಹೋಗುತ್ತೆ. ಕೆಲವರು ಒಂದು ಮಗು ಬರೀ ದೇವ್ರ ಪೂಜೆ, ದೇವರು ಇದು ಅಂತ ಮಾಡ್ಕೊಂಡು ಹೋಗ್ತಾ ಇದ್ರೆ, ಅದಕ್ಕೆ ಇಷ್ಟ ಆಗಿದ್ರೆ ಇನ್ನೊಬ್ರು ಬರೀ ಸಿನಿಮಾ, ನಾಟಕ, ಡ್ರೆಸ್ಸು, ಮೇಕಪ್ಪು ಅಂತ ಹೋಗ್ತಾ ಇರ್ಬೋದು. ಇನ್ನು ಕೆಲವರು ಅವರು ಅದೇ ಪರಿಸರದಲ್ಲೇ ಇರೋದು, ಅವ್ರವ್ರ ಆಯ್ಕೆ ಮಾಡ್ಕೊಳ್ಳೋ ಪರಿಸರ ಬೇರೆ ಬೇರೆ. ಈ ಮಗು ಡ್ರೆಸ್ಸು, ಮೇಕಪ್ಪು ಅಂತ ಇದನ್ನ ಆಯ್ಕೆ ಮಾಡ್ಕೊಂಡು ಇದ್ರ ಹಿಂದೆ ಹೋಗ್ತಾ ಇದೆ. ಇನ್ನೊಂದು ದೇವರು ದಿಂಡ್ರು ಅಂತ ಅಂದ್ಬಿಟ್ಟು ಅದ್ರ ಹಿಂದೆ ಹೋಗ್ತಾ ಇದೆ. ಇನ್ನೊಬ್ಬರು ನೇಚರ್ ಅಂತ ಅಂದ್ಬಿಟ್ಟು ನೇಚರ್ನಲ್ಲಿ ಎಲ್ಲಾದ್ರೂ ಎನ್ವೈರನ್ಮೆಂಟು ಅದನ್ನು ಪಕ್ಷಿ, ಗಿಡ, ಮರ, ಪ್ರಾಣಿ ಪಕ್ಷಿಗಳನ್ನೆಲ್ಲ ಅದನ್ನು ಆನಂದ ಪಡುವಂಥದ್ದು, ಒಂದು ಹೂವು ಅರಳೋದನ್ನು ಆನಂದ ಪಡುವಂಥದ್ದು, ಅದೆಲ್ಲ ಆ ಮನಸ್ಸಿಗೆ ಬರ್ತಾ ಇದೆ. ಅದು ಆ ಕಡೆಗೆ ಇದೇ ಪ್ರಪಂಚದಲ್ಲಿ ಅದು ಇದೆ, ಅದನ್ನು ಹುಡ್ಕೊಂಡು ಹೋಗ್ತಾ ಇದೆ. ಒಬ್ಬರಿಗೆ ಬರೀ ಊಟ ತಿಂಡಿ ಅದರೊಳಗೆ ಅದನ್ನು ಹುಡ್ಕೊಂಡು ಹೋಗ್ತಾ ಇದೆ. ಇನ್ ಕೆಲವರು ಯಾರೋ ಪಾಲಿಟಿಕ್ಸ್ ಅದು ಇದು ಅಂತ ಅದನ್ನು ಹುಡ್ಕೊಂಡು ಹೋಗ್ತಾ ಇದೆ. ಒಟ್ನಲ್ಲಿ ಎಲ್ಲಾವುದು ನನ್ನ ಮನಸ್ಸು ಏನ್ ಬೇಕು ಅಂತ ಹುಡ್ಕೊಂಡು ಹೋಗುತ್ತೋ ಅದೆಲ್ಲ ಪ್ರಪಂಚದ ಶಾಪಿಂಗ್ ಮಾರ್ಕೆಟ್ ಅಲ್ಲಿ ಸಿಗತ್ತೆ. ಪ್ರಪಂಚದ ಶಾಪಿಂಗ್ ಮಾರ್ಕೆಟ್ ಇರೋದು ತಪ್ಪಲ್ಲ, ನನಗೆ ಏನು ಶಾಪಿಂಗ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರ್ಬೇಕು. ಪ್ರಪಂಚದಲ್ಲಿ ವಿಷಯಗಳು ಇರೋದು ತಪ್ಪಲ್ಲ, ವಸ್ತುಗಳಿರೋದು ತಪ್ಪಲ್ಲ, ಆದ್ರೆ ನನಗೇನು ಬೇಕು ಅಂತ ನನಗೆ ಗೊತ್ತಿರ್ಬೇಕು. ಇವತ್ತೊಂದು, ನಾಳೆ ಒಂದು, ನಾಡಿದ್ದೊಂದು ಬೇಕು ಅಂತಂದ್ರೆ ನನ್ನ ಮನಸ್ಸು ತಕ ಅಂತ ಕುಣಿಯುತ್ತೆ. ಸೊ ನನ್ನ ಮನಸ್ಸು ಶಾಂತವಾಗಿದ್ರೆ, ನೆಮ್ಮದಿಯಾಗಿದ್ರೆ ಮಾತ್ರ ಸುಖ ಅನುಭವಿಸೋದಕ್ಕೆ ಬೇಕಾಗಿರುವಂತ ಮೂಲ ಮನಸ್ಸಿನ ಸ್ಥಿತಿ ಬೇಕು. ಮನಸ್ಸಿನ ಮೂಲವಾದ ಸ್ಥಿತಿ, ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆ, ಎಷ್ಟು ಅಂತಸ್ತಿದೆ, ಎಷ್ಟು ಜನ ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ, ಅಥವಾ ಎಷ್ಟೊಂದು ಸೌಕರ್ಯಗಳನ್ನ ಮಾಡ್ಕೊಂಡಿದೀವಿ, ಎಷ್ಟು ದೊಡ್ಡ ಫ್ಯಾಮಿಲಿ, ಇದು ಯಾತ್ರ ಮೇಲೂ ನಿರ್ಭರ ಆಗಿಲ್ಲ. ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೂ ನಿಮ್ಮ ಮನಸ್ಸು ವ್ಯಗ್ರವಾಗಿದ್ರೆ, ಸಿಟ್ಟು, ಕೋಪ, ದ್ವೇಷ, ಅಸೂಯೆ ಇದು ಎಲ್ಲಾದ್ರ ಹಿಂದೆ ಯಾವುದಕ್ಕೂ ಅಳ್ತಾ ಇರೋದು, ಯಾವುದಕ್ಕೂ ಇದ್ ಮಾಡ್ತಾ ಇರೋದು, ಬೇಸರ ಪಟ್ಕೊಳ್ತಾ ಇರೋದು, ಈ ತರದ ಮನಸ್ಥಿತಿ ಇದ್ರೆ ನೀವೆಲ್ಲಾವುದು ಪ್ರಪಂಚದ ಎಲ್ಲಾ ವಸ್ತುಗಳು, ಎಲ್ಲಾರು ಜನಗಳು ನಿಮ್ಮ ಜೊತೆಯಲ್ಲಿದ್ರೂ ನನ್ನ ಮನಸ್ಸು ಸಂತೋಷ, ಆನಂದನ ಪಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ನನ್ನ ಮನಸ್ಸು ಏನೆಲ್ಲ ಬಯಸತ್ತೆ, ಯಾಕೆ ಬಯಸತ್ತೆ, ಏನು ಅಂತಂದ್ಬಿಟ್ಟು ಇಲ್ಲಿ ತನಕನೂ ಕೆಲವು ಕಗ್ಗಗಳನ್ನ ಆಯ್ಕೊಂಡು ಅದ್ರ ಬಗ್ಗೆ ಮಾಡಿದ್ವಿ. ಕೊನೆಗೆ ದಾರುಣೀಸುತೆಯವಳು ಅಂತ ದೃಢ ಮನಸ್ಸಿನ ಸ್ಥಿತಿಗೆ ಕೂಡ ಆ ಮಾರೀಚ ಹರಿಣ ಅಂದ್ರೆ ಚಿನ್ನದ ಜಿಂಕೆ ಅದು ಹೋದರೆ ಮುಂದೆ ಅದ್ರ ಪಾಡಿಗೆ ಅದು ಜಿಂಕೆ ಹೋಗ್ತಾ ಇತ್ತು. ಅದು ನನಗೆ ಬೇಕು ಅನ್ನೋ ಆಸೆ ಅವಳಿಗೆ ಯಾಕೆ ಬಂತು? ಪ್ರಪಂಚದಲ್ಲಿ ಇರೋ ವಸ್ತುಗಳೆಲ್ಲ ನನಗೆ ಬೇಕು ಅಂತ ಯಾಕೆ ನನಗೆ ಬರಬೇಕು? ಆಕ್ಚುಲಿ ಪ್ರಪಂಚದಲ್ಲಿ ಇರೋ ವಸ್ತುಗಳು ಬೇಸಿಕ್ ಆಗಿ ನಿಮಗೆ ಜೀವನ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕು. ಬಾಕಿದೆಲ್ಲದೂ ನನ್ನ ಏನೋ ಒಂದು ಆಸೆ ಪೂರೈಸ್ಕೊಳ್ಳೋದಕ್ಕೆ ಬೇಕು. ಆಸೆಗಳು ಯಾತಕ್ಕೆ ಬರುತ್ತೆ?
ಆಸೆಗಳಿಂದನೇ ಏನೇನಾಗುತ್ತೆ ಅಂತ ಆ ಸೀತೆಗೆ ಆಸೆ ಬಂದು ಏನಾಯ್ತು, ರಾಮಾಯಣನೇ ನಡೆದೋಯ್ತು ಅಂತ ಹೇಳಿ ಅಲ್ಲಿಗೆ ನಾವು ನೋಡ್ಕೊಂಡಿದ್ದು. ಸೊ ಹಾಗಾಗಿ ನಮ್ಮ ಆಸೆಗಳಲ್ಲಿ ಇಂದನೇ ನಮಗೆ ತೊಂದರೆ ಬರ್ತಾ ಇರೋದು ಹೊರಗಡೆ ಪ್ರಪಂಚದಿಂದ ಬರ್ತಾ ಇಲ್ಲ. ನಮ್ಮ ಮನಸ್ಸಿನ ಸ್ತರಗಳಲ್ಲಿ ಒಂದೇ ಮನೆಯಲ್ಲಿ 5 ಜನಕ್ಕೆ 5 ಥರದ ಬೇರೆ ಬೇರೆ ಆಸೆಗಳು, ಬೇರೆ ಬೇರೆ ಪ್ರಪಂಚ ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಈ ಗಂಡ ಹೆಂಡತಿ ಇಬ್ರು ಆದ್ರೂ ಅವ್ರವ್ರ ಮನಸ್ಸಿನ ಸ್ಥಿತಿಗಳು ಬೇರೆ, ಅವರವರ ಮನಸ್ಸಿನ ಆಯ್ಕೆಗಳು ಬೇರೆ. ಹಾಗಾಗಿ ಅವರ ಪೂರ್ವ ಜನ್ಮದ ಆಯ್ಕೆಗಳಿಂದ ಅವರ ಈ ಜನ್ಮದಲ್ಲಿ ಪ್ರೇರೇಪಣೆ ಹೊಂದು ಅದೇ ತರದ ಆಯ್ಕೆಗಳು ಸಿಗ್ತಾ ಹೋಗುತ್ತೆ, ಬಯಸ್ತಾ ಹೋಗ್ತಾರೆ. ಹಾಗಾಗಿ ನಾವು ಈ ಜನ್ಮದಲ್ಲಿ ಮಾಡಬೇಕಾಗಿರೋದು ನಮ್ಮ ಮನಸ್ಸಿನ ಏಳಿಗೆ ಮಾಡ್ಬೇಕು, ಮನಸ್ಸಿನ ಉದ್ಧಾರ ಮಾಡ್ಕೋಬೇಕು. ಅದು ಬಿಟ್ಟು ಆ ಮನಸ್ಸು ಹೇಳಿದ ಕಡೆಗೆಲ್ಲ ಹೋಗ್ತಾ ಇದ್ದು ತಿರ್ಗಾ ಈ ವರ್ಲ್ಡ್ ಅನ್ನೋ ಶಾಪಿಂಗ್ ಮಾರ್ಕೆಟ್ ಅಲ್ಲಿ ಎಲ್ಲದನ್ನು ಶಾಪಿಂಗ್ ಮಾಡಿ ಎಲ್ಲಿ ಇಟ್ಕೊಳ್ತೀರ? ಯಾವುದೇ ವಸ್ತು ತಗೊಂಡ್ರು ಮನೆಯಲ್ಲಿ ಇಟ್ಕೋಬೇಕು. ಸೊ ಅದು ಬಿಟ್ಟು ಬಾಕಿದೆಲ್ಲ ತಲೆನಲ್ಲಿ ಇಟ್ಕೋಬೇಕು. ಮನೆ ಮೇಲೆ ಇಟ್ಕೋಬೇಕು, ಇಲ್ಲ ತಲೆಯಲ್ಲಿ ಇಟ್ಕೋಬೇಕು. ಮನೆ ಚಿಕ್ಕದಾಗಿದೆ, ಎಷ್ಟು ಸಾಮಾನು ತರಕ್ಕಾಗುತ್ತೆ? ಸೂಪರ್ ಮಾರ್ಕೆಟ್ ಅನ್ನೋದು, ಶಾಪಿಂಗ್ ಮಾಲ್ ಅನ್ನೋದು ಎಕರೆಗಟ್ಲೆ ಕಟ್ಟಿರೋಂಥ ಒಂದು ಬಿಲ್ಡಿಂಗ್. ಅದರೊಳಗಿರೋ ವಸ್ತುಗಳೆಲ್ಲ ನಿಮ್ಮ ಹತ್ರ ದುಡ್ಡಿದ್ರು ನಿಮ್ಮ ಮನೆಯಲ್ಲಿ ತಂದಿಟ್ಕೊಳಕ್ ಆಗಲ್ಲ. ಯಾಕೆಂದ್ರೆ ನೀವು ಅಷ್ಟು ದೊಡ್ಡ ಎಕರೆಗಟ್ಲೆ ಇರೋಂಥ ಮನೆ ಕಟ್ಟಿಕೊಂಡ್ರೆ ಆ ವಸ್ತುಗಳನ್ನೆಲ್ಲ ತಂದಿಟ್ಕೋಬಹುದು. ಯಾವುದೋ 1% ಇಲ್ಲ ಅಷ್ಟು ಸಾಮಾನು ನೀವು ತರ್ಬೋದು ಅಷ್ಟೇ ಹೊರತು ಶಾಪಿಂಗ್ ಮಾಲ್ ಹೋಗಿ ಅಯ್ಯೋ ಅದು ಬೇಕು ಇದು ಬೇಕು ಅಂತ ಅಂದ್ರೆ ಮನಸ್ಸು ಬೇಕು ಅಂತ ಇರ್ಬೋದು, ಆದ್ರೆ ತಂದು ಮನೆಯಲ್ಲಿ ಇಟ್ಕೊಳಕ್ ಆಗಲ್ಲ. ಹಾಗೆ ನಮ್ಮ ಮನಸ್ಸಿನಲ್ಲೂ ಜಾಗ ಇಲ್ಲ. ನಾವು ಮನಸ್ಸಿನಲ್ಲಿ ಬೇಕು ಅಂದ್ಕೊಂಡು ಮನಸ್ಸು ಹೀಟ್ ಅಪ್ ಆಗುತ್ತೆ. ಸೊ ಒಂದು ಮೊಬೈಲ್ನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯೂಸ್ ಮಾಡ್ತಾ ಇದ್ರೆ ಆ ಮೊಬೈಲ್ಗೆ ಇರುವಂತ ಬ್ರೈನ್ ಹೀಟ್ ಅಪ್ ಆಗುತ್ತೆ. ಹಾಗಾಗಿ ಮೊಬೈಲ್ ಸ್ಲೋ ಆಗುತ್ತೆ, ಬ್ಯಾಟ್ರಿ ಎಲ್ಲ ಡ್ರೈನ್ ಆಗುತ್ತೆ, ಆಮೇಲೆ ಅದನ್ನು ಯೂಸ್ ಮಾಡಕ್ ಆಗದಲ್ಲೇ ಇರೋ ತರ ಆಗುತ್ತೆ, ಹ್ಯಾಂಗ್ ಆಗುತ್ತೆ. ಸೊ ಅದೇ ತರ ನಮ್ಮ ತಲೆಯಲ್ಲೂ ಬೇಕಾಗಿದ್ದು ಬೇಡದಲ್ಲೇ ಇರೋ ವಿಚಾರಗಳೆಲ್ಲ ಸೇರ್ಕೊಂಡು ನನ್ನ ತಲೆ ಬಿಸಿಯಾಗಿ ಸಿಟ್ಟು, ಕೋಪ, ಅಸಹನೆ, ಬೇಜಾರು, ಜಿಗುಪ್ಸೆ ಇದೆಲ್ಲ ಬರೋದು ಕಾರಣ ನಮ್ಮ ತಲೆಯಲ್ಲಿ ಜಾಗ ಇಲ್ದಲೇ ಇರೋ ತರ ಮಾಡ್ಕೊಂಡು ಬೇಕಾದ್ದು ಬೇಡದಲ್ಲೇ ಇರೋ ಕಸ ಕಡ್ಡಿ ಎಲ್ಲದನ್ನು ತುಂಬಿಕೊಂಡಿದ್ದೀವಿ. ಅದರಿಂದ ನನ್ನ ಮನಸ್ಸು ನನ್ನ ಬ್ರೈನ್ ಅಲ್ಲಿ ಹೀಟ್ ಆಗಿ ಅದೇನಾಗುತ್ತೆ, ನನಗೆ ಸಂತೋಷನ ಅನುಭವಿಸಕ್ಕೆ ಆಗದಲೇ ಇರುವಂತ ಮನಸ್ಥಿತಿನ ತಂದ್ಕೊಡುತ್ತೆ. ಹಾಗಾಗಿ ಸಂತೋಷ ಅನುಭವಿಸ್ಬೇಕು, ನೆಮ್ಮದಿ ಬೇಕು. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ಬೇಕಾದಷ್ಟು ವಿಚಾರಗಳ ಮಂಥನ ಕಂಟಿನ್ಯೂಸ್ ಆಗಿ ನಡೀತಾನೆ ಇದ್ರೆ ಮಿಕ್ಸಿ ಕೂಡ ಏನ್ ಹೇಳ್ತಾರೆ, 10 ನಿಮಿಷ ಆದ್ಮೇಲೆ ಆಫ್ ಮಾಡ್ಬೇಕು. ಕಂಟಿನ್ಯೂಸ್ ಆಗಿ 10 ನಿಮಿಷ ಆದ್ಮೇಲೆ ಮಾಡಿದ್ರೆ ಮಿಕ್ಸಿ ಬರ್ನ್ ಆಗುತ್ತೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ವಿಚಾರಧಾರೆಗಳು ಮಿಕ್ಸಿ ತರ ಬರ್ತಾನೆ ಇದ್ರೆ ಪುಂಖಾನುಪುಂಖವಾಗಿ ನಿಮ್ಮ ತಲೆ ಗೊಬ್ಬರ ಆಗಿ ಕೆಟ್ಟೋಗಿ ಡಿಪ್ರೆಷನ್ಗೆ ಹೋಗಿ ಸಪ್ರೆಷನ್ ಮಾಡಿಕೊಂಡು ಎಕ್ಸ್ಪ್ಲೋಷನ್ ಆಗಿ ಇಂಪ್ಲೋಷನ್ ಆಗಿ ಆಮೇಲೆ ಸೈಕಲಾಜಿಕಲಿ ನಮಗೆ ನಾವು ಬೇಡದಲ್ಲೇ ಇರೋ ವ್ಯಕ್ತಿಗಳಾಗ್ಬಿಟ್ಟು ನಮ್ಮ ಹತ್ರ ಎಲ್ಲ ಆಸ್ತಿ ಸಂಪಾದನೆ, ಜನ ಎಲ್ಲ ಕೀರ್ತಿ, ಹೆಸರು ಸಂಪಾದನೆ ಎಲ್ಲದನ್ನು ಮಾಡಿದ್ರು ಅದ್ಯಾವುದನ್ನು ಅನುಭವಿಸಕ್ ಆಗದಲ್ಲೇ ಇರೋಂಥ ಮನಸ್ಥಿತಿನ ನಾವೇ ತಂದುಕೊಳ್ತೀವಿ. ಹಾಗಾಗಿ ಜೀವನದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋದು ನನ್ನ ಮನಸ್ಸನ್ನ ಏಕಾಗ್ರತೆ ಪಡಿಸ್ಕೊಳ್ಳೋದು ಹೇಗೆ, ಮನಸ್ಸಿನಲ್ಲಿರೋ ಕಲ್ಮಶಗಳು ಅಂದ್ರೆ ಬೇಡದಲ್ಲೇ ಇರೋದು ಯಾವುದು, ಬೇಕಾಗಿರೋದು ಹೇಗೆ. ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಆದ್ರೆ ಏನ್ ಮಾಡ್ತೀರಾ, ಎಲ್ಲ ಚಜ್ಜದ ಮೇಲೆ ಮಂಚದ ಕೆಳಗೆ ಅಲ್ಲಿ ಇಲ್ಲಿ ಮೂಲೆ ಸಂದಿಗೊಂದಿ ಇರೋ ಸಾಮಾನುಗಳನ್ನೆಲ್ಲ ತೆಗೆದು ಧೂಳ್ಕೊಡ್ವಿ, ಬೇಕಾಗಿರೋದನ್ನ ಮಾತ್ರ ಇಟ್ಕೊಂಡು ಬೇಡದಲ್ಲೇ ಇರೋದನ್ನೆಲ್ಲ ಬಿಸಾಕ್ತೀವಿ. ಹಾಗೆ ದಿನ ಬೆಳಗ್ಗೆ ಸ್ನಾನ ಮಾಡ್ತೀವಿ, ಹೊರಗಡೆ ಸುತ್ತು ಬಂದಿದ್ದು ಬೆವರು ಕೊಳೆ ಎಲ್ಲವೂ ಇರುತ್ತೆ, ಹೊಸ ಒಗೆದಿದ್ದು ಬಟ್ಟೆ ಹಾಕೋತೀವಿ, ಇದೆಲ್ಲ ಮಾಡ್ತೀವಿ. ಅಂದ್ರೆ ಮನೆ ಕ್ಲೀನ್ ಮಾಡ್ತೀವಿ, ನಾನು ದೇಹ ಕ್ಲೀನ್ ಮಾಡ್ಕೊಳ್ತೀನಿ, ನನ್ನ ಬಟ್ಟೆ ಕ್ಲೀನ್ ಮಾಡ್ಕೊಳ್ತೀನಿ, ಎಲ್ಲ ಮಾಡ್ಕೊತೀನಿ. ಆದ್ರೆ ನನ್ನ ಮನಸ್ಸಿನಲ್ಲಿ ಹುಟ್ಟದಾಗ್ಲಿಂದ ಇರೋಂಥ ಆಲೋಚನೆಗಳನ್ನ ಕ್ಲೀನ್ ಮಾಡೇ ಇಲ್ಲ. ಯಾವತ್ತಾದ್ರೂ ಮನಸ್ಸಿಗೆ ಸ್ನಾನ ಮಾಡಿಸಿದೀರಾ? ಇಲ್ಲ. ಎಲ್ಲ ಗೊಬ್ಬರ, ಕಸ, ಕಡ್ಡಿ ಎಲ್ಲಾವುದು ತುಂಬ್ಕೊಂಡ್ಬಿಟ್ಟಿದೆ. ಅಲ್ಲಿ ಕಳೆನೂ ಬೆಳೀತಾ ಇದೆ, ಕೊಳೆನೂ ಆಗ್ತಾ ಇದೆ, ಕೊಳತು ಹೋಗ್ತಾ ಇದೆ, ಅದು ಯಾವುದು ನಾರ್ತಾ ಇದೆ, ವಾಸನೆ ಬರ್ತಾ ಇದೆ. ಅದರಿಂದನೇ ನನ್ನ ಮನಸ್ಥಿತಿ ನನಗೆ ಜೀವನದಲ್ಲಿ ಸುಖ ಇಲ್ದಲೇ ಇರೋ ತರ ಆಗಿರೋದು ಹೊರಗಡೆ ಪ್ರಪಂಚದಿಂದ ಆಗಿಲ್ಲ, ನನ್ನ ಮನಸ್ಸಿನಲ್ಲಿ ಕೊಳತು ಹೋಗಿದೆ ವಿಚಾರಧಾರೆಗಳು.
ಅದನ್ನೆಲ್ಲಾದ್ರೂ ತೆಗೆದು ಬಿಸಾಕಿ ಹೊಸ ವಿಚಾರಧಾರೆಗಳನ್ನ ಬರ್ಕೊಳ್ಳೋಕೆ ಸತ್ಸಂಗ ವಿಚಾರಗಳನ್ನ ಪಡ್ಕೋಬೇಕು. ಅದಕ್ಕೆ ಗುರು ಮತ್ತು ಶಾಸ್ತ್ರದ ಸಹಾಯ ಬೇಕು. ಪ್ರಪಂಚದಲ್ಲಿ ಯೂನಿವರ್ಸಿಟಿನಲ್ಲಿರೋ ಎಲ್ಲ ಮೆಟೀರಿಯಲಿಸ್ಟಿಕ್ ನಾಲೆಡ್ಜ್ ತಿಳ್ಕೊಂಡ್ರೆ ಸಂತೋಷ ಆಗಕ್ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೋಸ್ಕರ ಗುರುಶಾಸ್ತ್ರಗಳ ವಿಚಾರದ ಮುಖಾಂತರ ನನ್ನ ಮನಸ್ಸಿನ ಏಳಿಗೆ ಮಾಡ್ಕೋಬೇಕು ಅಂತ ಹೇಳೋದಕ್ಕೋಸ್ಕರ ಕಗ್ಗದಲ್ಲೂ ಭಗವದ್ಗೀತೆಯಲ್ಲೂ ಅದೇ ತರ ಹೇಳಿರೋದ್ರಿಂದ ಇದನ್ನ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತಾರೆ. ಮನಸ್ಸಿನ ಉದ್ಧಾರ ಮಾಡಿಕೊಂಡು ನಾವು ಮೋಕ್ಷ ಸಂಪಾದನೆ, ಪುನರಪಿ ಜನನಂ ಪುನರಪಿ ಮರಣಂ ಇಲ್ದಲೇ ಇರೋ ತರ ಮಾಡ್ಕೊಳ್ಳೋದೇನೆ ಎಲ್ಲ ಸಂಸ್ಕಾರಗಳ ಗುಟ್ಟು. ಇಲ್ಲ ನಾನು ಹುಟ್ಟಿ ಸಾಯ್ತಾ ಇರ್ತೀನಿ ಅಂತಂದ್ರೆ ಅದಕ್ಕೆ ಯಾರದ್ದು ಅಡ್ಡಿ ಇಲ್ಲ. ನನಗೆ ಮೋಕ್ಷ ಬೇಕು ಅಂತಂದ್ರೆ ಮನಸ್ಸನ್ನ ಸಮಾಧಾನ ಮಾಡ್ಕೋಬೇಕು, ಮನಸ್ಸಿಗೆ ಕ್ಲೀನ್ ಮಾಡ್ಕೋಬೇಕು. ಇನ್ನು ಮುಂದೆ ಮನಸ್ಸಿನ ಒಳಗಡೆ ಬೇಡದಲ್ಲೇ ಇರೋ ವಿಚಾರಗಳನ್ನ ಬಿಡಬಾರ್ದು. ಬೇಕಾಗಿರೋ ವಿಚಾರಗಳು ಯಾವುದು ಅಂತ ಮೊದಲೇ ಡಿಸೈಡ್ ಮಾಡಿ ಅಷ್ಟೇ ವಿಚಾರಗಳನ್ನು ಯೋಚನೆ ಮಾಡುವಂತ ಮನಸ್ಥಿತಿನ ಬೆಳೆಸ್ಕೊಂಡ್ರೆ ಅವಾಗ ನನ್ನ ಹತ್ರ ಇರೋ ಎಲ್ಲ ವಸ್ತು, ಹೆಸರು, ಜನಗಳ ಜೊತೆ ಸಂತೋಷವಾಗಿ, ನೆಮ್ಮದಿಯಾಗಿ, ನನ್ನ ಮನಸ್ಸು ಯಾವಾಗ್ಲೂ ಆಹ್ಲಾದಕರವಾಗಿ, ಯಾವಾಗ್ಲೂ ಸುಂದರವಾಗಿ, ಯಾವಾಗ್ಲೂ ಸಂತೋಷವಾಗಿ ಇರೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಮೊದಲು ಮಾಡ್ಬೇಕಾಗಿರೋದು ಶಾಪಿಂಗ್ ಮಾರ್ಕೆಟ್ ಇಂದ, ಹೊರಗಡೆಯಿಂದ ಯಾವ ವಿಚಾರಗಳನ್ನ ತಗೊಂಬರೋದಲ್ಲ, ವಸ್ತುಗಳನ್ನ ತಗೊಂಬರೋದಲ್ಲ. ನನ್ನ ಮನಸ್ಸಿನಲ್ಲಿ ಆಗ್ಲೇ ಇರೋಂಥ ತಂಗಳು ವಿಚಾರಗಳು, ಹಳಸಲು ವಿಚಾರಗಳು, ಕೊಳ್ತಿರೋ ವಿಚಾರಗಳು ಅದನ್ನೆಲ್ಲ ತೆಗೆದು ಬಿಸಾಕಿ ಹೊಸದಾಗಿ ಗುರು ಮತ್ತು ಶಾಸ್ತ್ರಗಳಿಂದ ಇರೋಂಥ ವಿಚಾರಗಳನ್ನ ಮನಸ್ಸಿನಲ್ಲಿ ಬೆಳ್ಕೊಳ್ತಾ ಹೊಸ ಗಿಡಗಳು ಬೆಳಿಬೇಕು. ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿರ್ಬೇಕು. ಎಲ್ಲ ಕೊಳ್ತೋಗಿರೋ ಎಲೆಗಳ ಜೊತೆನಲ್ಲಿ ವಾಸನೆ ಜೊತೆಯಲ್ಲಿ ಜೀವನ ಮಾಡ್ತಾ ಇದ್ರೆ ಮನಸ್ಸು ಸಂತೋಷ ಆಗಿರಕ್ ಸಾಧ್ಯ ಇಲ್ಲ, ನೆಮ್ಮದಿ ಆಗಿರಕ್ ಸಾಧ್ಯ ಇಲ್ಲ, ಟೆನ್ಷನ್ ಅಲ್ಲೇ ಜೀವನ ಮಾಡೋ ತರ ಆಗುತ್ತೆ ಅಂತ ಹೇಳ್ಕೊಂಡು ಹೋದ ತರಗತಿನಲ್ಲಿ ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು. ಸೊ ಏನ್ ಮಾಡಬೇಕು ಜೀವನದಲ್ಲಿ ಅನ್ನೋದನ್ನ ಈಗ ಮುಂದಿನ ಕಗ್ಗಗಳಲ್ಲಿ ಹೇಳಿದ್ದಾರೆ. ಇಲ್ಲಿ ತನಕ ನನ್ನ ಮನಸ್ಸಿಗೆ ಏನೆಲ್ಲ ಭಾವನೆಗಳು ಬರುತ್ತೆ, ಯಾಕೆಲ್ಲ ಆಸೆಗಳು ಬರುತ್ತೆ, ಆ ಆಸೆಗಳಿಂದ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀನಿ ಅಂತ ಎಲ್ಲ ವಿಚಾರಗಳನ್ನ ಒಂದೊಂದೇ ಹೇಳ್ತಾ ಬಂದ್ರು. ಜಗತ್ತಿನ ಬಗ್ಗೆ ಹೇಳಿದ್ರು, ಈಶ್ವರನ ಬಗ್ಗೆ ಹೇಳಿದ್ರು, ನನ್ನ ಮನಸ್ಸಿನ ಬಗ್ಗೆ, ನನ್ನ ಮನಸ್ಸು ಏನೆಲ್ಲ ಯೋಚನೆಗಳನ್ನು ಮಾಡಿ ಹೇಗೆ ಕಷ್ಟ ತಂದ್ಕೊಳುತ್ತೆ, ಹೇಗೆ ಸುಖ ತಂದ್ಕೊಳುತ್ತೆ ಅಂತ ಎಲ್ಲಾ ಭಾವನೆಗಳನ್ನ ಅವಾಗ ಹೇಳಿ ಕೊನೆಗೆ ಏನ್ ಹೇಳ್ತಾ ಇದ್ದಾರೆ, ಅದಕ್ಕೆ ಏನ್ ಮಾಡ್ಕೋಬೇಕು, ಮನಸ್ಸಿಗೆ ಕಾಯಿಲೆ, ಮನಸ್ಸಿನ ಈ ತೊಂದರೆ ಗೊಂದಲಕ್ಕೆ ಹೇಗೆ ಅದನ್ನ ನಿವಾರಣೆ ಮಾಡ್ಕೋಬೇಕು, ಅದಕ್ಕೆ ನನ್ನ ಮನಸ್ಥಿತಿನ ಯಾವ ತರ ರೆಡಿ ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು, ಕೇಳ್ಕೆ ಮಾಳ್ಕೆಗಳಿಗವು ಜಗ್ಗೋದೊಂದಿಗಿಸು, ಗೋಳ್ಕರದೇನೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ತಾಳಿ ಕಡೋ ಮಂಕು. ನಮ್ಮ ಜೀವನದಲ್ಲಿ ಏನೇನು ಘಟನೆಗಳು ಆಗ್ಬೇಕೋ ಅದೆಲ್ಲ ಆಗೇ ತಿರುತ್ತೆ. ಸೊ ಆಗೋದನ್ನ ನಾವು ತಪ್ಸಕ್ ಆಗೋದಿಲ್ಲ. ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು. 108 ತೊಂದರೆಗಳು, ಕಷ್ಟಗಳು ಪ್ರತಿ ಯಾರಿಗೂ ಬಂದಿಲ್ಲ. ರಾಜರಿಗೂ ಬರುತ್ತೆ, ಮಹಾರಾಜರಿಗೂ ಬರುತ್ತೆ, ಸನ್ಯಾಸಿಗೂ ಬರುತ್ತೆ, ಭಿಕ್ಷುಕನಿಗೂ ಬರುತ್ತೆ, ಸಂಸಾರಿಗೂ ಬರುತ್ತೆ. ಹಾಗಾಗಿ ನಾನು ಅಯ್ಯೋ ನನಗ್ ಬರಬಾರ್ದು ಅಂತ ಕೇಳ್ಕೆ ಮಾಳ್ಕೆಗಳಿಗಣಿವು ಜಗ್ಗದಿಂದೊನಿಸು. ಜಗ್ಗ ಒಂದಿನಿಸು, ಒಂದೇ ಒಂದು ಚೂರು ಕೂಡ ಜಗ್ಗೋದಿಲ್ಲ. ನಾನ್ ಕೇಳ್ಕೊಂಬಿಟ್ಟೆ ಅಂತಂದ್ರೆ ನನಗ್ ಕಷ್ಟ ಬರೋದ್ ಬೇಡ ಅಂತಂದ್ರೆ ಕೇಳ್ಕೊಂಬಿಟ್ರೆ ಆಗತ್ತಾ? ಆಗಲ್ಲ. ಯಾವ ದೇವ್ರನ್ನ ಕೇಳ್ಕೊಂಡ್ರು ನಮ್ಮ ಹಿಂದಿನ ಕರ್ಮದಲ್ಲಿ ನಮ್ಗೆ ಏನು ಬರ್ದಿದ್ಯಾ ನನ್ನ ಹಣೆಯಲ್ಲಿ ಅದು ಹಾಗೇ ತೀರತ್ತೆ. ಗೋಳ್ಕರದರ್ ಏನು ಫಲ, ಗುದ್ದಾಡಲೇನು ಫಲ. ಹಾಗಂತ ಅಯ್ಯೋ ಅಂತ ಗೋಳ್ಕಡೆ ಅಯ್ಯೋ ನನ್ನ ಹಣೆ ಬರ ಹೀಗಾಗೋಯ್ತು ಅಂತ ಅನ್ಕೊಂಡ್ರು ಏನು ಪ್ರಯೋಜನ ಆಗಲ್ಲ. ಇಲ್ಲ ಫೈಟ್ ಮಾಡ್ಬಿಡ್ತೀನಿ ಅಂತ ಫೈಟಿಂಗ್ ಮಾಡ್ಕೊಂಡಿದ್ರು ಏನು ಇಲ್ಲ. ಹಾಗಾಗಿ ಬಂದದ್ದನ್ನ ಬಂದ ತರ ಸ್ವೀಕರಿಸಿ ಪಲ್ಕಿರಿದು ತಾಳಿಕಳು, ನಗ್ತಾ ಸಂತೋಷವಾಗಿ ಬರೋದನ್ನೆಲ್ಲದು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯಮಂದಿರಲಿ ಅಂತ ಅನ್ನೋ ಒಂದು ಸಮಾಧಾನದಲ್ಲಿ ಅದನ್ನು ಯಾವುದನ್ನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನನಗೆ ಯಾವ ಕಾಲಕ್ಕೆ ಏನಾಗ್ಬೇಕು ಅಂತ ಇದೆ ಅದೆಲ್ಲದು ನನ್ನ ಹಣೆ ಬರದ ಪ್ರಕಾರ ನಾನೇ ಪೂರ್ವ ಜನ್ಮದಲ್ಲಿ ಸಂಪಾದನೆ ಮಾಡ್ಕೊಂಬಂದಿರೋ ಕರ್ಮಾನುಸಾರ ನನಗೆ ಈ ಜನ್ಮದಲ್ಲಿ ಈ ಗಂಡ, ಈ ಮಕ್ಕಳು, ಈ ಹೆಂಡತಿ, ಈ ತಂದೆ ತಾಯಿ, ಈ ಅತ್ತೆ ಮಾವ ಇದೆಲ್ಲ ಸಿಕ್ಕಿರೋದು ನನ್ನ ಕರ್ಮಾನುಸಾರ. ನನ್ನ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರ ನನಗೆ ಶಿಕ್ಷೆ ಮತ್ತೆ ಸಂತೋಷ
ಎರಡನ್ನೂ ಒಟ್ಟಿಗೆ ಕೊಟ್ಟಿದ್ದಾನೆ. ಸಂತೋಷವಾಗಿ ಮಕ್ಕಳ ಜೊತೆ ಇರು ಅಂತಾನು ಹೇಳ್ತಾನೆ. ಈ ಮಕ್ಕಳ ಜೊತೆನೆ ದುಃಖನೂ ಬರೋ ತರದ್ದು ಸನ್ನಿವೇಶಗಳು ಬರುತ್ತೆ. ಮಕ್ಕಳಿಂದ ಸಂತೋಷ ಎಷ್ಟಾಗುತ್ತೋ ಮಕ್ಕಳಿಂದ ದುಃಖನೂ ಅಷ್ಟೇ ಆಗುತ್ತೆ. ಎರಡನ್ನೂ ಒಟ್ಟಿಗೆ ಕೊಟ್ಟಿದ್ದಾನೆ. ಸೊ ಹಾಗೆ ಯಾಕೆಂದ್ರೆ ನೀವು ಮಾಡಿರೋ ಒಳ್ಳೆ ಕರ್ಮಕ್ಕೆ ಸಂತೋಷ ಕೊಟ್ಟಿದ್ದಾನೆ, ನೀವು ಮಾಡಿರೋ ಕೆಟ್ಟ ಕರ್ಮಕ್ಕೆ ಮನಸ್ಸಿಗೆ ನೋವಾಗಿ ಬೇಜಾರಾಗಿ ದುಃಖ ಮಾಡ್ಕೊಳ್ಳುವಂತ ಸಂಘಗಳು ಪ್ರಸಂಗಗಳು ಬರೋ ಹಾಗೂ ಮಾಡಿದ್ದಾನೆ. ಸೊ ಇದೆಲ್ಲದನ್ನು ನಾವು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಮಗೆ ಹೊರಗಡೆಯವರಿಂದ ದುಃಖ ಬರೋದು ಕಡಿಮೆ. ನಮಗೆ ಯಾರು ಪ್ರೀತಿ ಪಾತ್ರರಾಗಿದಾರೋ ಅವರಿಂದನೇ ನಮಗೆ ನೋವು, ಅವರಿಂದನೇ ದುಃಖ, ಅವರಿಂದನೇ ಸಂತೋಷ, ಅವರಿಂದನೇ ಎಲ್ಲ. ಸುಖ ಸಂತೋಷ ದುಃಖ ನೋವು ನಲಿವು ನನಗೆ ಯಾರು ಪ್ರೀತಿ ಪಾತ್ರದವರು ಹತ್ರವಾಗಿದಾರೋ ಅಂಥವರಿಂದನೇ ಆಗಕ್ ಸಾಧ್ಯನೇ ಹೊರತು ಅಪರಿಚಿತರಿಂದ ನಿಮ್ಗೆ ಯಾವ ನೋವು ಆಗಲ್ಲ. ಅಪರಿಚಿತರು ನಿಮ್ಮನ್ನು ಬೈದ್ರು ನಿಮ್ಗೆ ಏನು ಬೇಜಾರಾಗಲ್ಲ. ಯಾರೋ ಗೊತ್ತಿಲ್ಲ ಏನೋ ಬೈಕೊಂಡ ಅಂತ ಅನ್ಕೊಂಡು ಹೊರಟೋಗ್ತೀರ. ಅದೇ ನಿಮ್ಗೆ ಬೇಕಾದವ್ರು ಏನಾರು ಒಂದ್ಸಲ ಏನಾರು ಹೀಗೆ ಅಂದ್ಬಿಟ್ರೆ ನಿಮ್ ಮನಸ್ಸಿನಲ್ಲಿ ಅವಲಕ್ಕಿ ಭತ್ತ ಕುಟ್ಟಕ್ ಶುರುವಾಗಿ ಅವ್ರ ಬಗ್ಗೆ ನೀವು ನಿಮ್ ಬಗ್ಗೆ ಅವರು ಮಾತಾಡ್ತಾ ಹೋಗಿ ಕೊನೆಗೆ ಇಬ್ರು ದ್ವೇಷದಿಂದ ಒಬ್ರನ್ನೊಬ್ರು ನೋಡದಲ್ಲೇ ಮಾತಾಡದಲ್ಲೇ ಇರೋ ಸ್ಟೇಜಿಗೆ ಹೋಗಿ ಅವ್ರ ಮನಸ್ಸು ಕುದಿಯತ್ತೆ, ನಿಮ್ಮ ಮನಸ್ಸು ಕುದಿಯತ್ತೆ, ಶಾಂತಿ ನೆಮ್ಮದಿ ಇಲ್ದಲೇನೆ ಒದ್ದಾಡ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ಸುಖ ಸಂತೋಷ ಬೇಕು ಅಂದ್ರೆ ನನಗೆ ಪ್ರೀತಿ ಪಾತ್ರರಿಂದನೇ ಆಗುತ್ತೆ, ಯಾರೋ ಅಪರಿಚಿತರಿಂದ ಆಗಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ. ಪ್ರೀತಿ ಪಾತ್ರರು, ಹತ್ರದವರು, ನೆಂಟರು, ಇಷ್ಟರು, ನೆರೆ ಹೊರೆಯವರು, ಈ ಆಫೀಸಲ್ಲಿರೋ ಕಲೀಗ್ಗಳು, ಇವರು ಇಷ್ಟೇ ಜನ ನಿಮ್ಮ ಪ್ರಪಂಚ. ಇವರಿಂದಾನೇ ನಿಮಗೆ ನೋವು ಆಗಕ್ ಸಾಧ್ಯ, ಇವರಿಂದಾನೇ ಸಂತೋಷ ಆಗಕ್ ಸಾಧ್ಯ. ಇವರೆಲ್ಲ ಬಿಟ್ಟು ಎಲ್ಲಿಗೆ ಓಡೋಗ್ತೀರಾ? ಎಲ್ಲೂ ಹೋಗಕ್ ಆಗಲ್ಲ. ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳಿ ಲಾಸ್ಟ್ ಪದ್ಯದಲ್ಲಿ ನೋಡಿದ್ವು. ಇವತ್ತಿಂದ ಮುಂದಿನ ಪದ್ಯಗಳನ್ನ ನೋಡಿದ್ವು. ಸೊ ಹಾಗೆ ಏನ್ ಹೇಳ್ತಾ ಇದ್ದಾರೆ, ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮನೆಯ ತೊರೆದ ಓಡಲೇನು, ವನ ಗುಹೆಯ ಸಾರಲೇನು, ತನುವ ನುಗ್ರ ವ್ರತಗಳಿಂದ ದಂಡಿಸಲೇನು, ಬಿನಕಗಳನ್ನ ಅರಸಿ ನೀನು ಊರೂರೊಳ ಅಲೆದೊಡೆಯು, ಮನವ ತೊರೆದಿರಲಹುದೇ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ನಾವು ಎಲ್ಲಿ ವಾಸ ಮಾಡ್ತಾ ಇದೀವಿ? ನಾವು ಬಂಗ್ಲಿನಲ್ಲಿ ವಾಸ ಮಾಡ್ತಾ ಇದೀವಿ, ನಾವು ಈ ಜಯನಗರದಲ್ಲಿ ಈ ಮನೆಯಲ್ಲಿ ವಾಸ ಮಾಡ್ತಾ ಇದೀವಿ. ಸೊ ಈ ಗಂಡ ಹೆಂಡತಿ ಮಕ್ಕಳ ಜೊತೆ ವಾಸ ಮಾಡ್ತಾ ಇದೀವಿ, ಇಂಡಿಯಾದಲ್ಲಿ ಇದೀವಿ, ಕ್ಯಾಲಿಫೋರ್ನಿಯಾದಲ್ಲಿ, ಎಲ್ಲ ಸುಳ್ಳು. ಎಲ್ಲೂ ವಾಸ ಮಾಡ್ತಾ ಇದೀವಿ. ನಾವು ವಾಸ ಮಾಡ್ತಾ ಇರೋದು ನಮ್ಮ ಮನಸ್ಸಿನಲ್ಲಿ ವಾಸ ಮಾಡ್ತಾ ಇದೀವಿ. ನಮ್ಮ ಆವಾಸ ಸ್ಥಾನ ನಮ್ಮ ಮನಸ್ಸು. ಆ ಮನಸ್ಸಿನಲ್ಲಿ ಆವಾಸ ಮಾಡ್ತಾ ಇದೀವಿ. ನನ್ನ ದೇಹ ಈ ಮನೆಯಲ್ಲಿದೆ, ನನ್ನ ದೇಹ ಈ ಜನಗಳ ಜೊತೆನಲ್ಲಿದೆ. ಆದ್ರೆ ನಾನು ನಾನು ಅಂತ ಅನ್ನೋಂಥ ವ್ಯಕ್ತಿ ಯಾರು? ನನ್ನ ಆಲೋಚನೆಗಳು. ನಾನು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ನನ್ನ ಮನಸ್ಸಿನಲ್ಲಿ ವಾಸ ಮಾಡ್ತಾ ಇರೋದು. ನಿಮ್ಮ ಮನಸ್ಸಿನಲ್ಲಿ ನಾನು ವಾಸ ಮಾಡ್ತಾ ಇಲ್ಲ, ನನ್ನ ಮನಸ್ಸಿನಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಮನೆಯ ತೊರೆದು ಓಡಲಿ, ವನ ಗುಹೆಯ ಸಾರಲಿ. ಅಯ್ಯೋ ಬೇಜಾರಾಗಿದೆಯಪ್ಪ, ಅಯ್ಯೋ ಇವ್ರ ಜೊತೆ ಎಲ್ಲ ಇದಾಗ್ಬಿಟ್ಟಿದೆ, ಇವ್ರ ಜೊತೆ ಬೇಜಾರು, ಅವ್ರ ಜೊತೆ ಜಿಗುಪ್ಸೆ, ಇವ್ರ ಜೊತೆ ಸಿಟ್ಟು, ಅವ್ರ ಜೊತೆ ಕೋಪ, ಸಾಕಪ್ಪ ಸಾಕು ಓಡೋಗ್ಬಿಡ್ತೀನಿ ಅಂತಂದ್ರೆ ಮನೆಯ ತೊರೆದು ಓಡಲಿ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಈ ಕಲ್ಲು ಮಣ್ಣಿನ ಮನೆಯನ್ನ ಬಿಟ್ಟು ಓಡ್ ಹೋಗ್ಬೋದು. ಇಲ್ಲಿ ಬಿಟ್ಬಿಟ್ಟು ಎಲ್ಲೋ ಕಾಶಿಗೋ ಯಾವ್ದೋ ರಾಮೇಶ್ವರಕ್ಕೋ ಓಡಿ ಹೋಗ್ಬೋದು, ಅಥವಾ ಇನ್ಯಾವುದೋ ಬದ್ರಿ ಕೇದಾರಕ್ಕೆಲ್ಲ ಓಡಿ ಹೋಗ್ಬೋದು. ವನ ಗುಹೆಯ ಸಾರಲಿ, ಇಲ್ಲಪ್ಪ ನಾನು ಹೋಗ್ಬಿಟ್ಟು ಸನ್ಯಾಸ ತಗೊಂಡು ಯಾವ್ದಾದ್ರು ಗುಹೆನಲ್ಲಿ ಇದ್ದು ಬಿಡ್ತೀನಿ ಅಂತ ಬೇಕಾದ್ರೆ ಹೋಗ್ಬೋದು. ಸೊ ಅದಲ್ದಲೇನೆ ಅಯ್ಯೋ ನನ್ನ ಇದೆಲ್ಲ ಸಾಕಾಯ್ತು, ಇನ್ಮೇಲೆ ಬರೀ ನಾನು ಉಪವಾಸ ವನವಾಸ ನಿಯಮ ನಿಷ್ಠೆ ಮಾಡ್ಕೊಂಡು ನನ್ನ ಮನಸ್ಸನ್ನ ಕಂಟ್ರೋಲ್ ಮಾಡ್ತೀನಿ, ದೇಹನ ಕಂಟ್ರೋಲ್ ಮಾಡ್ತೀನಿ ಅಂತ ತನುವನು ಉಗ್ರ ವ್ರತಗಳಿಂದ ದಂಡಿಸಲೇ. ನಾವು ಮಾಡೋದೆಲ್ಲ ಹೀಗೇನೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ತನುವನು ಉಗ್ರ ವ್ರತಗಳಿಂದ ದಂಡಿಸಲೇ. ಹಾಗಂತ ನನ್ನ ಮನಸ್ಸನ್ನ ಉಪವಾಸ ಮಾಡ್ಬಿಡ್ತೀನಿ, ದೇವ್ರ ಪೂಜೆ ಮಾಡ್ಬಿಡ್ತೀನಿ, ಒಂದು ಮಂಡಲ ಪೂಜೆ ಮಾಡ್ಬಿಡ್ತೀನಿ, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಪನಿಷ್ಮೆಂಟ್ಗಳು ಮಾಡೋದು, ಅಥವಾ ಪಾದಯಾತ್ರೆ ಮಾಡ್ಬಿಡ್ತೀನಿ ಅಂತ ಎಲ್ಲ ಹೋಗಿ ಎಲ್ಲ ಎಲ್ಲೆಲ್ಲೋ ಓಡಿ ಹೋಗೋದು ಹಗಲು ರಾತ್ರಿ. ಸೊ ಈ ತರ ಎಲ್ಲಾದ್ರು ಮಾಡಕ್ಕೆ ಹೋಗ್ತೀನಿ. ಆಮೇಲೆ ಬೀನಾಕಗಳನ್ನ ಅರಸಿ ನೀನು ಊರೂರು ಅಲೆದೊಡೆಯು ಅಂತ ಹೇಳಿದ. ಅಂದ್ರೆ
ನೀನು ಸಂತೋಷಕ್ಕೋಸ್ಕರ ಈ ಊರು ಬಿಟ್ಟು ಆ ಊರು, ಈ ದೇಶ ಬಿಟ್ಟು ಆ ದೇಶ, ಎಲ್ಲೆಲ್ಲಿ ಅಲೆದ್ರೆ ಏನು ಪ್ರಯೋಜನ ಅಂತ ಹೇಳ್ತಾ ಇದ್ದ. ಅಂದ್ರೆ ಫಾರ್ ಎಕ್ಸಾಂಪಲ್, ನನಗೆ ಬೇಜಾರಾಯ್ತು, ಜಿಗುಪ್ಸೆ, ಮನಸ್ಸಿಗೆ ಯಾಕೋ ನೆಮ್ಮದಿನೇ ಇಲ್ಲ, ನಾವೆಲ್ಲ ಪಿಕ್ನಿಕ್ ಹೋಗ್ಬಿಡೋಣ ಅಂತ ಹೋದ್ರೆ, ಫಾರಿನ್ ಟೂರ್ ಹೋಗಿ ಬಂದ್ಬಿಡೋಣ ಅಂತ ಲಕ್ಷಾಂತರ ರೂಪಾಯಿ, 10 ಲಕ್ಷ 20 ಲಕ್ಷ ಖರ್ಚು ಮಾಡಿ ಮನೆ 4 ಜನ ಹೋಗಿ ಬಂದ್ರೆ ನಮ್ಮ ಮನಸ್ಸಿಗೆ ಹೀಗೆ ಆಗೋದು. ಮನೆಯ ತೊರೆದ ಓಡಲ್ಲಿ ಎಲ್ಲಾರು ಓಡೋಗ್ಬಿಡೋಣಪ್ಪ ಅನ್ಸ್ಬೋದು. ಅಥವಾ ಎಲ್ಲಾರು ಯಾವ್ದಾದ್ರು ಒಂದ್ ಕಡೆ ನಿರ್ಜನವಾದ ಪ್ರದೇಶದಲ್ಲಿ, ವನ ಗುಹೆಯ ಸಾರಲ್ಲಿ ಯಾವ್ದಾದ್ರು ಒಂದ್ ಕಡೆ ಏಕಾಂತವಾಗಿ ಒಂದ್ ಕಡೆ ಇದ್ದು ಮನಸ್ಸನ್ನ ಸಮಾಧಾನ ಮಾಡ್ಕೊಳ್ಳೋಣ ಅಂದ್ಕೋಬಹುದು. ಅಥವಾ ತನುವನ್ನು ಉಗ್ರ ವ್ರತಗಳಿಂದ ದಂಡಿಸಲಿ, ಇದೆಲ್ಲ ಮಾಡ್ಬೋದು. ಉಗ್ರ ವ್ರತಗಳು, ಅದು ಇದು ಏನೇನೋ ಮಾಡಿ ನಿಯಮ ನಿಷ್ಠೆ, ಪೂಜೆ ಪುನಸ್ಕಾರ, ಅಥವಾ ಇನ್ನೆಲ್ಲೆಲ್ಲೋ ಓಡ ಹೋಗೋದು, ಯಾವ್ಯಾವ್ದೋ ತೀರ್ಥಕ್ಷೇತ್ರ ಪುಣೆ ಎಲ್ಲ ಕಡೆಗೆ ಹೋಗ್ಬೋದು. ಬಿನಕಗಳನ್ನ ಅರಸಿ ನೀನು ಊರೂರೊಳು ಅಲೆದೊಡೆ ಅಂತ ಹೇಳ್ತಾ ಇದೆ. ಸುಖ ಸಂತೋಷಕ್ಕೋಸ್ಕರ ನೀನು ಯಾವ್ಯಾವ ಊರು ಅಲೆದ್ರು ತಾನೇ ಏನು? ಯಾಕೆ ನೀವು 10 ಲಕ್ಷ ಖರ್ಚು ಮಾಡಿ ಫಾರಿನ್ ಟೂರ್ ಹೋಗಿದ್ರೆ ಅಲ್ಲಿ ಬರ್ತಾ ಇರೋದು ಇದೇ ಹಳಸಲು ಮನಸ್ಸೆ. ಹಾಗಾಗಿ ಮನಸ್ಸನ್ನ ನಮ್ಮ ಮನೆಯಲ್ಲಿ ಇಲ್ಲಿರೋ ಜಾಗದಲ್ಲೇ ರಿಪೇರಿ ಮಾಡ್ಕೊಳ್ದಲ್ಲೇನೆ, ಇಲ್ಲಿರೋದ್ರೊಳಗೇನೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ದಲ್ಲೇನೆ ಈ ಕೊಳೆಯ ಮನಸ್ಸನ್ನೇ ತಗೊಂಡು ನಾವು ಯಾವ್ಯಾವ ಊರಿಗೆ ಹೋದ್ರೂ ಅಲ್ಲಿರೋದು ಎಲ್ಲಾವುದು ಕೊಳಕೊಳೆಯಾಗೆ ಕಾಣುತ್ತೆ. ಯಾಕೆಂದ್ರೆ ನನ್ನ ಮನಸ್ಸು ನೋಡ್ತಾ ಇರೋದು ಈ ಮನಸ್ಸು ಕೆಟ್ಟದಾಗಿದ್ರೆ ನಾವು ನೋಡೋದೆಲ್ಲ ಕೆಟ್ಟದಾಗಿ ಕಾಣಿಸುತ್ತೆ. ಹಾಗಾಗಿ ನನ್ನ ಮನಸ್ಸು ಕೊಳತು ಹೋಗಿದ್ರೆ ಅಲ್ಲಿ ಊರು ಯಾವ್ಯಾವ ಊರಿಗೆ ಲಕ್ಷಾಂತರ ಖರ್ಚು ಮಾಡ್ಕೊಂಡು ಹೋದ್ರೆ ಅಲ್ಲಿಂದ ನಿಮ್ಗೆ ಹೊಸದಾಗಿ ಏನು ಇದಾಗಲ್ಲ. ಅಲ್ಲಿ ಹೋದಾಗ ಯಾವ್ದೋ ಚೆನ್ನಾಗಿ ಅನಿಸ್ಬೋದು, ಆದ್ರೆ ಅದು ಅನುಭವಿಸ್ಬೇಕಾದ್ರೆ ಒಳ್ಳೆ ಮನಸ್ಸಿದ್ರೆ ಅನುಭವಿಸ್ಬೋದು. ಅಲ್ಲಿ ಹೋಗಿ ತಿರ್ಗಾ ಸಿಟ್ಟು ಕೋಪದಲ್ಲಿ ಎಲ್ಲದನ್ನು ನೋಡ್ಕೊಂಡು, ಅಯ್ಯೋ ಇದೊಂದು ನನ್ನ ಹಣೆ ಬರ, ಇಲ್ಲಿ ಮನೇಲೆ ಕೂತಿದ್ರೆ ಆರಾಮಾಗಿರ್ತಿತ್ತು, ಇಲ್ಲಿಗೆ ಯಾಕೆ ಬಂದ, ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಅಂತ ಅಂದು ನೀವು ಊರು ಎಲ್ಲ ದೇಶ ನೋಡಕ್ಕಾಗಿ ಏನು ಸಂತೋಷ ಸಿಗೋಕ್ ಸಾಧ್ಯ ಇಲ್ಲ. ಹಾಗಾಗಿ ಮನಸ್ಸು ಸಂತೋಷ ಬರ್ಬೇಕಾದ್ರೆ ಮಾನವ ತೊರೆಯ ಲಹುದೆ ಮಂಕುತಿಮ್ಮ. ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಆದ್ರೆ ನಿಮ್ ಮನಸ್ಸನ್ನ ಬಿಟ್ಟು ಒಂದೇ ಒಂದು ಕ್ಷಣ ಬದುಕಕ್ ಸಾಧ್ಯ ಇಲ್ಲ. ನಿಮ್ ಮನೆ ಬಿಟ್ಟು ವರ್ಷಾನ್ಗಟ್ಲೆ ಇರ್ಬೋದು, ನಿಮ್ ಗಂಡ ಮಕ್ಕಳನ್ನ ಬಿಟ್ಟು ವರ್ಷಾನ್ಗಟ್ಲೆ ಇರ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಿಮ್ಮ ಮನಸ್ಸನ್ನ ಬಿಟ್ಟು ಒಂದೇ ಒಂದು ನಿಮಿಷ, ಒಂದು ಕ್ಷಣ ಬಿಟ್ಟು ಇರಕ್ಕಾಗದು. ಹಾಗಾಗಿ ಆ ಮನಸ್ಸನ್ನ ತಯಾರಿ ಮಾಡ್ಕೋಬೇಕು, ಆ ಮನಸ್ಸನ್ನ ನಾವು ಏಳಿಗೆ ಮಾಡ್ಕೋಬೇಕು. ಆ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕೋ ತರ ನಾನು ಅದನ್ನ ಮನಸ್ಸನ್ನ ಹಿಡಿಬೇಕು, ಆ ಮನಸ್ಸನ್ನ ಮಾಡ್ಬೇಕು ಅನ್ನೋದನ್ನ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಮನೆಯ ತೊರೆದ ಓಡಲಿ, ವನ ಗುಹೆಯ ಸಾರಲಿ, ತನುವನುಗ್ರ ವ್ರತಗಳಿಂದ ದಂಡಿಸಲಿ, ಬಿನಕಗಳ ನರಸಿ ನೀನು ಊರೂರೊಳು ಅಲೆದೊಡೆ, ಮನವ ತೊರೆಯಲಹುದೆ ಮಂಕುತಿಮ್ಮ. ಈ ಮನಸ್ಸನ್ನ ಬಿಟ್ಟು ಎಲ್ಲಾರು ಓಡೋಕ್ಕಾಗತ್ತಾ? ಎಲ್ಲಿಗೆ ಓಡೋಗ್ತೀರಾ? ಎಲ್ಲಿ ಹೋದ್ರು ಆ ಮನಸ್ಸು ನಿಮ್ಮ ಹಿಂಬಾಲಿಸುತ್ತೆ. ನೆರಳು ಬೇಕಾದ್ರೂ ರಾತ್ರಿ ಹೊತ್ತು ಬೆಳಕಿಲ್ಲ ಅಂತಂದ್ರೆ ನೆರಳು ಕೂಡ ನಿಮ್ಮನ್ನ ಬಿಟ್ಟು ಹೋಗ್ಬೋದು, ಆದ್ರೆ ಈ ಮನಸ್ಸು ನಿಮ್ಮನ್ನ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಮನಸ್ಸನ್ನ ಸರಿ ಮಾಡ್ಕೊಳ್ಳೋದು, ಮನಸ್ಸನ್ನ ನೆಮ್ಮದಿ ಮಾಡ್ಕೊಳ್ಳೋದು, ಮನಸ್ಸಿಗೆ ಸಂತೋಷ ತಂದ್ಕೊಳ್ಳೋದು, ಇದನ್ನ ಮಾಡ್ಕೋಬೇಕಾಗಿರೋದೇ ಬಹಳ ಇಂಪಾರ್ಟೆಂಟ್ ಆಗಿರೋ ಸ್ಟೆಪ್ ಅಂತ ಹೇಳೋದಕ್ಕೆ ಈ ಒಂದು ಕಗ್ಗ 373ನೇ ಕಗ್ಗ ನೋಡಿದ್ವು ನಾವು. ಈಗ 372ನೇ ಕಗ್ಗ ನೋಡೋಣ. ವನದಿ ನಿರ್ಜನದಿ ಮೌನದಿ ತಪವನ ಎಸಗುವವನ ನೆನಪಿನಲ್ಲಿ ಪಿಂತಿನ ಅನುಭವ ಉಳಿಯದೇನು, ಇನಿನೋಟ ಸವಿಯೂಟ ಕಿನಿಸು ಕರುಬುಗಳಾಟ ಕನಲು ತಿಹು ಆಳದಲ್ಲಿ ಮಂಕುತಿಮ್ಮ ಅಂತ. ಸೊ ಈ ತರ ಮನಸ್ಥಿತಿ ಇದ್ರೆ, ಯಾವ ತರ ಮನಸ್ಥಿತಿ? ನನ್ನ ಈ ಗೋಳು ಹೇಳ್ಕೊಡುವಂಥದ್ದು, ಸಿಟ್ಟು ಬರುವಂಥದ್ದು, ಜಿಗುಪ್ಸೆ ಆಗುವಂಥದ್ದು, ಒಳ್ಳೊಳಗೆ ಆಡುವಂಥದ್ದು, ಒಳ್ಳೊಳಗೆ ದ್ವೇಷ ಮಾಡುವಂಥ ಇಂಥ ಮನಸ್ಥಿತಿ ಇದ್ರೆ, ವನದಿ ನಿರ್ಜನದಿ ಮೌನದಿ ತಪವನ ಎಸಗುವವನ ಅಂತಂದ್ರೆ, ನಾನೆಲ್ಲೋ ಹೋಗಿ ತಪಸ್ ಮಾಡ್ಬಿಡ್ತೀನಿ ಯಾವ್ದೋ ಕಾನನದಲ್ಲಿ, ಯಾವ್ದೋ ಕಾಡಲ್ಲಿ ಅಂತಂದ್ರೆ ವನದಿ ನಿರ್ಜನದಿ, ಯಾವ್ದೋ ಕಾಡಲ್ಲಿ ನಿರ್ಜನ, ಜನ ಇಲ್ದಲೇ ಇರೋ ಜಾಗದಲ್ಲಿ, ಮೌನದಿ ಅಂದ್ರೆ ಏನು ಯಾರ ಹತ್ರನೂ ಮಾತಾಡ್ದಲೇ ತಪಸ್ ಮಾಡ್ಬಿಡ್ತೀನಿ ಅಂತ ಹೋದ್ರುವೆ ಅವನ ಮನಸ್ಸಿನಲ್ಲಿ ಏನಿರುತ್ತೆ? ಅವನ ಮನಸ್ಸಿನಲ್ಲಿ, ಅವನ ನೆನಪಿನಲ್ಲಿ ಪಿಂತಿನ ಅನುಭವ ಉಳಿಯದೇನು? ಅವನಿಗೆ ಮುಂದಾಗದು ಏನಿಲ್ದಲೇ ಇದ್ರು ಹಿಂದೆ ಆಗಿರೋ ಎಲ್ಲ ಅನುಭವಗಳಿಂದ ತಿರ್ಗಾ ಕೂತಿ ಜಾಗದಲ್ಲೇ ವನದಲ್ಲಿ ಏಕಾಂತದಲ್ಲಿ ಮೌನದಲ್ಲಿದ್ರು ಸಿಟ್ಟು ಕೋಪ ಒಳಗಡೆ ತಕ ತಕ ಅಂತ ಕುಣಿತಾ ಇರ್ತದೆ. ಅವನ ಮನಸ್ಸಿನಲ್ಲಿ ಆ ವಿಡಿಯೋ ನಡೀತಾನೆ ಇರುತ್ತೆ. ಯಾವ್ದು ಹಳೆಯದು ಆಗಿ ಹೋಗಿರುವಂತ ವಿಚಾರಧಾರೆಗಳೆಲ್ಲ ಬಂದು
ಅವನ ಮನಸ್ಸನ್ನ ಹಿಂಸೆ ಮಾಡ್ತಾನೆ ಇರುತ್ತೆ. ಇನಿನೋಟ ಸವಿಯೂಟ ಕಿನಿಸು ಕರುಬುಗಳಾಟ. ಇನಿನೋಟ ಒಳ್ಳೆ ಸಂತೋಷವಾಗಿರೋದು, ಸವಿಯೂಟ ಒಳ್ಳೇದು ಇರ್ಬೋದು, ಕಿನಿಸು ಕರುಬುಗಳಾಟ ದ್ವೇಷ, ಹೊಟ್ಟೆ ಕಿಚ್ಚು, ಈ ತರ ಇದರಲ್ಲಿ ಇರುವಂಥದ್ದು. ಕನಲು ತಿಹು ಆಳದಲ್ಲಿ ಮಂಕುತಿಹ, ಇದೆಲ್ಲ ನನ್ನನ್ನ ಕಾಡ್ತಾ ಇದ್ದೀನಿ, ನನ್ನ ಮನಸ್ಸು ನನ್ನ ಕಾಡ್ತಾ ಇದ್ದೀನಿ. ಈ ತರದ್ದೆಲ್ಲ ಕಾಡ್ತಾ ಇದ್ದು ನಾನೆಲ್ಲೋ ಹೋಗಿ ತಪಸ್ ಮಾಡ್ಬಿಡ್ತೀನಿ ಅನ್ನೋದಕ್ಕೆ ಸುಳ್ಳು. ಮನಸ್ಸನ್ನ ನಾನಿರೋ ಕಡೆನೇನೆ ತಯಾರಿ ಮಾಡ್ಕೋಬೇಕು. ಆ ಹಳೆ ವಿಚಾರಗಳನ್ನ ಅಷ್ಟು ಸುಲಭವಾಗಿ ಅಳಿಸೋದಿಕ್ ಆಗೋದಿಲ್ಲ. ಹಾಗಾಗಿ ನಮ್ಮನ್ನ ನಾವು ಆ ಮನಸ್ಸನ್ನ ಎಲ್ಲಿ ಹೋಗ್ತಾ ಇದೆಯಾ, ನಿನಗೇನ್ ಬೇಕು, ಯಾಕೆ ಹೋಗ್ತಾ ಇದೆಯಾ, ಯಾಕೆ ಕೇಳ್ತಾ ಇದೆಯಾ, ಯಾಕೆ ಸಿಟ್ಕೋತಾ ಇದೆಯಾ ಅಂತ ನನ್ನ ಮನಸ್ಸನ್ನೇ ನಾನು ಪ್ರಶ್ನೆ ಮಾಡ್ಕೋಬೇಕು. ನಿನಗೇನು ಬೇಕು, ಯಾಕೆ ಒದ್ದಾಡ್ತಾ ಇದೆಯಾ, ಯಾಕೆ ಹಠ ಮಾಡ್ತಾ ಇದೆಯಾ, ಯಾಕೆ ನಿನಗೆ ಸಿಟ್ಟು ಬರ್ತಾ ಇದೆ, ಅಸೂಯೆ ಬರ್ತಾ ಇದೆ, ಅದರಿಂದ ನಿನಗೇನಾಗುತ್ತೆ, ನೀನ್ ಇನ್ನೊಬ್ರ ಮೇಲೆ ಅಸೂಯೆ ಮಾಡ್ಕೊಂಡ್ರೆ ನಿನಗೆ ಕಷ್ಟ ಆಗತ್ತೆ, ನಿನಗೆ ಸಿಟ್ಟು, ನಿನಗೆ ಮನಸ್ಸೆಲ್ಲ BP ಶುಗರ್ ಎಲ್ಲ ಜಾಸ್ತಿ ಆಗತ್ತೆ ಅಂತ ಮನಸ್ಸಿಗೆ ಹೇಳಿ 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 ಮನಸ್ಸನ್ನ ತಯಾರಿ ಮಾಡ್ಕೋಬೇಕು ಇರೋ ಜಾಗದಲ್ಲೇ ಅಂತ ಹೇಳಿ 372ನೇ ಶ್ಲೋಕ. ವನದಿ ನಿರ್ಜನದಿ ಮೌನದಿ ತಪವನೆಸಗುವವನ ನೆನಪಿನಲ್ಲಿ ಪಿಂತಿನ ಅನುಭವ ಉಳಿಯದೇನು. ಇನಿನೋಟ ಸವಿಯೂಟ ಕಿನಿಸು ಕರುಬುಗಳಾಟ ಕನಲು ತಿಹುವು ಆಳದಲ್ಲಿ ಮಂಕುತಿಮ್ಮ ಅಂತ ಅಂತರಾತ್ಮದ ಆಳದಲ್ಲಿ, ಮನಸ್ಸಿನ ಆಳದಲ್ಲಿ ಈ ತರದ ಎಲ್ಲ ಭೂತ ಭವಿಷ್ಯತ್ತು ವರ್ತಮಾನಗಳು ಎಲ್ಲದನ್ನೂ ಒದ್ದಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಒದ್ದಾಟ ಹೇಗಿದೆ ಅಂತಂದ್ರೆ, ನಾವು ದಿವಸ ಬೆಳಗಾದ್ರೆ ನಮ್ ಕಷ್ಟ ಬೇರೆಯವ್ರಿಗೆ ಹೇಳ್ಕೊಳ್ಳೋದು, ನಾವು ಹೀಗೆ ಹಾಗಯ್ಯೋ ನನ್ನ ಹಣೆ ಬರ ಅಂತ ಹೇಳ್ಕೊಳ್ಳೋದು, ಈ ತರನೇ ಒದ್ದಾಡ್ತಾ ಇದ್ದೀವಿ ಹೊರತು. ಅದಕ್ಕೆ ಏನ್ ಹೇಳ್ತಾರೆ 264ನೇ ಪದ್ಯ. ಗೋಳಾಡಲಂ ಬೇಡ ಲೋಲಾಪ್ತಿಯಂ ಬೇಡ, ಬಾಳು ಪರಚೇತನದ ಕೇಳಿ ಎಂದೆಣಿಸಿ, ಪಾಲಿಗನು ನೀನದರೊಳೆ ಇನಿಪಂತೆ ಬಾಳುತ್ತಿರು, ಕೇಳಿಯುಂ ಧರ್ಮವೆಲ್ಲ ಮಂಕುತಿಮ್ಮ ಅಂತ. ಗೋಳಾಡಲಂ ಬೇಡ ಲೋಲಾಪ್ತಿಯಂ ಬೇಡ, ಬಾಳು ಪರಚೇತನದ ಕೇಳಿ ಎಂದೆಣಿಸಿ, ಪಾಲಿಗನು ನೀನದರೊಳೆ ಇನಿಪಂತೆ ಬಾಳುತ್ತಿರೆ, ಕೇಳಿಯುಂ ಧರ್ಮವೆಲ್ಲ ಮಂಕುತಿಮ್ಮ. ನಾವು ಹೇಗೆ ಜೀವನದಲ್ಲಿ ಬದುಕಬೇಕು, ಯಾವ ತರ ನನ್ನ ಮನಸ್ಥಿತಿನ ತಯಾರಿ ಮಾಡ್ಕೋಬೇಕು ಅಂತ. ನಾವು ಹಗಲಿಂದ ರಾತ್ರಿ ತನಕ ಎಷ್ಟೇ ಸುಖೋತ್ಪತ್ತಿಗೆನಲ್ಲಿದ್ರು ಗೋಳಾಟ ಹೇಳ್ಕೊಡ್ತಾ ಇದ್ದೆ. ಅಯ್ಯೋ ನಿಮ್ಗೆ ಗೊತ್ತಿಲ್ಲ ರೀ ನಮ್ಮ ಯಜಮಾನ್ರು, ಅಯ್ಯೋ ನಿಮ್ಗೆ ಗೊತ್ತಿಲ್ಲ ನನ್ನ ಹೆಂಡತಿ, ನನ್ನ ಮಕ್ಕಳು, ಅಯ್ಯೋ ನಿಮ್ಗೆ ಗೊತ್ತಿಲ್ಲ ನಮ್ಮ ಅತ್ತೆ, ನಮ್ಮ ಪಾವ, ನಮ್ಮ ನಾದಿ, ಈ ತರ ವಿಚಾರಗಳಲ್ಲಿ ಏನೇನೋ ಹೇಳ್ಕೊಂಡು ಅವ್ರು ನಮ್ಮ ಅಕ್ಕಪಕ್ಕದ ಮನೆಯವರು ಎಷ್ಟು ಅಸೂಯೆ ಮಾಡ್ತಾರೆ, ಇವ್ರು ಎಷ್ಟು ದ್ವೇಷ ಮಾಡ್ತಾರೆ, ಅವ್ರೇನು. ನಾನು ಸುಖ ಪಟ್ಟಿದ್ದು ಯಾವಾಗ? ಗೋಳಾಡಲು ಬೇಡ. ಈ ತರದ ಗೋಳಾಟಗಳನ್ನು ಯಾಕೆ ನೆನಪಿಸ್ಕೋತೀಯ? ಇರೋದ್ರೊಳಗೆ ಸುಖ ಪಡೋದಕ್ಕೆ ಏನ್ ಬೇಕೋ ಅದನ್ನ ಮಾಡು. ಹಾಗಂತ ಅನ್ಬಿಟ್ಟು ಬರೀ ನಾನು ಯಾವಾಗ್ಲೂ ಕುಣಿತ ತಕತೈ ದಿಮಿ ದಿಮಿ ಅಂತ ಅನ್ಬಿಟ್ಟು ಟೂರು ಪಿಕ್ನಿಕ್ಕು ಅದು ಇದು ಅಂತ ಕುಣಿದಾಟ ಮಾಡ್ತಾ ಇದ್ರೆ ಅದ್ರೊಳಗೆ ಏನಾದ್ರು ಜೀವನ ಇದೆಯಾ ಅಂತಂದ್ರೆ ಅದ್ರೊಳಗೂ ಇಲ್ಲ. ಯಾಕೆಂದ್ರೆ ಎಲ್ಲೋ ಹೋಗ್ಬೋದು, ಕ್ಲಬ್ಬಲ್ಲಿ ಕುಣಿಬೋದು, 5 ಸ್ಟಾರ್ ಅಲ್ಲಿ ಊಟ ಮಾಡ್ಬೋದು, ಎಲ್ಲ ಮಾಡ್ಬೋದು, ತಿರ್ಗಾ ಮನೆಗೆ ಬರ್ಬೇಕು. ನೀವು ಒಬ್ಬರೇ ಕೂತ್ಕೊಳ್ತಿದ್ದಾಗ ನಿಮ್ ಮನಸ್ಸಿನೊಳಗಡೆ ಬರ್ಬೇಕು. ಸೊ ಹಾಗಾಗಿ ಗೋಳಾಡಲು ಬೇಡ ಲೋಲಾಪ್ತಿಯೂ ಬೇಡ. ಹಾಗಂತ ತಕತಾಗಿ ಅಂತ ಕುಣಿಯೋದು ಬೇಡ, ಅಳ್ತಾ ಕೂತ್ಕೊಳ್ಳು ಬೇಡ ಅಂತ ಹೇಳ್ತಾ ಇದ್ದ. ಆ ತರ ಮನಸ್ಸನ್ನ ಮಾಡ್ಕೋಬೇಕು. ಅದಕ್ಕೆ ನೀನು ಮನಸ್ಸಿಗೆ ಏನ್ ಹೇಳ್ಕೋಬೇಕು? ಬಾಳು ಪರಚೇತನದ ಕೇಳಿ ಎಂದೆಣಿಸಿ. ಇಲ್ಲಿ ನಂದೊಬ್ಬಂದೇ ನಡೀತಾ ಇರೋದಲ್ಲ, ನನಗೆ ಬೇಕಾದ್ದೆಲ್ಲ ನಾನು ನಡ್ಕೋಬೇಕಾದ್ರೂ ಈ ಪ್ರಪಂಚದಿಂದನೇ ಏನಾದ್ರೂ ಗಳಿಸ್ಬೇಕು. ಹಾಗಾಗಿ ಪ್ರಪಂಚ ನಾನು ಹೇಳುವಂತ ಗುಲಾಮ ಏನಲ್ಲ. ಈ ಪ್ರಪಂಚಕ್ಕೆ ನಾನು ಬಂದಿದ್ದೀನಿ, ನಾನು ಪ್ರಪಂಚಕ್ಕೆ ಹೊಂದ್ಕೊಂಡು ಬಾಳ್ಬೇಕು. ನನಗೆ ಬೇಕಾದ ತರ ಪ್ರಪಂಚ ಇರಬೇಕು ಅಂತ ಅಂದ್ಕೊಳ್ಳೋದು, ನನ್ನ ಪ್ರಪಂಚ ನನಗೆ ಹೀಗೇ ಇರಬೇಕು ಪ್ರಪಂಚ ಅಂತ ಅಂದ್ಕೊಳ್ಳೋದು, ಇದೆಲ್ಲ ನನ್ನ ಮೂರ್ಖತನ, ನನ್ನ ದಡ್ಡತನ. ನನಗ್ ಬೇಕಾದಾಗೆ ಪ್ರಪಂಚ ಇರಬೇಕು ಅಂತ ಅನ್ಕೊಳ್ಳೋದು. ನಾವಿರೋದು 100 ವರ್ಷ, ಆದ್ರೆ ಈ ಪ್ರಪಂಚ ಲಕ್ಷಾಂತರ ವರ್ಷಗಳಿಂದ ಇದೆ. ನಾನು ಬರೋದಕ್ಕೆ ಮುಂಚೆಯಿಂದನೂ ಇದೆ, ನಾನು ಹೋದ್ಮೇಲೂ ಪ್ರಪಂಚ ಸಂತೋಷವಾಗಿರುತ್ತೆ. ನಾವು ಹೋಗ್ಬಿಟ್ಟ ತಕ್ಷಣ ಪ್ರಪಂಚ ಏನ್ ಹಾಳಾಗೋಗಲ್ಲ, ನಾವು ಬರದಲ್ಲೇ ಇದ್ರೂ ಪ್ರಪಂಚ ಏನ್ ಹಾಳಾಗ್ತಾ ಇಲ್ಲ. ಹಾಗಾಗಿ ನಾವು ಈ ಪ್ರಪಂಚಕ್ಕೆ ಬಂದಿದ್ದೀವಿ. ನಾವು ಈ ಪ್ರಪಂಚದ ಜನಗಳ ಜೊತೆ, ಪ್ರಪಂಚದ ಸನ್ನಿವೇಶಗಳ ಜೊತೆ, ಪ್ರಪಂಚದ ಎಲ್ಲಾದ್ರ ಜೊತೆನೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಬಾಳು ಪರಚೇತನದ ಕೇಳಿ ಎಂದು ಇದೆಲ್ಲ ನಾನು ಹೇಳ್ದಾಗ ಕೇಳುವಂತ ವಿಚಾರಗಳಲ್ಲ.
ನನ್ನ ಮನಸ್ಸನ್ನ ಬೇಕಾದ್ರೆ ನಾನು ಹೇಳ್ದಾಗ ಕೇಳೋ ತರ ಮಾಡ್ಕೋಬಹುದು ಅಷ್ಟೇ ಹೊರತು ಪ್ರಪಂಚನ ನಾನು ಹೇಳ್ದಾಗೆ ಕೇಳೋ ಹಾಗೆ ಇನ್ನೊಬ್ಬರು ಜನಗಳನ್ನ ನಾನು ಹೇಳೋ ಹಾಗೆ ಮಾಡ್ಕೊಳ್ಳೋದು ಕಷ್ಟ ಇದೆ. ಹೇಗೆ ಬೆಳಗ್ಗೆ ನನ್ನ ಮನಸ್ಸೇನೆ ಬೆಳಗ್ಗೆ ಎದ್ದಾಗ ಒಂಥರ, ಮಧ್ಯಾಹ್ನ ಇದ್ದಾಗ ಒಂಥರ, ಸಾಯಂಕಾಲಕ್ಕೆ ಇನ್ನೊಂಥರ, ರಾತ್ರಿ ಹೊತ್ತಿಗೆ ಅಯ್ಯೋ ಸಾಕಪ್ಪ ಉಸ್ಸಪ್ಪ ಅನ್ನೋ ತರ ಆಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನನ್ನ ಮನಸ್ಸೇ ನಾನು ಹೇಳ್ದಾಗ ಕೇಳ್ದಲೇ ನನಗೇ ತೊಂದರೆ ಕೊಡ್ತಾ ಇದೆ. ನನ್ನ ಮನಸ್ಸೇ ಇಷ್ಟು ಹಾಳಾಗಿರುವಾಗ ನಾನು ಈ ಮನಸ್ಸಿನಲ್ಲಿ ಬೇರೆಯವರ ಮನಸ್ಸುಗಳು ಅಷ್ಟಷ್ಟು ಹಾಳಾಗಿರುವಂತ ಮನಸ್ಸುಗಳನ್ನ ಕಂಟ್ರೋಲ್ ಮಾಡ್ಬೇಕು. ಆ ಮನಸ್ಸುಗಳೆಲ್ಲ ನಾನು ಹೇಳ್ದಾಗ ಕೇಳಬೇಕು. ಎಲ್ಲ ಎಂಥ ದಡ್ಡತನದ ಎಕ್ಸ್ಪೆಕ್ಟೇಷನ್ಸ್. ನನ್ನ ಮನಸ್ಸೇ ನನಗೆ ಎಕ್ಸ್ಪೆಕ್ಟೇಷನ್ ಮಾಡಿದ ಹಾಗೆ, ನನ್ನ ಮನಸ್ಸೇ ನನಗೆ ಬೇಕಾದ ಹಾಗೆ ನನಗೆ ಸಹಕಾರ ಮಾಡ್ತಿಲ್ಲ. ಇನ್ನೊಬ್ಬರ ಮನಸ್ಸುಗಳು, ಇನ್ನೊಬ್ಬರ ಜೀವನಗಳು ನನಗೆ ಬೇಕಾದ ಹಾಗೆ ಸಹಕಾರ ಮಾಡಬೇಕು. ಅವರು ನಾನು ಹೇಳ್ದಾಗ ಕೇಳಬೇಕು, ಅವರು ನನ್ನ ಹೊಗಳಬೇಕು, ಇವ್ರು ನನ್ನ ಸಂತೋಷ ಮಾಡಬೇಕು. ಎಲ್ಲ ಬೇಡದಲ್ಲೇ ಇರೋ ಎಕ್ಸ್ಪೆಕ್ಟೇಷನ್ನು, ಆಗದಲ್ಲೇ ಇರೋ ಎಕ್ಸ್ಪೆಕ್ಟೇಷನ್ನು. ಇದನ್ನೇ ಎಲ್ಲಾವುದು ಬೆಟ್ಟದಷ್ಟು ಹೊತ್ಕೊಂಡಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಫೇಲ್ ಆಗ್ತಾನೆ ಇರುತ್ತೆ. ಹಾಗಾಗಿ ನೋವಾಗ್ತಾ ಇರುತ್ತೆ. ಹಾಗಾಗಿ ಬಾಳು ಪರಚೇತನದ ಕೇಳಿ ಎಂದೆಣಿಸಿ. ನಾನು ಒಬ್ಬನನ್ನೇ ನಾನು ಈ ಪ್ರಪಂಚಕ್ಕೆ ಬಂದಿದ್ರು ಈ ಪ್ರಪಂಚದಲ್ಲಿರೋ ಜನಗಳು, ಸನ್ನಿವೇಶಗಳು ಯಾವುದು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ. ಪರಚೇತನದ ಅಂತಂದ್ರೆ ಬೇರೆ ಯಾವುದೋ ಕಾರಣದಲ್ಲಿ ಇರೋವಂಥ ವಿಧಿ ಹಿಂದೆ ಇದೆ. ಅದರಲ್ಲಿ ಆಟದಲ್ಲಿ ನಾನು ಒಬ್ಬ ಆಟಗಾರ. ಸೊ ಗೋಳಾಡಲು ಬೇಡ, ಲೋಲಾಪ್ತಿಯೂ ಬೇಡ. ಹಾಗಂತ ಕಥೆ ಅಂತ ಕುಣಿಯೋದು ಬೇಡ, ಅಳ್ತಾ ಮೂಲೆಯಲ್ಲಿ ಕೂತ್ಕೊಳ್ಳೋದು ಬಾರ್ದು. ಬ್ಯಾಲೆನ್ಸ್ಡ್ ಆಗಿ ಜೀವನ ಮಾಡೋದು ಕಲಿ. ಪಾಲಿಗನು ನೀನು ಅದರೊಳೆ ಇನಿಪಂತೆ ಬಾಳುತ್ತಿರು. ನೀನು ಬಂದಿರೋದು ಗೆಸ್ಟ್ ತರ ಬಂದಿದ್ಯಾ ಈ ಪ್ರಪಂಚಕ್ಕೆ. ನೀನು ಗೆಸ್ಟ್ ತರ ಇದ್ದುಬಿಟ್ಟು ಹೋಗ್ಬೇಕು. ನಿಮ್ ಮನೆಗೆ ಯಾರು ಗೆಸ್ಟ್ ಬಂದ್ರೆ, ನೀವ್ ಯಾಕೆ ಇಲ್ಲಿ ಸೋಫಾ ಇಟ್ಟಿದ್ದೀರಾ, ನೀವ್ ಯಾಕೆ ಇಲ್ಲಿ ಟಿವಿ ಇಟ್ಟಿದ್ದೀರಾ, ಅಲ್ಲಿ ಇಡ್ಬೇಕಾಗಿತ್ತು ಅಂತ ಯಾರ್ದಾರು ಗೆಸ್ಟ್ಗಳು ಬಂದು ನಮ್ಮ ಮನೆಗೆ ಹೇಳಿದ್ರೆ, ಆ ಗೆಸ್ಟ್ ನ ಮೊದ್ಲು ಸಲ ನಮ್ಮ ಮನೆಗೆ ಬಾ ಅಂತ ಹೇಳ್ತೀವ? ನೀನ್ ಹೋಗು, ಬರ್ಬೇಡ, ಅವ್ರು ಇಲ್ಲ ನೀವು ಬರ್ತೀವಿ ಅಂತಂದ್ರೆ ನಾವ್ ಇರಲ್ಲ ಅಂತ ಹೇಳ್ತೀವಿ. ಗೆಸ್ಟ್ ಬಂದವರು ಏನು ಯಾವ ಆಕ್ಷೇಪಣೆನೂ ಮಾಡ್ದಲೆ ಅವ್ರು ತೋರ್ಸಿರೋ ಜಾಗದಲ್ಲಿ ಮಲ್ಕೊಂಡು ಅವ್ರು ಕೊಟ್ಟಿರೋ ಊಟ ಮಾಡ್ಕೊಂಡು, ನಿಮ್ಮನೆ ಊಟ ತಿಂಡಿ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗತ್ತಾ? ಅವ್ರು ಕೊಟ್ಟಿರೋ ಊಟ ತಿಂಡಿ ಮಾಡ್ಕೊಂಡು ಅವ್ರು ತೋರ್ಸಿರೋ ಜಾಗದಲ್ಲಿ ಮಲ್ಕೊಂಡು 2 ದಿವಸ ಇದ್ಬಿಟ್ಟು ಮನೆಗೆ ಹೋಗ್ತಾ, ಇಲ್ಲೇ ಇರ್ತೀನಿ ಪರ್ಮನೆಂಟ್ ಆಗಿ ಅಂತ ಏನಿಲ್ಲ. ಇರ್ತೀನಿ ಅಂದ್ರೆ ಅವರೇ ಮನೆಯಿಂದ ಆಚೆಗೆ ಹಾಕ್ತಾರೆ. ಸೊ ಹಾಗೆ ಈ ಗೆಸ್ಟ್ ತರ ನಮ್ಮನೆಗೆ ಬಂದ್ರೆ ಹೇಗೆ ಯಾವ ಆಕ್ಷೇಪಣೆ ಮಾಡ್ದಲೆ, ಯಾವ ಗುಣಗಾಟ ಮಾಡ್ದಲೆ ಇರೋದ್ರೊಳಗೆ ಹೇಗೆ ಅಡ್ಜಸ್ಟ್ ಆಗ್ಬಿಟ್ಟು ಇದ್ದು ಹೋಗ್ತಾರೋ, ಹಾಗೆ ನಾವು ಈ ಪ್ರಪಂಚಕ್ಕೆ ಗೆಸ್ಟ್ಗಳ ತರ ಬಂದಿದ್ದೀವಿ. ಈ ಪ್ರಪಂಚದಲ್ಲಿ ಆ ಪ್ರಪಂಚ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ರಾಜಕೀಯ ಸರಿ ಇಲ್ಲ, ಅದೆಲ್ಲ ನೀನ್ ಹೇಳ್ದಾಗ ಕೇಳಕ್ಕಲ್ಲ. ಇಲ್ಲ, ನೀನು ಸಂತೋಷವಾಗಿರೋದಕ್ಕೆ ಯಾವ ಮನಸ್ಥಿತಿ ಮಾಡ್ಕೋಬೇಕೋ ಅದನ್ನ ಮಾಡ್ಕೊಂಡು ಅದ್ರ ತರ ಪಾಲಿಗನು ನೀನು ಅದರೊಳಗೆ ಇನುಪಂತೆ ಬಾಳುತ್ತಿರು. ಅದು ಏನು ಈ ಬಂದಿದೆ, ನಿನಗೊಂದು ಆಕ್ಟಿಂಗ್ ಕೊಟ್ಟಿದೆ, ಆ ಒಂದು ಆಕ್ಟ್ ಮಾಡ್ಕೊಂಡು ಗಂಡನ ರೋಲೋ ಹೆಂಡತಿ ರೋಲೋ ಏನೋ ಬಂದಿದೆ, ಆ ರೋಲ್ನ ಸಂತೋಷದಿಂದ ಮಾಡ್ಕೊಂಡು ನೀನು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಲ್ಲಿ ಮಾಡ್ಕೊಂಡು ಕೇಳಿಯೂ ಧರ್ಮವೆಲ್ಲ ಮಂಕುತಿಮ್ಮ. ಅದೇ ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಬೇಕಾಗಿರೋ ಸೂತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಹಂಕಾರದಿಂದ ನಾನೇ ಕಷ್ಟಗಳನ್ನ ಪಡ್ಕೊಳ್ಳೋದನ್ನ ಬಿಟ್ಟು ನಾನು ಎಲ್ಲದಕ್ಕೆ ನಾನೇ ಹೊಂದ್ಕೊಳ್ಬೇಕು, ನನ್ನ ಎಕ್ಸ್ಪೆಕ್ಟೇಷನ್ ಬಿಡಬೇಕು ಅಂತ ಅಂದ್ಕೊಂಡಾಗ ಮಾತ್ರ ಮನಸ್ಸು ನೆಮ್ಮದಿ ಆಗಕ್ ಸಾಧ್ಯ ಇದೆ. ನನ್ನ ಹಠ ನಾನು ಹೇಳ್ದಾಗ ಎಲ್ಲ ಕೇಳಬೇಕು ಅಂತ ಯಾರು ಪ್ರಪಂಚನ ಇಲ್ಲಿ ತನಕ ಗೆದ್ದಿಲ್ಲ ಅಂತ ಹೇಳಿರುವಂತ ವಿಚಾರಧಾರೆ ಅಂತ ಹೇಳಿದ್ದು ಆ ಶ್ಲೋಕ ಆದ್ರೆ, ಗೋಳಾಡಲು ಬೇಡ 264, ಲೋಲಾಪ್ತಿಯೂ ಬೇಡ ಬಾಳು ಪರಚೇತನದ ಕೇಳಿ ಎಂದೆಣಿಸಿ, ಪಾಲಿಗನು ನೀನ್ ಅದರೊಳೆ ಇನುಪಂತೆ ಬಾಳುತ್ತಿರು, ಕೇಳಿಯ ಧರ್ಮವೆಲ್ಲ ಮಂಕುತಿಮ್ಮ ಅಂತ. ಸೊ ಈಗ 264 ಆಯ್ತು. 246ನೇ ಶ್ಲೋಕ ನೋಡೋಣ. ಇದು ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಅಲ್ಲಿಗೆ ಹೋಗ್ತೀನಿ, ಹಿಂದಕ್ಕೆ ಹೋಗ್ತೀನಿ, ಮುಂದಕ್ಕೆ ಬರ್ತೀನಿ, ಅದಕ್ಕೆ ಲಿಂಕ್ ತಗೋತಾ ಇದ್ದೀನಿ. ಯಾಕೆಂದ್ರೆ ಒಂದೇ ವಿಚಾರಧಾರೆಗಳನ್ನ ಎಲ್ಲೆಲ್ಲಿ ಹೇಳಿದಾರೋ ಅದನ್ನೆಲ್ಲ ತಗೊಂಬಂದು ನಿಮಗೆ ಆ ಮಂಕುತಿಮ್ಮನ ಕಗ್ಗ ಏನು ಹೇಳಿದೆ ಅನ್ನೋದು ಅರ್ಥ ಆಗ್ಬೇಕು. ಯಾವ್ಯಾವ ವಿಚಾರಗಳನ್ನ ತಗೊಂಡು ಏನೇನೆಲ್ಲ ಹೇಳಿದ್ದಾರೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಅದು ಇಂಪಾರ್ಟೆಂಟು. ಓದ್ಬಿಟ್ಟೆ ಮೊದಲನೇ ಪೇಜಿಂದ ಮೊದಲನೇ ಕಗ್ಗದಿಂದ ಕೊನೆಯ ಕಗ್ಗದವರೆಗೆ ಏನೂ ಅರ್ಥ ಆಗಲ್ಲ. ಹಾಗಾಗಿ ಯಾವ್ಯಾವ ವಿಚಾರಗಳನ್ನ ಅವ್ರ ಕೈಗೆತ್ಕೊಂಡಿದ್ದಾರೆ,
ಯಾವ ವಿಚಾರದ ಬಗ್ಗೆ ಏನೆಲ್ಲ ಹೇಳ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋವಂಥದ್ದೇನೆ ಕಗ್ಗ ಓದೋ ರೀತಿ. ಸೊ 249 ಹಾಳು ಹಾಳೆಲ್ಲ ಬಾಳೆನ್ನು ತಿರ್ತೊಡೆಯುಂ ಅದರ ಊಳಿಗವ ತಪ್ಪಿಸುವ ಜಾಣನಲ್ಲಿಹನೋ ಊಳಿಗವೋ ಕಾಳಗವೋ ಕೂಳ್ಕರೆಯೋ ಗೋಳ್ಕರೆಯೋ ಬಾಳು ಬಾಳದೆ ಬಿಡದ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಹಾಳು ಹಾಳೆಲ್ಲ ಬಾಳೆನ್ನು ತಿರ್ದೊಡೆಯುಂ ಅದರ ಊಳಿಗವ ತಪ್ಪಿಸುವ ಜಾಣನೆಲ್ಲಿಹನೋ ಊಳಿಗವೋ ಕಾಳಗವೋ ಕೋಳ್ಕರೆಯೋ ಗೋಳ್ಕರೆಯೋ ಬಾಳು ಬಾಳದೆ ಬಿಡದು ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಅಯ್ಯೋ ನನ್ನ ಜೀವನ ಯಾಕೋ ಸುಖ ಆಗ್ಲಿಲ್ಲ, ಅಯ್ಯೋ ಹಾಳಾಗೋಯ್ತು, ಅಯ್ಯೋ ಆಯ್ತು, ಹೀಗಾಯ್ತು ಅಂತ ಆಡ್ತಾನೆ ಕೂತಿದ್ರೆ ಎಲ್ಲಿ ತನಕ ಆಡ್ತಾ ಕೂತ್ಕೊಳ್ತೀನ. ಹಾಳು ಹಾಳೆಲ್ಲ ಬಾಳೆನ್ನು ತಿರ್ದೊಡೆಯ, ನನ್ ಬಾಳೆ ಹಾಳಾಗೋಯ್ತು, ನನ್ ಸರಿಯಾಗ್ಲೇ ಇಲ್ಲ, ಒಳ್ಳೆ ಗಂಡ ಸಿಕ್ಲಿಲ್ಲ, ಒಳ್ಳೆ ಮಗ ಸಿಕ್ಲಿಲ್ಲ, ಒಳ್ಳೆ ಅದಾಗ್ಲಿಲ್ಲ ಇದಾಗ್ಲಿ ಇರೋರು ಅಯ್ಯೋ ನನಗೇನ್ ಕಡಿಮೆ ಆಗಿದೆ, ವಿಕಾಸ್ ಜಾಸ್ತಿ ಇದೆ, ಅಂತಸ್ತಿದೆ, ದಿವಸ ಟೂರ್ ಹೋಗ್ತೀನಿ, ದಿವಸ ಅದ್ ಮಾಡ್ತೀನಿ, ಅದ್ರೊಳಗೂ ಏನೂ ಇಲ್ಲ. ಈ ತರ ಅಳೋದ್ರೊಳಗೂ ಏನೂ ಇಲ್ಲ. ಹಾಳು ಹಾಳೆಲ್ಲ ಬಾಳೆನ್ನು ತಿರ್ದೊಡೆಯುಂ ಅದರ ಊಳಿಗವ ತಪ್ಪಿಸುವ ಜಾಣನಲ್ಲಿಹನ್. ಸೊ ಈ ಅದರ ಊಳಿಗ ಅಂತಂದ್ರೆ ಆ ಒಂದು ಕೆಲಸ, ಈ ಜೀವನ ಮಾಡೋದೇ ಒಂದು ಕೆಲಸ. ನಾವು ಹುಟ್ಟಿದ ಮೇಲೆ ಸಾಯೋ ತನಕ ಏನು ಮಾಡ್ತಾ ಇದೀವೋ ಅದು ಕೆಲಸ. ಯಾವುದೋ ಸಂಬಳಕ್ಕೆ ಹೋಗಿ ಕೆಲಸ ಮಾಡ್ತಾ ಇದೀವಲ್ಲ ಅದೆಲ್ಲ ಕೆಲಸ, ಅದು ಉದ್ಯೋಗ ಅಷ್ಟೇ. ಆದ್ರೆ ಇದು ಕರ್ಮ ಮಾಡೋದು ಅಂತಂದ್ರೆ ಹುಟ್ಟಿದಾಗ್ಲಿಂದ ಸಾಯೋ ತನಕನೂ ಇರೋವಂಥ ಆಯಸ್ಸಿನಲ್ಲಿ ನಾವು ಮಾಡ್ತಾ ಇರುವಂತ ಮನಸ್ಸಿನಲ್ಲಿ ಆಲೋಚನೆಗಳು, ನಾವು ಮಾಡ್ತಾ ಇರುವಂತ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ದೊಡ್ಡ ದೊಡ್ಡ ಕೆಲಸಗಳು, ಎಲ್ಲ ಘಟನೆಗಳನ್ನ ಅನುಭವಿಸ್ತಾ ಇರೋದು, ಇದೆಲ್ಲದನ್ನೇ ಬಾಳು ಅಂತ ಹೇಳ್ತಾ ಇದ್ವಿ. ಈ ಬಾಳನ್ನ ನಾವು ಏನ್ ಮಾಡ್ಬೇಕು? ಇದರೊಳಗೆ ನಾವು ಕೆಲಸ ಮಾಡೋದನ್ನ ತಪ್ಪಿಸ್ಕೊಳಕ್ ಸಾಧ್ಯ ಇದೆಯಾ? ಇಲ್ಲ. ನಾನ್ ಮದ್ವೆ ಆಗಿರ್ತೀನಿ, ನಾನು ಯಾರಿಗೂ ಏನು ಮಾತಾಡಿಸ್ಬಾರ್ದು, ನಾನು ಆರಾಮಾಗಿರ್ಬೇಕು ಅಂತಂದ್ರೆ ಅದರಿಂದ ಆ ಸಂತೋಷ ಏನಾದ್ರು ಸಿಗತ್ತಾ? ಓಕೆ, ನಿಮ್ಮನ್ನ ರಾಣಿ ತರ ಇಟ್ಬಿಟ್ಟಿದ್ದಾರೆ ಅಂದ್ರೆ ನಿಮ್ಗೇನಾದ್ರು ಸಂತೋಷ ಸಿಗತ್ತಾ? ಇಲ್ಲ. ಯಾಕೆಂದ್ರೆ ಗಂಡ ಹೇಳಿದ ಮಾತು ಕೇಳಲ್ಲ, ಮಕ್ಳು ಹೇಳಿದ್ ಕೇಳಲ್ಲ, ಅವ್ರು ಇದ್ ಮಾಡಲ್ಲ, ನಿಮ್ಗೆಲ್ಲ ಬೇಕಾದ ಆಸ್ತಿ ಕೊಟ್ಬಿಟ್ಟಿದೀನಿ ಚೆನ್ನಾಗಿರಿ ಅಂತಂದ್ರೆ ಹೇಳಕ್ ಆಗಲ್ಲ. ಹಾಗಾಗಿ ಈ ಜೀವನ ಮಾಡ್ಲೇಬೇಕು. ಇದರ ಊಳಿಗವ ತಪ್ಪಿಸುವ ಜಾಣನಲ್ಲಿಹನು. ಇದನ್ನ ಯಾರಾದ್ರೂ ಈ ಬಾಳನ್ನ ಹುಟ್ಟದಾಗಿಂದ ಸಾಯೋ ತನಕ ಇರೋ ಬಾಳನ್ನ ತಪ್ಪಿಸ್ಕೊಳ್ಳೋ ಅಂತಾನು ಯಾರು ಬುದ್ಧಿವಂತ ಇದಾನ? ಯಾರು ಈ ಪ್ರಪಂಚದಲ್ಲಿ ಇದಾರ? ಇಲ್ಲ. ಆದ್ರೆ ಈ ಪ್ರಪಂಚದಲ್ಲಿ ತಪ್ಪಿಸ್ಕೊಳ್ಳೋ ಅಂತ ಜಾಣ ಯಾರು ಹುಟ್ಟಿಲ್ಲ. ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ನಾನು ಸಾಯೋ ತನಕ ಜೀವನ ಮಾಡ್ಲೇಬೇಕು. ಆ ಜೀವನ ಮಾಡೋದನ್ನ ತಪ್ಪಿಸ್ಕೊಂಡು ಎಲ್ಲೂ ಓಡೋಕ್ಕಾಗಲ್ಲ. ಊಳಿಗವೋ ಕಾಳಗವೋ ಕೋಳ್ಕರೆಯೋ ಗೋಳ್ಕರೆಯೋ. ಊಳಿಗವೋ ಅಂದ್ರೆ ಆಳ್ತನ, ನಾನೇನೋ ಅದಕ್ಕೆ ಏನೋ ಕಷ್ಟಪಟ್ಟು ನುಗ್ಗದ ಆಳು ತರ ಕೆಲಸ ಮಾಡ್ತಾನೋ ಇರ್ಬೇಕಾಗತ್ತೆ ಜೀವನಕ್ಕೆ. ಹುಟ್ಟಿದ ಮೇಲೆ ಏನಾದ್ರೂ ಒಂದು ಕೆಲಸ ಮಾಡ್ಲೇಬೇಕು. ನನ್ನ ಹೊಟ್ಟೆಗೆ ಯಾರು ಫ್ರೀ ಆಗಿ ಹಾಕೋಲ್ಲ. ನಾನು ಮನೆಯಲ್ಲೇನೇನೆ ಮನೆ ಶೃಂಗಾರ ಮಾಡೋದು, ಮನೇನ ಸರಿಯಾಗಿ ಇಟ್ಕೊಳ್ಳೋದು, ಮನೆಯ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಮನೆಯವ್ರಿಗೆ ಬಂದವರಿಗೆಲ್ಲ ವಿಚಾರಿಸ್ಕೊಳ್ಳೋದು, ಅದೇ ಒಂದು ಕೆಲಸ ಇರುತ್ತೆ. ಯಾವ್ದಾದ್ರೂ ಒಂದು ಕೆಲಸ ಮಾಡ್ಲೇಬೇಕು. ಏನು ಕೆಲಸ ಮಾಡೋದ್ರಲ್ಲಿ ನಾನು ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ. ಎಷ್ಟೇ ದುಡ್ಡಿದ್ರೂ ಕೊನೆಗೆ ಅವರು ಹೋಗಿ 4 ಜನಕ್ಕೆ ಫ್ರೀ ಆಗಿ ಸರ್ವಿಸ್ ಮಾಡ್ಬಿಟ್ಟು ಬರ್ಬೇಕು. ತುಂಬಾ ದುಡ್ಡು ಜಾಸ್ತಿ ಆದ್ಮೇಲೆ ಏನ್ ಮಾಡ್ತಾರೆ? ಯಾವ್ದೋ ಸ್ಲಮ್ಮಿಗೆ ಹೋಗ್ತಾರೆ, ಆ ಮಕ್ಳಿಗೆಲ್ಲ ಕ್ಲೀನ್ ಮಾಡ್ತಾರೆ. ಏನಾದ್ರೂ ಕೆಲಸ ಮಾಡ್ಲೇಬೇಕಾಗತ್ತೆ. ಕೊನೆಗೆ ದುಡ್ಡಿದೆ ಅಂತ ಸುಮ್ಮನೆ ಕೂತ್ಕೊಳಕ್ ಆಗಲ್ಲ. ಅಂಬಾಣಿ ಹೆಂಡತಿ ಆದ್ರೂ ಹೋಗ್ಬೇಕು, ಕೆಲಸ ಮಾಡ್ಬೇಕು. ಯಾವ್ದೋ ಅನಾಥಾಶ್ರಮ, ಯಾವ್ದೋ ಸ್ಕೂಲು, ಏನೋ ಕಟ್ಟೋದು, ಏನೋ ಮಾಡೋದು, ಏನಾದ್ರೂ ಎಲ್ಲಾದ್ರೂ ಸಮಾಜಕ್ಕೆ ಏನಾದ್ರೂ ಸಹಾಯ ಮಾಡೋದು, ಮನೆಗೆ ಸಹಾಯ ಮಾಡಿದ್ದಾಯ್ತು ಮನೆ. ಸೊ ಇದು ಕೆಲಸ. ಈ ಕೆಲಸಗಳನ್ನ ಯಾರು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಂಬಾಣಿಗೆ ದುಡ್ಡಿದೆ, ಸುಮ್ಮನೆ ಕೂತ್ಕೊಬೋದಾಯ್ತು. ಹಾಗಿಲ್ವಲ್ಲ, ದಿವಸ ಹೊಸ ಫ್ಯಾಕ್ಟ್ರಿ, 10 ಜನಕ್ಕೆ ಕೆಲಸ ಕೊಡೋದೇ ಅವನ ಕೆಲಸ. ಸೊ 10 ಬಿಸ್ನೆಸ್ ಮಾಡೋದೇ ಅವನ ಕೆಲಸ. ಆ ಕೆಲಸ ಮಾಡಕ್ ತಪ್ಪಿಸ್ಕೊಳಕ್ ಆಗತ್ತಾ? ಏನು ಮಾಡಕ್ ಬರ್ದಲೇ ಇದ್ದವರು ಮನೆಯಲ್ಲಿ ಕಸ ಗುಡ್ಸೋದೇ ಒಂದ್ ಕೆಲಸ ಇರ್ಬೋದು, ಅಥವಾ ಹಿತ್ಲುಗಳಲ್ಲಿ ಕ್ಲೀನ್ ಮಾಡೋದೇ ಕೆಲಸ ಇರ್ಬೋದು, ಪಾತ್ರೆ ತೊಳೆಯೋದೇ ಕೆಲಸ ಇರ್ಬೋದು. ಊಳಿಗವೋ ಕಾಳಗವೋ ಈ ಮಾಡ್ತಾ ಇರುವಾಗ ಇವ್ರ ಜೊತೆ ಫೈಟಿಂಗ್ ಮಾಡಕ್ಕೆ ಆಗ್ತಾ ಇರುತ್ತೆ. ಏನೋ ಜಿಗುಪ್ಸೆ, ಅವ್ರ ಮೇಲೆ ನಮ್ಗಿನ್ನ ವೀಕ್ ಆಗಿರೋರ್ ಮೇಲೆ ಫೈಟಿಂಗ್ ಮಾಡ್ತೀವಿ, ಅವ್ರ ಮೇಲೆ ಕೂಗಾಡ್ತೀವಿ. ನಮ್ಗಿನ್ನ ಸ್ಟ್ರಾಂಗ್ ಆಗಿರೋ ನಾಯಿ ತರ ಬಾಲ ಮುದ್ರಕೊಂಡು ಸುಮ್ಮನೆ ಇರ್ತೀವಿ. ನಮ್ಗಿನ್ನ ಸ್ಟ್ರಾಂಗ್ ಆಗಿರೋರ್ ಮೇಲೆ ನೀವೇನ ಯುದ್ಧ ಮಾಡ್ತೀರಾ? ಮಾಡಲ್ಲ. ಊಳಿಗವೋ ಕಾಳಗವೋ ವೀಕ್ ಆಗಿರೋರ್ ಮೇಲೆ ಎಲ್ಲ ದರ್ಪ ತೋರ್ಸೋದು. ಸೊ ಹಾಗಾಗಿ ಊಳಿಗವೋ ಕಾಳಗವೋ ಕೂಳ್ಕರೆಯೋ ಗೋಳ್ಕರೆಯೋ. ಹೊಟ್ಟೆ ಪಾಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ, ಅದೇನೋ ಅದಕ್ಕಾದ್ರೂ ಮಾಡ್ತಿದ್ದೀರಾ, ಒಟ್ನಲ್ಲಿ ಮಾಡ್ಬೇಕು.
ಗೋಳ್ ಕರೆಯೋ ಅಥವಾ ನನ್ನ ಕೈಗೆ ಆಗೋದಿಲ್ಲಪ್ಪ ಮಾಡಕ್ಕೆ, ಆದ್ರೂ ಕೆಲಸ ಮಾಡ್ಬೇಕು, ಅಯ್ಯೋ ಈ ಮನೆ ಕೆಲಸ ಮುಗಿದೇ ಇಲ್ಲ, ಈ ಜೀವನದ ಕೆಲಸ ಮುಗಿಲೇ ಇಲ್ಲ ಅಂತಂದ್ರು ಗೋಳು ಕಡೆ ಆದ್ರೂ ಪರವಾಗಿಲ್ಲ ಮಾಡ್ತಾನೆ ಇರ್ಬೇಕು ಅಂತ ಏನ್ ಹೇಳ್ತಾ ಇದ್ದಾರೆ. ಹಾಗಿದೆಯಪ್ಪ ಇದು. ಬಾಳು ಬಾಳದೆ ಬಿಡದು ಮಂಕುತಿಮ್ಮ. ಈ ಜೀವನದಿಂದ ನೀನ್ ಎಲ್ಲೂ ಓಡ್ ಹೋಗಕ್ಕಾಗಲ್ಲ. ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಏನಾದ್ರೂ ಮುಕ್ತಿ ಸಿಗತ್ತೆ ಅಂದ್ರೆ ಇಲ್ಲ, ಇನ್ನೊಂದ್ಸಲ ಹುಟ್ಟು ಬರ್ತೀಯ ನೀನು, ತಿರ್ಗಾ ಮೊದ್ಲಿಂದ ABCD LKG ಇಂದ ಓದ್ಬೇಕಾಗತ್ತೆ ಈ ಜೀವನನ, ತಿರ್ಗಾ ಅದೆಲ್ಲ ಕಷ್ಟನ ಪಡ್ಕೊಳ್ಳೇಬೇಕಾಗತ್ತೆ, ಹೊಸಬ್ರ ಜೊತೆ ಅನ್ಸ್ಕರ್ಸ್ಕೊಂಡು ಇರ್ಲೇಬೇಕಾಗತ್ತೆ, ಇವೆಲ್ಲ ಆಗತ್ತೆ. ಹಾಗಾಗಿ ಬಾಳದೆ ಬಿಡದು ಮಂಕುತಿಮ್ಮ. ನೀನು ಜೀವನ ಬಿಟ್ಟೆಲ್ಲೂ ಓಡ್ ಹೋಗಕ್ಕಾಗಲ್ಲ. ಜೀವನ ಮಾಡ್ಲೇಬೇಕು, ಎಂತ ಕಷ್ಟ ಇದ್ರೂ ಮಾಡ್ಬೇಕು, ಎಂತ ಸುಖ ಇದ್ರೂ ಮಾಡ್ಬೇಕು ಅಂತ ಹೇಳ್ತಾ ಇರೋದು. ಇನ್ನು 46ನೇ ಶ್ಲೋಕ. ಹಾಳೆಲ್ಲ ಬಾಳೆನ್ನು ತಿರ್ದೊಡೆಯಂ ಅದರ ಊಳಿಗವ ತಪ್ಪಿಸುವ ಜಾಣನೆಲ್ಲಿಹನೋ, ಊಳಿಗವೋ ಕಾಳಗವೋ ಗೋಳ್ ಕರೆಯೋ ಬಾಳದೆ ಬಿಡದು ಮಂಕುತಿಮ್ಮ. ಬಾಳದೆ ಬಿಡದು ಅಂತ ಎಷ್ಟು ಖಡಾಖಂಡಿತವಾಗಿ ಹೇಳ್ತಾರೆ ಅಂದ್ರೆ ಇವರು, ಏನು ನೀವು ಏನು ತಪ್ಪಿಸ್ಕೊಂಡು ಜೀವನ ಮಾಡಕ್ ಸಾಧ್ಯ ಇಲ್ಲ. ಸುಖ ಇರ್ಬೋದು, ದುಃಖ ಇರ್ಬೋದು, ಸಿಟ್ಟಿರ್ಬೋದು, ಕೋಪ ಇರ್ಬೋದು, ಏನಿದ್ರು ಜೀವನ ಮಾಡೋದನ್ನ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ, ಜೀವನದ ಕೆಲಸ ಮಾಡಕ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಿನ ಶ್ಲೋಕ ನೋಡೋಣ. 271 ಶ್ಲೋಕ. ಸೊ ಹಾಗಾದ್ರೆ ಜೀವನಕ್ಕೆ ಏನು ಅರ್ಥ ಅಂತಂದ ನಾನು ಏನೇನೋ ಪ್ರಶ್ನೆ ಮಾಡ್ಕೊಂಡು, ಹಾಗಂದ್ರೆ ಜೀವನ ಅಂದ್ರೆ ಹೇಗಿರ್ಬೇಕು, ಯಾರಿಗಾದ್ರೂ ಒಂದು ಡೆಫಿನೇಷನ್ ಇದೆಯಾ? ಜೀವನ ಅಂದ್ರೆ ಹೀಗಿರ್ಬೇಕು. ದುಡ್ಡೇ ಇಲ್ದಲೇ ಇರೋರ್ಗೆ ನನಗೆ ಕರೆಕ್ಟ್ ಆಗಿ ಒಂದು 2013 ಒಂದ್ ಮನೆ ಅಥವಾ ಚಿಕ್ಕದಾಗಿ 1 ಬೆಡ್ರೂಮ್ ಮನೆ ಆದ್ರೂ ಸ್ವಂತ ಮನೆ ಇರಬೇಕು, ಇದು ನನ್ನ ಜೀವನದ ಕಲ್ಪನೆ. ಒಂದಿಷ್ಟು ದುಡ್ಡು ಬರಬೇಕು, ಒಂದಿಷ್ಟು ಗಂಡ ಹೆಂಡತಿ ಮಕ್ಕಳು ಸ್ಕೂಲ್ಗೆ ಹೋಗಿ ಎಲ್ಲ ಮಾಡ್ಕೊಳ್ಳೋ ಅಷ್ಟು ದುಡ್ಡು ಇರಬೇಕು ಅಂತ ಅಂತಿದಾಗ ಓಕೆಪ್ಪ ಅಂತ ದೇವರು ಸ್ಯಾಂಕ್ಷನ್ ಅಂತ ಅಂದ್ಬಿಟ್ಟು ನಿಂಗೆ ಸಿಂಗಲ್ ಬೆಡ್ರೂಮ್ ಮನೆ, ಒಂದು ಗೌರ್ಮೆಂಟ್ ಸ್ಕೂಲು, ಒಂದು ಇದು ಎಲ್ಲ ಮಾಡಿ ಎಲ್ಲ ಕೊಟ್ಟು ಅವಾಗ ಮನಸ್ಸು ಅದೆಲ್ಲದಕ್ಕೂ ಹೊಂದ್ಕೊಳ್ತಿದ್ದಾಗೆ, ಅಯ್ಯೋ ಏನಿದು ಸಿಂಗಲ್ ಬೆಡ್ರೂಮ್ ಮನೆ, ನಮ್ಗೆ ಅಟ್ಲೀಸ್ಟ್ 3 ಬೆಡ್ರೂಮ್ ಮನೆನಾರು ಬೇಕಾಗಿತ್ತು, ಒಂದ್ ಕಾರ್ ಇಲ್ದಲೇ ಇದ್ರೆ, ಈ ಸ್ಕೂಟರ್ ಇದ್ರೆ ಇದಾತ, ಈ ಗೌರ್ಮೆಂಟ್ ಸ್ಕೂಲ್ ಸಾಕ, ಯಾವ್ದಾರ ಪ್ರೈವೇಟ್ ಪ್ರತಿಷ್ಠಿತವಾದ ಸ್ಕೂಲ್ ಬೇಕು, ಅಯ್ಯೋ ಒಳ್ಳೆ ಕೆಲಸ ಬೇಡವಾ ನನಗೆ, ಈ ತರದ ಆಲೋಚನೆಗಳು ಶುರುವಾಗುತ್ತೆ. ಅದೆಲ್ಲ ಬರ್ತಿದ್ದಾಗೆ ಏನಿದು ಆರ್ಡಿನರಿ ಸಿಲ್ಕ್ ಸ್ಯಾರಿ ಇದಿಲ್ದಲೇ ಇರುವಂತದ್ದು, ಒಳ್ಳೊಳ್ಳೆ ರೇಷ್ಮೆ ಸೀರೆ ಉಟ್ಕೋಬೇಡ್ವಾ, ಒಳ್ಳೊಳ್ಳೆ ಬಟ್ಟೆಗಳು ಹಾಕೋಬೇಡ್ವಾ, ಒಳ್ಳೊಳ್ಳೆ ದಿವಸ ಹಣ್ಣು ಹಂಪಲು ಎಲ್ಲ ತಿನ್ಬೇಕು, ಎಲ್ಲ ಮೃಷ್ಟಾನ್ನ ಭೋಜನ 5 ಸ್ಟಾರ್ ಅಲ್ಲಿ ಮಾಡ್ಬೇಕು ಅಂತ ಆಸೆಗಳು ಹುಟ್ಕೊಳುತ್ತೆ. ಇದೆಲ್ಲ ಆದ್ಮೇಲೆ ಬೇರೆ ದೇಶದಲ್ಲಿ ವಾಸ ಮಾಡ್ಬೇಕು ಅಂತ ಆಸೆ. ಇನ್ನು ಆದ್ಮೇಲೆ ಅಲ್ಲಿಂದ ಚಂದ್ರಗ್ರಹದಲ್ಲಿ ಸೈಟ್ ಮಾಡಿದೀವಿ, ಅಲ್ಲಿ ಮಾಡಿದೀವಿ ಅಂದ್ರೆ ಅಲ್ಲಿಗೆ ಹೋಗುವಂಥದ್ದು, ಅಲ್ಲಿಂದ ಮಂಗಳ ಗ್ರಹಕ್ಕೆ ಹೋಗುವಂಥದ್ದು. ಹೀಗೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಗೆ ಹೇಳಿದಾರೋ ಕವಿಗಳು, ಹಾಗೆ ನಮ್ಮ ಹತ್ರ ಇರೋದಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ. ನಮ್ಗೆ ಆ ಬೆಲೆನ ಕಳೆದಿರೋರು ನಾವೇನೆ. ನಮ್ಮ ಹತ್ರ ಇರೋದ್ರೊಳಗೆ ಸಂತೋಷವಾಗಿರ್ಬೋದು, ಸುಖವಾಗಿರ್ಬೋದು, ಆದ್ರೂ ಅದನ್ನು ಬಿಟ್ಟು ಬೇರೆ ಯಾರೋ ಪಕ್ಕದ ಮನೆಯವ್ರ ನೆಕ್ಲೆಸ್ ತಗೊಂಡ್ರು ನಾನ್ ತಗೋಬೇಕು, ಪಕ್ಕದ ಮನೆಯವ್ರ ದೊಡ್ಡ ಇಂಪೋರ್ಟೆಡ್ ಕಾರ್ ತಗೊಂಡ್ರು ನಾನ್ ತಗೋಬೇಕು, ಅವರು ಎಲ್ಲೆಲ್ಲೋ ಫಾರ್ಮ್ ಹೌಸ್ ಮಾಡಿದ್ದಾರೆ ನಾನು ಮಾಡಬೇಕು, ಅವ್ರು 10 ಮನೆ ಮಾಡಿದ್ದಾರೆ, ನಂದು ಒಂದೇ ಮನೆ ಇದೆ ಅಂತ ಸಂಕಟ. ಮೊದ್ಲು ಮನೆನೇ ಇಲ್ಲವಲ್ಲಪ್ಪ ದೇವರೇ, ಒಂದ್ ಮನೆ ಕೊಡಪ್ಪ, 1 ಬೆಡ್ರೂಮ್ ಆದ್ರೂ ಪರವಾಗಿಲ್ಲ ಅಂತ ಕೇಳಿದ್ದು ನಾನೇನೆ. ಈಗ ಅಯ್ಯೋ ಒಂದೇ ಮನೆ ಇದೆ 60/40 ಸಾಲದು, ಇದು ನನಗತ್ರ 20 ಮನೆ ಇರಬೇಕಾಗಿತ್ತು ಅಂತ ತಿರ್ಗಾ ಸಂಕಟ ಪಡ್ತಾ ಇರೋನು ನಾನೇ. ಸೊ ಹಾಗಾಗಿ ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು, ಅರ್ಥಬಹುದದು ನಿನಗೆ ಪೂರ್ಣ ದರ್ಶದನಿ, ನತ್ತಿಪನು ಜೀವ ಜಡ ರೂಪಗಳಲ್ಲಿ ಬೊಮ್ಮ, ಪೂರ್ತಿ ಇದನರಿಯ ಸೊಗ ಮಂಕುತಿಮ್ಮ ಅಂತ. ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು. ಏನಪ್ಪಾ ಈ ಜೀವನಕ್ಕೆ ಏನಾದ್ರು ಅರ್ಥ ಇದೆಯಾ? ಸುಮ್ಮನೆ ಬೆಳಗಾದ್ರೆ ಹೊಡೆದಾಟ ಬಡದಾಟ, ಈ ತರ ಸಿಟ್ಟು ಕೋಪ ಜಗಳ ಕದನ, ಇಷ್ಟೇನಾ ಜೀವನ ಅಂತ ಅನ್ನೋ ಹಾಗಿಲ್ಲ. ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು. ಇದೆಲ್ಲ ಬಡಿದಾಟ ಯಾಕಾಗ್ತಾ ಇದೆ? ನನ್ನ ಮನಸ್ಸಿನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದೆ, ನನ್ನ ಮನಸ್ಸಿನಲ್ಲಿ ಅದು ಬೇಕು ಇದು ಬೇಕು ಅನ್ನೋ ಎಲ್ಲ ಲಿಸ್ಟ್ ಇದೆ. ಆ ಲಿಸ್ಟ್ಗಳು ಸಿಗದಲೇ ಇದ್ದಾಗ ಬಡಿದಾಟ ಆಗ್ತಾ ಇದೆ. ಹಾಗಾಗಿ ಬಡಿದಾಟ ಮಾಡುವಾಗ ಅಯ್ಯೋ ಯಾಕೆ ಬೇಕಪ್ಪ ಈ ಜೀವನ, ಸಾಕಾಗಿ ಹೋಗಿದೆ ಅಂತ ಅನ್ನೋ ತರ ಮನಸ್ಥಿತಿನೂ ಬರ್ಬೋದು. ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು, ಅರ್ಥಬಹುದದು ನಿನಗೆ ಪೂರ್ಣ ದರ್ಶನದಿ.
ಅಂದ್ರೆ ಜೀವನನ ಸಮಗ್ರವಾಗಿ ನಾನು ಅರ್ಥ ಮಾಡ್ಕೋಬೇಕು. ಜೀವನದ ಉದ್ದೇಶ ಏನು, ಅದೇನು ಸಿಗತ್ತೆ ಸರ್? ಆತ್ಮಜ್ಞಾನಕ್ಕೆ ಬರಬೇಕು, ವೇದಾಂತ ಜ್ಞಾನಕ್ಕೆ ಬರಬೇಕು, ಗುರು ಮತ್ತು ಶಾಸ್ತ್ರಗಳಿಂದ ನಾವು ತಿಳ್ಕೋಬೇಕು. ಶಾಸ್ತ್ರಗಳು ಅಂತಂದ್ರೆ 2 ವೀಳ್ಯದೆಲೆ ಅಡಿಕೆ ಕೊಡೋದು ಅಥವಾ ಬ್ಲೌಸ್ ಪೀಸ್ ಕೊಡೋದು, ಅದು ಶಾಸ್ತ್ರಗಳದಲ್ಲ, ಅದೆಲ್ಲ ಸಂಪ್ರದಾಯಗಳು. ಶಾಸ್ತ್ರ ಅಂತಂದ್ರೆ ಮನಸ್ಸಿನ ಶಾಸ್ತ್ರ. ಏನ್ ಹೇಳುತ್ತೆ ಭಗವದ್ಗೀತೆ, ಏನ್ ಹೇಳುತ್ತೆ ಉಪನಿಷತ್ತುಗಳು, ಅದನ್ನ ಶಾಸ್ತ್ರ ಅಂತ ಹೇಳೋದು. ಆ ಶಾಸ್ತ್ರದಿಂದ ನಿನಗೆ ಜೀವನದ ಕಂಪ್ಲೀಟ್ ದರ್ಶನ ಆಗುತ್ತೆ. ಹಾಗಾಗಿ ಅದನ್ನ ದರ್ಶನ ಶಾಸ್ತ್ರ ಅಂತ ಹೇಳಿದ್ದಾರೆ. ಷಡ್ ದರ್ಶನಗಳು ಅಂತ ಬರ್ದಿದ್ದಾರೆ. ಅಂದ್ರೆ ಒಬ್ಬ ಮನುಷ್ಯ ಹುಟ್ಟಿದಾಗ್ಲಿಂದ ಸಾಯೋ ತನಕ ಅವನ ಅವಸ್ಥೆಗಳು, ಅವನ ಜೀವನದಲ್ಲಿ ಯಾವ್ಯಾವ ಸ್ತರಗಳಲ್ಲಿ ಯಾವ್ಯಾವ ತರ ಆಲೋಚನೆಗಳು ಬರುತ್ತೆ, ಅದನ್ನೆಲ್ಲ ಪೂರ್ತಿಯಾಗಿ ನಿನಗೆ ಅರ್ಥ ಆಗ್ಬೇಕು. ಅಂದ್ರೆ ಅರ್ಥಬಹುದದು ನಿನಗೆ ಪೂರ್ಣ ದರ್ಶನದಿ. ಅಂದ್ರೆ ನೀನು ಜೀವನನ ಸಮಗ್ರವಾಗಿ ನೋಡಬೇಕು. ನೀನು ಎಲ್ಲ ಇವತ್ತು ಮಾತ್ರ ನೋಡೋದು, ನಾಳೆ ಮಾತ್ರ ನೋಡೋದು, ಮುಂದ್ ವರ್ಷ ಮಾತ್ರ ನೋಡೋದು, ಹಿಂದ್ ವರ್ಷ ಮಾತ್ರ, ಅದರಿಂದ ಜೀವನ ಅರ್ಥ ಆಗಕ್ ಸಾಧ್ಯ ಇಲ್ಲ. ನೀವು ಹುಟ್ಟಿ ಬಂದಿದ್ದೀರಾ, ಮದುವೆ ಆಗಿದೆ, ಮಕ್ಕಳಾಗಿದೆ, ವಯಸ್ಸಾಗತ್ತೆ, ಮುದುಕರಾಗ್ತೀವಿ, ಸಾಯ್ತೀವಿ. ಈ ಎಲ್ಲ ಒಂದು ಸಮಗ್ರ ದರ್ಶನ ಯಾವಾಗ ಮಾಡ್ಕೊಂಡು ಅದರ ಅರ್ಥ ಮಾಡ್ಕೊಳ್ತೀವೋ ಅವಾಗ ನತ್ತಿಪನು ಜಡ ಜೀವ ರೂಪಂಗಳಲ್ಲಿ ಬೊಮ್ಮ. ಅವಾಗ ನನಗೆ 100 ವರ್ಷದ ತುಂಬು ಜೀವನನ ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಂದ್ರೆ, ಇದ್ರದ್ದು ಎಲ್ಲ ಸ್ಟೇಜಸ್ನೂ ಚಿಕ್ಕನಾಗಿದ್ದಾಗ್ಲೇ ಅರ್ಥ ಮಾಡ್ಕೊಳಕ್ ಬಂದ್ರೆ, ಅವಾಗ ನನಗೆ ನತ್ತಿಪನು ಜಡ ಜೀವ ರೂಪಂಗಳಲ್ಲಿ ಬೊಮ್ಮ ಅಂತಂದ್ರೆ ಈ ಪ್ರಪಂಚನೇ, ಇದೇ ಪ್ರಪಂಚನೇ ಸಂತೋಷವಾಗಿ ಕಾಣಿಸುತ್ತೆ, ನಗ್ತಾ ಇರೋ ಹಾಗೆ ಕಾಣುತ್ತೆ. ಇದ್ರೊಳಗಡೆನೆ ದೇವರು ಎದ್ದು ಚೆನ್ನಾಗಿ ಜೀವನ ಮಾಡಿದಾನೆ, ಈ ಪ್ರಪಂಚ ಎಷ್ಟು ಚೆನ್ನಾಗಿ ಇಟ್ಟಿದ್ದಾನೆ. ಇದೇ ಖೇಯಾಸ್, ಇದೇ ಗಲಾಟೆ ಇರೋ ಪ್ರಪಂಚನೇ ನಿಮ್ಗೆ ಸಂತೋಷವಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಯಾವಾಗ ಅಂದ್ರೆ ನಮ್ಮ ಜೀವನದ ಪೂರ್ತಿ ಚಿತ್ರಣನ ಮಾಡ್ಕೊಳಕ್ ಬರ್ಬೇಕು. ಹುಟ್ಟಿದಾಗ ಹಾಗಿದ್ದೆ, ಉಪವಾಸ ಇದ್ದೆ, ನನಗೆ ಊಟ ಇಲ್ಲದೆ ಇದ್ದೆ, ಈ ಮನೆ ಮಾಡ್ಕೊಂಡಿದೀನಿ, ಮಠ ಮಾಡ್ಕೊಂಡಿದೀನಿ, ದೇವರು ಎಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ಅನ್ನೋ ಒಂದೆಲ್ಲ ಕೃತಜ್ಞತಾ ಭಾವ ಬರ್ತಾ ನನಗೆ ಪ್ರಪಂಚ, ಇದೇ ಪ್ರಪಂಚ ನತ್ತಿಪನು ಜಡ ಜೀವ ರೂಪಂಗಳಲ್ಲಿ ಬೊಮ್ಮ. ಅಂದ್ರೆ ದೇವರು ಎಲ್ಲಾ ಕಡೆನೂ ಎಷ್ಟು ಚೆನ್ನಾಗಿ ಆರ್ಡರ್ಲಿಯಾಗಿ ಜೀವನನ ನಡೆಸ್ತಾ ಇದ್ದಾನೆ. ಪೂರ್ತಿ ಇದನರಿಯೇ ಸೊಗ ಮಂಕುತಿಮ್ಮ. ಈ ಪೂರ್ತಿಯಾಗಿ ಸಮಗ್ರವಾಗಿ ಜೀವನನ ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ ಸ್ವರ್ಗ ಅಂತಂದ್ರೆ ಅದೇ ಸ್ವರ್ಗ ನಮಗೆ ಮಂಕುತಿಮ್ಮ. ಸೊ ನಾವು ಸ್ವರ್ಗ, ನಮ್ಮ ಮನಸ್ಸು ಇಲ್ಲೇನೆ ಸ್ವರ್ಗ ನಿರ್ಮಾಣ ಮಾಡುತ್ತೆ, ಇದೇ ಜಾಗದಲ್ಲಿ ನರಕನೂ ನಿರ್ಮಾಣ ಮಾಡುತ್ತೆ. ಹೊರಗಡೆ ಸ್ವರ್ಗ ನರಕ ಏನಿಲ್ಲ. ಯಾರೋ ಏನು ಒಂದು ಮಾತು ಅಂದ್ರು ಅಂತಂದ್ರೆ ಸಂತೋಷವಾಗಿರೋ ಸ್ಕೂಟದಲ್ಲಿ ಕೂಡ ಸಿಟ್ಟು ಕೋಪ ಬಂದು 10 ಮೂಲೆಯಲ್ಲಿ ಹೋಗಿ ಮನೆಗೆ ಸರ್ಟ್ ಅಂತ ಹೊರಟೋಗೋ ಹಾಗೆ ಆಗುತ್ತೆ. ಅಂದ್ರೆ ಸ್ವರ್ಗ ನರಕ ಎಲ್ಲೂ ಹೊರಗಡೆ ಫಿಸಿಕಲ್ ಆಗಿಲ್ಲ. ನನ್ನ ಮನಸ್ಸೇ ಅದೇ ಜಾಗದಲ್ಲೇ ಸ್ವರ್ಗ ನಿರ್ಮಾಣ ಮಾಡುತ್ತೆ, ಅದೇ ಜಾಗದಲ್ಲೇ ನರಕನೂ ನಿರ್ಮಾಣ ಮಾಡುತ್ತೆ. ಹಾಗಾಗಿ ನಾನು ಮ್ಯಾನೇಜ್ ಮಾಡ್ಬೇಕಾಗಿರೋದು, ನಾನು ಅರ್ಥ ಮಾಡ್ಕೋಬೇಕಾಗಿರೋದು ಈ ಮನಸ್ಸನ್ನ. ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು ಅರ್ಥಬಹುದದು ನಿನಗೆ ಪೂರ್ಣ ದರ್ಶನ. ಜೀವನದ ಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಚಿಕ್ಕ ಹುಡುಗ ಆಗಿದ್ದಾಗ, ಅದಾಗಿದ್ದಾಗ ಅಂತಲ್ಲ. ನನ್ನ ಜೀವನದ ಉದ್ದೇಶ ಏನು, ನಾನು ಯಾತಕ್ಕೆ ಬಂದಿದ್ದೀನಿ, ಇದೆಲ್ಲ ಯಾರು ಹೇಳ್ಕೊಡ್ತಾರೆ? ಯೂನಿವರ್ಸಿಟಿ ಎಜುಕೇಶನ್ ಅಲ್ಲಿ ಇಲ್ಲ. ಇದನ್ನೆಲ್ಲದೂ ದರ್ಶನ ಶಾಸ್ತ್ರ ಅಂತ ಬರ್ದಿದ್ದಾರೆ. ನಮ್ಮ ಇದ್ರಲ್ಲಿ ಷಡ್ ದರ್ಶನಗಳು ಅಂತ. ಆ ದರ್ಶನ ಶಾಸ್ತ್ರದಲ್ಲಿ ಇದು ವೇದಾಂತ ದರ್ಶನ ಶಾಸ್ತ್ರ ಅನ್ನೋದು ನಾವು ಪಾಠ ಮಾಡ್ತಾ ಇರೋದು ಅದೇ ದರ್ಶನ ಶಾಸ್ತ್ರ. ಆ ದರ್ಶನ ಶಾಸ್ತ್ರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನನ್ನ ಮನಸ್ಸು ನನ್ನ ಕಂಟ್ರೋಲ್ಗೆ ಸಿಕ್ಕಿ ನಾನು ಹೇಳ್ದ ಕೇಳೋ ಹಾಗ ಆದಾಗ ಮನಸ್ಸು ಇಲ್ಲೇ ಸ್ವರ್ಗ, ಇಲ್ಲೇ ನರಕ ಅನ್ನೋದು ಅರ್ಥ ಆಗುತ್ತೆ. ಸ್ವರ್ಗ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ನನಗೆ ಆಗುತ್ತೆ ಅಂತ ಹೇಳೋದು ಈ 271ನೇ ಶ್ಲೋಕ. ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು ಅರ್ಥಬಹುದದು ನಿನಗೆ ಪೂರ್ಣ ದರ್ಶನದಿ ನರ್ತಿಪನು ಜಡ ಜೀವ ರೂಪಂಗಳಲ್ಲಿ ಬೊಮ್ಮ ಪೂರ್ತಿಯ ಮಗ ಸೊಗ ಮಂಕುತಿಮ್ಮ. ಸೊ ಎಷ್ಟು ಚೆನ್ನಾಗಿ ಈ ಜೀವನನ ಏನ್ ಹೇಳ್ತಾ ಇದೆ. ಇಲ್ಲಪ್ಪ ನನ್ ಕೈಲಾಗದೇ ಇಲ್ಲ, ಈ ಪ್ರಪಂಚದಲ್ಲಿ ಜೀವನ ಮಾಡಕ್ಕಾಗಲ್ಲ, ಓಡೋಗ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದಾಗ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ 598ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವವನು ವಿಧಿಯ ಬಾಯಿಗೆ ಕವಳವಾಗದೊಳಿಯುವನೇ. ಎದೆಯ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು
ನೀನ್ ಎದುರು ನಿಲೆ ವಿಧಿ ಒಲಿವ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನಾನು ಹೆದರ್ಕೊಂಡು ಓಡೋದ್ರೆ ಹೆದರ್ಕೊಂಡು ಬರ್ತಾನೆ ಇರುತ್ತೆ. ನಾಯಿ ನಿಮ್ಮನ್ನು ಓಡಿಸ್ಕೊಂಡ್ ಬರ್ತಾ ಇದೆ ರಸ್ತೆನಲ್ಲಿ ಅಂತಂದ್ರೆ, ನಾಯಿಗಿನ್ನ ಸ್ಪೀಡಾಗಿ ಓಡಕ್ ಆಗಲ್ಲ ನಿಮ್ ಕೈಲಿ. ನೀವು ನಾಯಿಗೆ ಸಿಗಾಕೊಳ್ತೀವಿ. ಅದ್ರ ಬದಲಿಗೆ ಅಲ್ಲೇ ಇದ್ದು ಪಕ್ಕಕ್ಕೆ ತಿರುಗಿ ಒಂದು ಕೋಲೋ ಒಂದು ಕಡ್ಡಿನೋ ಕಲ್ಲೋ ತಗೊಂಡು ಆ ನಾಯಿ ಕಡೆಗೆ ತಿರುಗಿದ್ರೆ ನಾಯಿ ಓಡೋಗೋಕ್ ಶುರು ಮಾಡ್ತೀವಿ. ನೀವು ನಾಯಿನ ಓಡಿಸ್ಕೊಂಡು ಹೋಗ್ಬೋದು. ಹಾಗೆ ನಮ್ಮ ಜೀವನದಲ್ಲೂ ಈ ಕಷ್ಟ ಸುಖಗಳು ಹಾಗೆ ಇರೋದು. ಹಾಗಾಗಿ ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವವನು ವಿಧಿಯ ಬಾಯಿಗೆ ಕವಳವಾಗದುಳಿಯುವವನೇ ಅಂತ ಕೇಳ್ತಾ ಇದ್ದಾರೆ ನಮ್ಮನೆ. ಅಂದ್ರೆ ಈ ಬದುಕು, ಈ ಜೀವನ ಸಾಕಪ್ಪ, ಇಷ್ಟೊಂದು ಕಷ್ಟ ಇದೆ, ಇದೊಂದು ದೊಡ್ಡ ಸಂಗ್ರಾಮ, ಇದೊಂದು ದೊಡ್ಡ ಯುದ್ಧ, ಜೀವನದ ಯುದ್ಧ. ಈ ಕದನವೆಂದು ಅಂಜಿ ಬಿಟ್ಟೋಡುವನು. ಇದಕ್ಕೆ ಹೆದರ್ಕೊಂಡು ಬಿಟ್ಟೋಡಿದ್ರೆ ಏನಾದ್ರೂ ನಿಮ್ಮನ್ನ ಬಾಳ ಬಿಟ್ಟು ಬಿಡುತ್ತಾ? ನೀವು ಎಲ್ಲಿ ಹೋದ್ರೂ ಮನೆ ಬಾಗ್ಲು ಹಾಕೊಂಡು, ರೂಮ್ ಬಾಗ್ಲು ಹಾಕೊಂಡು ರೂಮಲ್ಲಿ ಒಬ್ಬರೇ ಕೂತಿದ್ರು ಬಂದು ಹೆದರ್ಸ್ತಾ ಇರತ್ತೆ. ಯಾಕೆ? ಈ ಜೀವನ ಬಿಡಕ್ ಸಾಧ್ಯನೇ ಇಲ್ಲ. ನೀವೆಲ್ಲಿ ಹೋದ್ರೂ ಜೀವನ ಅನ್ನೋದನ್ನ ಮಾಡ್ಲೇಬೇಕು. ಮನೆ ಒಳಗಡೆ, ರೂಮ್ ಒಳಗಡೆ ಬೀಗ ಹಾಕೊಂಡು, ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡು ಯಾರೋ ಬರ್ದಲೇ ಇರೋ ತರ ಮಾಡ್ಕೊಂಡ್ರು ನಿಮ್ ಮನಸ್ಸಿನ ಜೊತೆ ನೀವು ಜೀವನ ಮಾಡೋದ್ ಬಿಡಕ್ ಆಗಲ್ಲ. ಹಾಗಾಗಿ ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು. ಈ ಹೊರಗಡೆ ಪ್ರಪಂಚದ ಜಂಜಾಟ ಸಾಕು, ನಾನೆಲ್ಲಾರು ಓಡೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಿಟ್ಟೋಗ್ಲಿಕ್ಕೆ, ನಾನು ರಿಟೈರ್ ಆಗ್ಬಿಡ್ತೀನಿ, ಬಿಟ್ಟೋಗ್ಬಿಡ್ತೀನಿ ಅಂತ ಯಾವುದನ್ನು ಬಿಟ್ಟು ಹೋಗಕ್ ಸಾಧ್ಯ ಇಲ್ಲ. ಬದುಕೊಂದು ಕದನವೆಂದು ಅಂಜಿ ಬಿಟ್ಟೋಗುವನು. ಇದೊಂದು ದೊಡ್ಡ ಯುದ್ಧ ಈ ಬದುಕು ಅನ್ನೋದೇ. ಓಡೋಗ್ಬಿಡ್ತೀನಿ ಅಂತಂದ್ರೆ ಅವ್ನು ಓಡೋದವನಿಗೆ ಏನಾಗುತ್ತೆ? ನಾಯಿಗೆ ಹೇಗೆ ಸಿಗಾಕ್ಬಿಡ್ತಾವ. ನಾಯಿ ಓಡಿಸ್ಕೊಂಬಂದ್ರೆ ಓಡಿದ್ರೆ ನಾಯಿ ಬಂದು ಕಚ್ಚತ್ತೆ, ಗ್ಯಾರಂಟಿ. ನಾಯಿ ಬರ್ತಾ ಇದೆ ಅಂದ್ರೆ ಕೈಲಿ ಒಂದು ಕಡ್ಡಿ ಇರ್ಬೇಕು, ಕೋಲ್ ಇರ್ಬೇಕು. ಹೆದರ್ಸಿದ್ರೆ ಆ ನಾಯಿ ಓಡೋಗುತ್ತೆ. 4 ಬಿಟ್ರೆ ಸಾಕು. ಸೊ ವಿಧಿಯ ಬಾಯಿಗೆ ಕವಳವಾಗದುಳಿಯುವನೆ. ಹಾಗಂತ ಜೀವನನ ಬಿಟ್ಟು ಓಡೋಗ್ಬಿಟ್ರೆ ನನ್ನ ಏನಾದ್ರು ನಾನು ರಕ್ಷಣೆ ಮಾಡ್ಕೊಳಕ್ ಆಗುತ್ತಾ? ಇಲ್ಲ. ಆ ಬದುಕು ಅನ್ನೋದು ನಮ್ಮನ್ನು ಹಿಡಿಯತ್ತೆ. ವಿಧಿಯ ಬಾಯಿಗೆ ಕವಳವಾಗದೆ ಉಳಿಯುವನು. ಅಂದ್ರೆ ವಿಧಿಯ ಬಾಯಿಗೆ ಅಂತಂದ್ರೆ ಈ ಜೀವನದ ಬಾಯಿಗೆ ನಾನೇ ನನ್ನನ್ನು ಒಡ್ಡುಕೊಳ್ಳೇಬೇಕು. ಅಂದ್ರೆ ಪ್ರೊಟೆಕ್ಷನ್ ಮಾಡಕ್ ಆಗಲ್ಲ. ನೀವು ಮಗುನ ಎಷ್ಟೇ ಚೆನ್ನಾಗಿ ಸಾಕಿದ್ರು ಮಗು ಬೆಳೀತಾ ನಿಮ್ಮಿಂದ ದೂರ ಆಗ್ಲೇಬೇಕು. ಅದ್ರ ಕಾಲ್ ಮೇಲೆ ಅದು ನಿಂತ್ಕೊಳ್ಳೇಬೇಕು. ಅದು ಪ್ರಪಂಚದ ಕಷ್ಟಗಳನ್ನೆಲ್ಲ ಅನುಭವಿಸ್ಲೇಬೇಕು. ಆ ಕಷ್ಟ ಅನುಭವಿಸ್ದಲೇ ಇರೋ ತರ ಬೇಕಾದಷ್ಟು ದುಡ್ಡು ಮಾಡಿ ಇಟ್ಬಿಟ್ಟಿದೀನಿ, ಆ ದುಡ್ಡನ್ನ ಸಂರಕ್ಷಣೆ ಮಾಡೋದಕ್ಕಾದ್ರೂ ಕಷ್ಟಪಡ್ಬೇಕದು. ಸೊ ಯಾರು ಸುಖವಾಗಿದ್ದಾರೆ ಅಂತ ಅನ್ನೋದಕ್ಕೆ ಮನಸ್ಸನ್ನ ಸುಖ ಇಟ್ಕೋಬೇಕು. ವಿಧಿಯ ಬಾಯಿಗೆ ಕವಳವಾಗದೊಳಿಯುವನೇ. ಹಾಗಾಗಿ ವಿಧಿಯ ಬಾಯಿಗೆ ಕವಳ ಅಂತಂದ್ರೆ ಏನೇನು ನನ್ನ ಹಣೆಯಲ್ಲಿ ಬರ್ದಿದ್ಯೋ ಅದರಿಂದ ತಪ್ಪಿಸ್ಕೊಳಕ್ ಏನಾರು ಆಗುತ್ತಾ? ಆಗಲ್ಲ. ಹಾಗಾದ್ರೆ ಏನಪ್ಪಾ ಮಾಡ್ಬೇಕು? ಎದೆಯ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀನ್ ಎದುರು ನಿಲೆ ವಿಧಿ ಒಲಿವ ಮಂಕುತಿಮ್ಮ ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನಾಯಿ ಓಡಿಸ್ಕೊಂಡ್ ಬರ್ತಾ ಇದ್ರೆ ಏನ್ ಮಾಡ್ಬೇಕು? ಕೋಲ್ ತಗೋಬೇಕು, ಕಲ್ ತಗೋಬೇಕು, ಓಡೋದನ್ನ ನಿಂತ್ಕೋಬೇಕು. ನಿಂತ್ಕೊಂಡು ಆ ನಾಯಿನ ಹೆದರಿಸಬೇಕು. ನಾಯಿ ಕಲ್ಲು ಹೊಡಿಬೇಕು, ನಾಯಿಗೆ ಕೋಲಲ್ಲಿ ಹೊಡಿಬೇಕು. ಅವಾಗ ನಾಯಿ ಓಡೋಗಕ್ ಶುರುವಾಗುತ್ತೆ. ಇಲ್ಲಾಂದ್ರೆ ನೀವೇ ನಾಯಿನ ಬಂದು ನಿಮ್ಮನ್ನ ಹಿಡಿಯೋ ಹಾಗೆ ಏನ್ ಮಾಡ್ಬೇಕು ಜೀವನದಲ್ಲಿ? ಎದೆಯ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀವು. ಎದೆಯ ನುಕ್ಕಾಗಿಸುತ್ತ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಇವೆಲ್ಲ ಕಷ್ಟಗಳು ಯಾರಿಗೆ ಮನುಷ್ಯನ್ಗಲ್ದಲ್ಲೇ ಯಾರಿಗೂ ಬರದಲ್ಲೇ ಇರೋದಲ್ಲ. ನಮ್ಮ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಬಂದೇ ಬರುತ್ತೆ, ಕಷ್ಟ ಸುಖ ಇದ್ದೇ ಇರುತ್ತೆ ಅಂತ ಈ ಮನಸ್ಸನ್ನ ಎದೆಯ ನುಕ್ಕಾಗಿಸುತ್ತ ಈ ಮನಸ್ಸನ್ನ ಉಕ್ಕಿನ ತರ ಮಾಡ್ಕೋಬೇಕು, ಗಟ್ಟಿ ಮಾಡ್ಕೋಬೇಕು. ಮನಸ್ಸನ್ನ ಮಾಡ್ಕೊಂಡು ಮತಿಗದೆಯ ಪಿಡಿದು ಅಂತಂದ್ರೆ ನನ್ನ ಬುದ್ಧಿಯ ಚಾಕಚಕ್ಯತೆ, ನನ್ನ ಮನಸ್ಸಿನ ಸೂಕ್ಷ್ಮತೆಗಳನ್ನ ಅಂತ ಹಿಡಿದು ಆ ಗದೆ ಅಂತಂದ್ರೆ ಮತಿಗದೆ, ಮನಸ್ಸಿನ ಗದೆ. ಮನಸ್ಸಿನಲ್ಲಿ ಇರುವಂತಹ ಒಂದು ಆಲೋಚನೆಗಳನ್ನ ಸ್ಟ್ರಾಂಗ್ ಮಾಡ್ಕೊಂಡು ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡು ನಾನು ಅದನ್ನ ಗದೆ ತರ ಹಿಡ್ಕೊಂಡು ನೀನ್ ಎದುರು ನಿಲೆ ವಿಧಿ ಒಲಿಯುವ ಮಂಕುತಿಮ್ಮ ಅಂತಂದ್ರೆ ಮನಸ್ಸನ್ನ ಅಷ್ಟೊಂದು ಸೂಕ್ಷ್ಮವಾಗಿ ಮಾಡ್ಕೊಂಡು, ಅಷ್ಟೊಂದು ಶಾರ್ಪ್ ಆಗಿ ಮಾಡ್ಕೊಂಡು, ಅಷ್ಟೊಂದು ಗಟ್ಟಿಯಾಗಿ ಮಾಡ್ಕೊಂಡು ಈ ಮನಸ್ಸಿನ ಗದೆ ಹಿಡ್ಕೊಂಡು ನಿನ್ನ ಜೀವನನ ಎದುರಿಸಕ್ಕೆ ಶುರು ಮಾಡಿದ್ರೆ ಎದುರಿನಿಲೆ ವಿಧಿ ಒಲಿಯುವ, ಅದೇ ವಿಧಿ ಬೇರೆ ತರ ನಿನ್ನ ಹತ್ರ ಬರುತ್ತೆ. ಸೊ ನಿನಗೆ ಜೀವನ ಸುಖವಾಗಿ ಕಾಣುತ್ತೆ. ಅದ್ರ ಬಿಟ್ಟು ಹೆದರಿ ಓಡೋಗ್ತಾ ಇದ್ರೆ ಹೆದರಿ ಓಡಿಸ್ಕೊಂಡು ಬರ್ತಾ ಇರುತ್ತೆ. ನಿಂತ್ಕೋಬೇಕು. ನಿಂತ್ಕೊಂಡು ಬುದ್ಧಿ ಹೇಳ್ಕೋಬೇಕು ನನ್ನ ಮನಸ್ಸಿಗೆ,
ನಿನ್ಗೇನಾಗಿಲ್ಲ, ಚೆನ್ನಾಗಿದೆಯಾ, ಸಂಸಾರದಲ್ಲೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, 4 ಮೂಲೆ ನೆಟ್ಟಗಿದೆ, ಏನೇನೋ ಅನ್ಕೋತಾ ಇದೀಯಾ, ಅನ್ಕೋಬೇಡ ನೀನು ಅಂತ ಹೇಳಿ ನಿನ್ನ ಮನಸ್ಸನ್ನ ಗದೆನ ರೆಡಿ ಮಾಡ್ಕೊಂಡು ಅದೇ ಬಾಳನ್ನ ಎದುರಿಸಕ್ಕೆ ಶುರು ಮಾಡಿದ್ರೆ ಅದೇ ಬಾಳು ನಿಮಗೆ ಒಲಿಯತ್ತೆ. ಎದುರು ನೀಲೆ ವಿಧಿ ಒಲಿಯುವ ಮಂಕುತಿಮ್ಮ ಅಂತ ಹೇಳಿ 598ನೇ ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ವಿಧಿಯ ಬಾಯಿಗೆ ಕವಳವಾಗದುಳಿಯುವನೆ, ಎದೆಯ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀನೆದುರು ನೀಲೆ ವಿಧಿ ಒಲಿಯುವ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನಾವು ಇದನ್ನೇ ಕಲ್ತ್ಕೋಬೇಕಾಗಿರೋದು. ಹೇಗೆ ಏನೇನೋ ಮಾಡ್ಬೇಕು, ಈಸಬೇಕು ಇದ್ದು ಜಯಿಸಬೇಕು ಅಂತ ದಾಸರು ಹೇಳಿದಾಗೆ, ವಿಧಿ ಲಿಖಿತ ನಮ್ಮ ಹಣೆಯಲ್ಲಿ ಏನ್ ಬರ್ದಿದೆ, ನಾವು ಈ ಹಿಂದಿನ ಜನ್ಮದಲ್ಲಿ ಏನ್ ಸಂಪಾದನೆ ಮಾಡಿದೀವಿ ಅದನ್ನ ಅನುಭವಿಸ್ಲೇಬೇಕು. ಅನುಭವಿಸೋದಕ್ಕೆ ಬಿಡದಿನೇ ಇಲ್ಲ. ಹಾಗಾಗಿ ಅನುಭವಿಸಿ ಮುಂದೆ ಮುಂದೆ ನಾನು ನೋಡೇ ಬಿಡ್ತೀನಿ ಅಂತ ಧೈರ್ಯ ಮಾಡ್ಕೊಂಡು ಹೋಗೋದೇ ಅಂತ ಹೇಳುವಂತ ವಿಚಾರ. ನೆಕ್ಸ್ಟ್ 611ನೇ ಶ್ಲೋಕ ನೋಡೋಣ. ಮನೆಯೇ ಮಠವೆಂದು ತಿಳಿ ಬಂದು ಬಳಗವೇ ಗುರುವು, ಅನವರತ ಪರಿಚರ್ಯೆಯವರೊಳಗ ಪಾಠ, ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಮನೆಯೇ ಮಠವೆಂದು ತಿಳಿ ಬಂದು ಬಳಗವೇ ಗುರುವು, ಅನವರತ ಪರಿಚರ್ಯೆಯವರೊಳಗ ಪಾಠ, ನಿನಗುಳಿದ ಜಗವ ಮುಟ್ಟಿಪ ಸೇದು ಸಂಸಾರ, ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ನಾನು ಎಲ್ಲೂ ಓಡ್ ಹೋಗೋಕ್ ಸಾಧ್ಯ ಇಲ್ಲ, ಎಲ್ಲೋ ಬಿಟ್ಟು ಹೋಗ್ಬಿಡ್ತೀನಿ ಅಂತಂದ್ರೆ, ಕೆಲಸ ಬೇಕಾದ್ರೆ ಬಿಟ್ಟು ಹೋಗ್ಬೋದು, ಹೆಂಡ್ತಿನ ಬಿಡ್ಬೋದು, ಗಂಡನ್ ಬಿಡ್ಬೋದು, ಆದ್ರೆ ನಿಮ್ಮ ಜೀವನ ಬಿಟ್ಟು ಎಲ್ಲೂ ಓಡೋಕ್ಕಾಗಲ್ಲ, ನಿಮ್ಮ ಮನಸ್ಸು ಬಿಟ್ಟು ಎಲ್ಲೂ ಓಡೋಕ್ಕಾಗಲ್ಲ. ನಿಮ್ಮ ಜೀವನ 100 ವರ್ಷ ಆಯಸ್ಸಿದ್ರೆ 100 ವರ್ಷ ಬದುಕಲೇಬೇಕು. ನಿಮ್ಮ ಜೀವನ ಬಿಟ್ಟು ಎಲ್ಲಾರು ಓಡೋಕ್ಕಾಗತ್ತಾ? ಆಗಲ್ಲ. ನಿಮ್ಮ ಜೀವನ ಎಲ್ಲಿ ಹೋದ್ರೂ ಮಾಡ್ಬೇಕು. ಇವ್ರ ಜೊತೆ ಮಾಡ್ದಲೇ ಇರ್ಬೋದು, ಇನ್ಯಾವುದೋ ಹೊಸ ಜಾಗದಲ್ಲಿ ಹೋಗಿ ಮಾಡ್ಬೇಕು, ಹೊಸ ಜನಗಳ ಜೊತೆ. ಈಗ ಅರ್ಧಕ್ಕರ್ಧ ಜನ ಎಲ್ಲ ಅಮೆರಿಕಾಕ್ಕೆ ಓಡ್ ಹೋಗ್ತಾ ಇದ್ದಾರೆ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡು, ಜರ್ಮನಿ, ಹಾಂಗ್ಕಾಂಗು ಓಡ್ ಹೋಗ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಬಾಳಕ್ ಆಗ್ದಲೇನೆ ಅಲ್ಲಿ ಹೋದ್ರೆ ಸುಖ ಇದೆ ಅಂತ ಓಡೋಗ್ತಾ ಇದ್ದಾರೆ. ಅಲ್ಲಿ ಹೋದ್ಮೇಲೆ ಆ ದೇಶದ ರೂಲ್ಸು, ಆ ದೇಶದ ಚಳಿ ಹವಾಮಾನ, ಆ ದೇಶದ ಜನದ ಜೊತೆ ಹೊಂದ್ಕೊಳ್ಳೋದು, ಆ ಸಂಸ್ಕಾರಗಳಿಗೆ ಹೊಂದ್ಕೊಳ್ಳೋದು, ಅಲ್ಲಿ ಹಬ್ಬ ಹುಣ್ಣಿಮೆಗಳನ್ನೆಲ್ಲ ನೋಡಿ ಮಾಡ್ಕೊಳ್ಳೋ ಅಂಥದ್ದು, ಅಲ್ಲಿ ಊಟ ತಿಂಡಿಗಳು ಹೊಸದಾಗಿ ಅಲ್ಲೂ ಕಷ್ಟಪಡ್ತಾನೆ ಇದ್ದಾರೆ. ಅದು ಕಷ್ಟ ಅಂತ ಅಂದ್ಕೊಳ್ಳೋದಲ್ಲೇ ಇರ್ಬೋದು, ಅದೇ ಕಷ್ಟ ಅನ್ಕೊಳ್ಳೋದಲ್ಲೇ ಇಲ್ಲೂ ಜೀವನ ಮಾಡ್ಬೋದು. ಅಲ್ಲೇ ಹೋಗ್ಬೇಕು ಅಂತ ಏನಿಲ್ಲ, ಅಲ್ಲಿ ಹೋಗೋದ್ ತಪ್ಪು ಅಂತ ಹೇಳ್ತಾ ಇಲ್ಲ, ಹೆದರ್ಕೊಂಡು ಇಲ್ಲಿ ಆಗಲ್ಲ ಅಂತ ಹೋಗೋದ್ ತಪ್ಪು. ನಾನು ಅಲ್ಲಿ ಹೋಗಿ ಹೊಸ ಸಂಸಾರ ಮಾಡ್ಕೊಂಡಿರ್ತೀನಿ ಅಂತಂದ್ರೆ ಅದು ಬೇರೆ ವಿಚಾರ. ಮನೆಯೇ ಮಠವೆಂದು ತಿಳಿ ಬಂದು ಬಳಗವೇ ಗುರು. ಇವತ್ತೇನಾಗಿದೆ ಅಂತಂದ್ರೆ, ಈ ನೆಂಟರುಗಳೆಲ್ಲ ಕಾಲೆಳಿತಾರಪ್ಪ, ನೆಂಟರೆಲ್ಲ ಅವಮಾನ ಮಾಡ್ತಾರಪ್ಪ ಅಂತ ಅನ್ಕೊಂಡು ಓಡೋಗ್ಬಿಡ್ತೀನಿ, ಫಾರಿನಿಗೆ ಹೋಗ್ಬಿಡ್ತೀನಿ, ಅಲ್ಲಿ ಹೋಗಿ ಒಂದ್ ಕೆಲಸ ಮಾಡ್ಕೊಂಡು ಇದ್ಬಿಟ್ರೆ ಯಾರ್ದು ತೊಂದರೆ ಇಲ್ಲ ಅಂತ ತಿರ್ಗಾ ಅಲ್ಲಿಂದ ಬಂದು ಇಲ್ಲಿ ನಾನು ಫಂಕ್ಷನ್ ಮಾಡ್ಬೇಕು, ಜನ ಎಲ್ಲ ನಾನು ನೋಡ್ಬೇಕು, ನಾನು ಇಲ್ಲಿ ಬಂದು ಒಂದು ದೊಡ್ಡ ಫಂಕ್ಷನ್, ಮಗನ್ ಮದುವೆ ಮಾಡೋದು, ಮೊಮ್ಮಗನ್ ಇದ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ. ಯಾಕೆ ಮತ್ತೆ ಇಲ್ಲಿಂದ ಬಿಟ್ಟು ಓಡೋಗಿದ್ಮೇಲೆ ತಿರ್ಗಾ ಇಲ್ಲೊಂದ್ ಮನೆ ಕಟ್ಟಿದೆ, ಇಲ್ಲೊಂದ್ ಗೃಹ ಪ್ರವೇಶ ಮಾಡಿದೆ, ಅಲ್ಲೊಂದ್ ಮನೆ ಕಟ್ಟೆ, ಅಲ್ಲಿ ಮಾಡಿದೆ. ಸೊ ಈ ತರ ಜನ ಬೇಕು ಅಂತ ತಿರ್ಗಾ ಅಲ್ಲೂ ಹುಡ್ಕೊಂಡು ಹೋಗ್ತಾ ಇದೀವಿ. ಈ ಜನನ್ ಬಿಟ್ಬಿಟ್ಟು ಇನ್ನೊಂದ್ ಜನ ಮಾಡ್ಕೋತಾ ಇದೀವಿ, ಇನ್ನೊಂದು ಸಂಸಾರ ಮಾಡ್ಕೋತಾ ಇದೀವಿ, ಇನ್ನೊಂದು ಸಮಾಜ ನಿರ್ಮಾಣ ಮಾಡ್ಕೋತಾ ಇದೀವಿ. ಎಲ್ಲಿ ಹೋದ್ರೂ ನಾನು ಬಿಡಕ್ ಸಾಧ್ಯನೇ ಇಲ್ದಲೇ ಇರುವಾಗ ನನ್ನ ಮನಸ್ಸನ್ನೇ ಸರಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ. ಮನೆಯೇ ಮಠವೆಂದು ತಿಳಿ ಬಂದು ಬಳಗವೇ ಗುರು. ಮಠ ಅಂತಂದ್ರೆ ಗುರುಕುಲ ಇರ್ತಿತ್ತು ಹಿಂದೆ. ಆ ಗುರುಕುಲದಲ್ಲಿ ಇವನೊಬ್ಬ ಯಾರಿದ್ದಾನೆ, ಶಿಷ್ಯನಿಗೆ ಬೇಕಾಗೋ ಜೀವನಕ್ಕೆ ಬೇಕಾಗೋ ಎಲ್ಲ ಪಾಠಗಳನ್ನು 21 ವರ್ಷ ತನಕ ಹೇಳ್ಕೊಡ್ತಾ ಇದ್ದ. 8 ವರ್ಷಕ್ಕೆ ಮನೆಯಿಂದ ಮಗನ ಕಳಿಸಿದ್ರೆ 21 ವರ್ಷ ಆದ್ಮೇಲೆ ವಾಪಸ್ ಬರ್ತಾ ಇದ್ದ. ಸೊ ಅದಕ್ಕೆ ಮಠ ಅಂತ ಅಲ್ಲಿಗೆ ಹೇಳ್ತಾ ಇದ್ದ, ಗುರುಕುಲನ. ಸೊ ಈಗ ಪ್ರಪಂಚ ಮನೆಯೇ ಮಠವೆಂದು ತಿಳಿ ಅಂತಂದ್ರೆ, ನಾವಿರೋ ಜಾಗನೇ ನಮ್ಗೆ ಗುರುಕುಲ, ಇರೋ ಜಾಗನೇ ಮಠ, ಇರೋ ಜಾಗನೇ ನಮ್ಗೆ ದಿನಾ ಶಿಕ್ಷಣ ಕೊಡ್ತಾ ಇದೆ, ದಿನ ನಮಗೆ ಬುದ್ಧಿ ಮಾತುಗಳನ್ನು ಹೇಳುತ್ತೆ, ಒಳ್ಳೆ ಮಾತುಗಳನ್ನು ಕಲಿಸ್ಕೊಡುತ್ತೆ. ಬಂದು ಬಳಗವೇ ಗುರು. ನಮ್ಗಿರೋ ನೆಂಟರುಗಳು, ಅಕ್ಕ ತಮ್ಮ, ಅಣ್ಣ ತಂಗಿ, ನತ್ಗೆ ನಾದ್ನಿ, ಅತ್ತೆ ಮಾವ, ಇವರೇ ನಮಗೆ ಗುರು. ಒಂದ್ ಮಾತು ಅಂತಾರೆ, ಒಂದ್ ಮಾತು ಅನ್ನಲ್ಲ, ಒಂದ್ ಮಾತು ಹೊಗಳ್ತಾರೆ, ಒಂದ್ ಮಾತು ತೆಗಳ್ತಾರೆ, ಬೈತಾರೆ, ಎಲ್ಲ ಮಾಡ್ತಾರೆ, ಹಿಂಸೆ ಮಾಡ್ತಾರೆ. ಇದೆಲ್ಲ ನಿಮಗೆ ಪಾಠ. ಬಂದು ಬಳಗವೇ ಗುರುವು,
ಅಂತ. ಇವರಿಂದನೇ ಇವರೇ ಗುರುಗಳು ನಿಮ್ಗೆ, ಇವರೇ ನಮಗೆ ಗುರುಗಳು. ಈ ಗುರುಗಳಿಂದನೇ ನಮ್ಗೆ ದಿವಸ ಪಾಠ ಆಗ್ತಾ ಇರೋದು. ಅನವರತ ಪರಿಚರ್ಯೆ ಅವರೊರೆವ ಪಾಠ. ಇವ್ರ ಜೊತೆ ಎಲ್ಲ ನಾವು ಅನವರತ 24 ಗಂಟೆ ಇವ್ರ ಜೊತೆ ಇರೋದ್ರಿಂದ ಅವರು ಹೇಳ್ಕೊಡೋ ಪಾಠ ಏನಿದೆ ಅದೇ ನಿಜವಾದ ಪಾಠ. ಯೂನಿವರ್ಸಿಟಿಲಿ ಹೇಳ್ಕೊಡೋದಲ್ಲ ಪಾಠ. ಯೂನಿವರ್ಸಿಟಿಲಿ ದುಡ್ಡು ದುಡಿಯೋದು ಹೇಳ್ಕೊಡ್ಬೋದು, ಆದ್ರೆ ಜನಗಳ ಜೊತೆ ಜೀವನ ಮಾಡೋದನ್ನ ಯಾರು ಮನೆಯೇ ಮಠವೆಂದು ತಿಳಿ ಬಂದು ಬಳಗವೇ ಗುರುವು. ಅನವರತ ಪರಿಚರ್ಯೆ ಅವರೊರೆವ ಪಾಠ. ಅವ್ರು ಹೇಳ್ಕೊಡ್ತಾ ಇರೋ ಪಾಠನೇ ನಮಗೆ ಜೀವನಕ್ಕೆ ಕಲಿಸ್ತಾ ಇರುವಂತ ಪಾಠ. ನಿನಗುಳಿದ ಜಗವ ಮುಟ್ಟಿ ಪಸ್ಸೇತು ಸಂಸಾರ. ನನಗೆ 25 ವರ್ಷ ಆಯ್ತು, 30 ವರ್ಷ ಆಯ್ತು, ಇನ್ನು 100 ವರ್ಷದ ತನಕ ಬದುಕಬೇಕು ಅಂತಂದ್ರೆ ಆ 100 ವರ್ಷದ ತನಕ ನಾನು ಮುಟ್ಟಬೇಕಲ್ಲ ಆ ಸಂಸಾರದ. ನಿನಗುಳಿದ ಜಗವ ಮುಟ್ಟಿ ಪಸ್ಸೇತು ಸಂಸಾರ ಅಂದ್ರೆ ಇನ್ನು ಉಳಿದಿರೋ ಜೀವನ ಕಳೆಯೋದಕ್ಕೆ ಅವ್ರು ಹೇಳ್ಕೊಟ್ಟಿರೋ ಪಾಠ ಬಹಳ ಇಂಪಾರ್ಟೆಂಟ್. ನಿನಗುಳಿದ ಜಗವ ಮುಟ್ಟಿ ಪಸ್ಸೇತು ಸಂಸಾರ. ಈ ಸಂಸಾರ ಅಂತಂದ್ರೆ ಈ ಸಂಸಾರ ಪ್ರಪಂಚದಲ್ಲಿ ಜನಗಳದ್ದು ಸಮಾಜ ನಿರ್ಮಾಣ ಮಾಡ್ಕೊಂಡು ಈ ಸಂಸಾರದಲ್ಲಿ ನನಗೊಂದು ಸೇತುವೆ ಬೇಕು, ಯಾಕೆಂದ್ರೆ ನನ್ನ ಗುರಿ ಮುಟ್ಟೋದಿಕ್ಕೆ ಸೇತುವೆ ಬೇಕು. ಸೊ ಈ ಪಾಠಗಳೆಲ್ಲ ನಿಮ್ಮನ್ನ ಗುರಿ ಮುಟ್ಟಿಸೋಂತ ಸೇತುವೆ ಅಂದ್ಕೊಂಡ್ರೆ ಅವಾಗ ಸಂಸಾರ ದಾಟ್ಬೋದು. ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ನಿಮ್ಮ ಮನಸ್ಸಿಗೆ ಹೊಸ ಹೊಸ ಆಲೋಚನೆಗಳು, ಹೊಸವಾದ ಆಶಾ ಕಿರಣಗಳು ಎಲ್ಲ ಬರೋದಕ್ಕೆ ಮನಕ್ಕೆ ಪುಟ ಸಂಸ್ಕಾರ. ಡೈಲಿ ಪಾತ್ರೆ ತೊಳೆದೇನೆ ಅಡಿಗೆ ಮಾಡೋದು. ನೆನ್ನೆ ಮಾಡಿದ ಪಾತ್ರೆನಲ್ಲಿ ಅಡಿಗೆ ಯಾರು ಮಾಡ್ತಾರ? ಇಲ್ಲ, ಟೇಸ್ಟೇ ಬರೋದಿಲ್ಲ, ಅದು ಕೆಟ್ಟ ಹೋಗುತ್ತೆ. ಹಾಗಾಗಿ ಒಂದು ಕಾಫಿ ಲೋಟ ತೊಳೆದು ಹೊಸ ಕಾಫಿ ಹಾಕಿದ್ರೆ ಕಾಫಿಗೆ ಟೇಸ್ಟ್. ಹಾಗೆ ನಮ್ಮ ಮನಸ್ಸನ್ನ ದಿವಸ ತೊಳಿತಾ ಇರ್ಬೇಕು, ದಿವಸ ಬೆಳಗ್ತಾ ಇರ್ಬೇಕು. ಆ ಕೆಟ್ಟದ್ದು ಒಳ್ಳೇದನ್ನೆಲ್ಲ ತೆಗೆದು ಹಾಕಿ ಚೆನ್ನಾಗಿರೋದನ್ನ ಇಟ್ಕೊಂಡು ಮಾಡೋದಕ್ಕೆ ಇವರೆಲ್ಲ ಹೇಳ್ಕೊಡ್ತಾ ಇರೋ ಪಾಠದಲ್ಲಿ ಅಯ್ಯೋ ಇದು ಸರಿ ಇಲ್ಲ, ಇದನ್ನೆಲ್ಲ ಬಿಟ್ಬಿಡೋಣ ಅಂತ ಅಂದ್ಕೊಂಡು ಮನಕ್ಕೆ ಪುಟ ಸಂಸ್ಕಾರ. ಮನಸ್ಸನ್ನ ತೊಳೆಯೋದೇನೆ ಸಂಸ್ಕಾರ, ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳೋದೇ ಸಂಸ್ಕಾರ. ಈ ಮನಸ್ಸಿನ ಸಂಸ್ಕಾರ ಮಾಡ್ಕೊಳ್ಳೋದಲ್ಲೇ ಸಂತೋಷ ಸಿಗೋಕ್ ಸಾಧ್ಯ ಇಲ್ಲ, ನೆಮ್ಮದಿ ಸಿಗೋಕ್ ಸಾಧ್ಯ ಇಲ್ಲ ಅಂತ ಹೇಳೋದು. ಮನೆಯ ಮಠವೆಂದು ತಿಳಿ ಬಂದು ಬಳಗವೇ ಗುರುವು. ಅನವರತ ಪರಿಚರ್ಯೆ ಅವರೊರೆವ ಪಾಠ. ನಿನಗುಳಿದ ಜಗವ ಮುಟ್ಟಿ ಪಸ್ಸೇತು ಸಂಸಾರ ಮನಕ್ಕೆ ಪುಟ ಸಂಸ್ಕಾರ ಅಂತ. ಯಾವಾಗ್ಲೂ ನಮಗ್ ಮನೆಯೇ ಒಂದು ಪಾಠಶಾಲೆ, ಬಂದು ಹೋಗ್ತಾ ಇರೋ ಬಂಧುಗಳೇ ಗುರುಗಳು ಅಂತ ಹೇಳುವಂತ ಒಂದು ವಿಚಾರನ ಹೇಳಿದ್ದಾರೆ. ಹಾಗಾಗಿ ನಮ್ಮ ಮನಸ್ಸನ್ನ ಪಕ್ವ ಮಾಡ್ಕೊಳ್ಳೋದು, ಮನಸ್ಸನ್ನ ಶಾಂತ ಮಾಡ್ಕೊಳ್ಳೋದು, ಕಸ ಕಡ್ಡಿ ಇರೋದನ್ನೆಲ್ಲ ಆಚೆಗೆ ಬಿಸಾಕಿ ಒಳ್ಳೇದನ್ನ ಮಾತ್ರ ಮನಸ್ಸಿನಲ್ಲಿ ಇಟ್ಕೊಳ್ಳೋ ತರ ಮಾಡ್ಕೊಳ್ಳೋ ಅಂತದ್ರಿಂದ ಮಂಥನ ಮಾಡ್ಕೋಬೇಕು, ಆತ್ಮ ಮಂಥನ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು. ಮನಕ್ಕೆ ಪುಟ ಸಂಸ್ಕಾರ ಅಂತ ಹೇಳಿದ್ದಾರೆ. 260ನೇ ಶ್ಲೋಕ ನೋಡೋಣ. ಹಾಗಾದ್ರೆ ಜೀವನ ಸುಖವಾಗಿರ್ಬೇಕಲ್ಲ, ಯಾಕೆ ಎಲ್ರು ಕಷ್ಟ ಪಡ್ತಾ ಇದ್ದಾರೆ? ದುಡ್ಡಿರೋರು ಕಷ್ಟ ಪಡ್ತಾ ಇದ್ದಾರೆ, ದುಡ್ಡಿಲ್ದಲೇ ಇರೋರು ಕಷ್ಟ ಪಡ್ತಾ ಇದ್ದಾರೆ, ಅಪ್ಪ ಅಮ್ಮ ಎಲ್ಲ ತುಂಬಾ ಸಂಸಾರದಲ್ಲಿ ಇರೋರು ಕಷ್ಟ ಪಡ್ತಾ ಇದ್ದಾರೆ. ಅಯ್ಯೋ ನಮ್ಗೆ ಯಾರೋನೇ ಗತಿನೇ ಇಲ್ಲ, ಒಬ್ಬನೇ ಒಡ್ಪಂಟಿ ಅಂತನೋನು ಕಷ್ಟ ಪಡ್ತಾ ಇದ್ದಾನೆ. ಹಾಗಾದ್ರೆ ಏನು, ಹೇಗೆ ಜೀವನ? ಒಬ್ಬೊಬ್ರು ಜೀವನನೇ ಒಂದೊಂಥರ. ಅವ್ರವ್ರ ಜೀವನದಲ್ಲಿ ಅವ್ರವ್ರು ಸುಖ ಕಂಡಿಡ್ಕೋಬೇಕೇ ಹೊರತು ಎಲ್ರಿಗೂ ಒಂದೇ ತರ ಸುಖ ಇಲ್ಲ ಅಂತ ಹೇಳೋದಕ್ಕೆ, ದ್ರಾಕ್ಷಿರಸವೇನಲ್ಲ ಜೀವನದ ತಿರುಳಾರ್ಗಂ ಇಕ್ಷುದಂಡವಲದು ಕಷ್ಟ ಭೋಜನವೇ ದಕ್ಷತೆ ನಿಡಿಯುವ ಒಗೊಂದು 2 ಗುಟುಕು ರಸ ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂತ. ಸೊ ಜೀವನ ಅಂತಂದ್ರೆ ಏನು ಸುಲಭ ಅಲ್ಲಪ್ಪ. ಅಷ್ಟು ಜೀವನ ಅಂತಂದ್ರೆ ಕಷ್ಟನೇ ಹೌದು, ಆದ್ರೆ ಯಾರಿಗೆ ಅದರದ್ದು ನ್ಯಾಕ್ ಇದೆ, ಯಾರಿಗೆ ಅದರದ್ದು ಗಹನವಾದ ವಿಚಾರಗಳ ಅರ್ಥವಾಗಿದೆ ಅಂಥವರಿಗೆ ಅದು ಸುಖ. ಅದಕ್ಕೆ ಅವರೊಂದು ಉದಾಹರಣೆ ಕೊಡ್ತಾರೆ. ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ ಇಕ್ಷುದಂಡವಲದು ಕಷ್ಟ ಭೋಜನವೇ. ಕಬ್ಬು ಇವತ್ತೇನೋ ಕಬ್ಬಿನ ರಸ ಕುಡಿದು ಬಿಡ್ಬೋದು, ಕಬ್ಬಿಗೆ ಜ್ಯೂಸ್ ಇದೆ ಕುಡಿದು ಬಿಡ್ಬೋದು. ಹಾಗಲ್ಲ, ಕಬ್ಬು ಹಿಂದಿನ ಕಾಲದಲ್ಲಿ ಗದ್ದೆಗೆ ಹೋಗಿ ಕಬ್ಬನ್ನು ಕಟ್ ಮಾಡ್ಕೊಂಡು ಹಲ್ಲಲ್ಲಿ ಜಗ್ಗದು ಸಿಪ್ಪೆ ತೆಗೆದು ಆ ಕಬ್ಬನ ಬಾಯಿಯಲ್ಲಿ ಹೀರಿದಾಗ ಬರೋ ಸುಖ ಏನಿದೆ ಅದು ನಿಜವಾದ ಕಬ್ಬಿನ ಸುಖ, ಕಬ್ಬಿನ ರಸದ ಸುಖ. ಹಾಗಾದ್ರೆ ಕಬ್ಬಿನ ರಸ ಸುಖ ಬಾಯಿಲಿ ನೋಡ್ತಿದ್ದ ಹಾಗೆ, ಕಬ್ಬು ನೋಡ್ತಿದ್ದ ಹಾಗೆ ರಸ ಬಾಯಿಲಿ ಬಂದು ಬಿದ್ದ್ಬಿಡುತ್ತಾ? ಇಲ್ಲ.
ಕಬ್ಬನ್ನ ಕಟ್ ಮಾಡಬೇಕು, ಸಿಪ್ಪೆ ತೆಗಿಬೇಕು, ಹಲ್ಲಲ್ಲಿ ಜಗಿದು ಅದನ್ನೆಲ್ಲ ರಸ ತೆಗೆದು ರಸ ನುಂಗಿ ಸಿಪ್ಪೆನ ಆಚೆ ಗೂಳ್ಬೇಕು. ಇಷ್ಟೆಲ್ಲ ಕೆಲಸ ಇದೆ. ಅವಾಗ ಮಾತ್ರ ಕಬ್ಬಿನ ರಸದ ರುಚಿ ಗೊತ್ತಾಗುತ್ತೆ. ಹಾಗಂತಂದ್ರೆ ನಮ್ಗಿಲ್ಲ ಸರ್ ಹಾಗೆಲ್ಲ ಆಗ್ಬಾರ್ದು, ದ್ರಾಕ್ಷಿ ರಸದ ತರ ದ್ರಾಕ್ಷಿನ ಬಾಯಿನಲ್ಲಿ ಒಂಚೂರು ಪಚಕ್ ಅನ್ಸಿದ್ರೆ ಒಳಗಡೆ ಎಲ್ಲ ರಸ ಹೇಗೆ ಬಿಟ್ಕೊಳತ್ತೋ ಆ ತರ ಜೀವನ ಇರ್ಬೇಕು ನನ್ಗೆ. ಆ ತರ ಜೀವನ ಇಲ್ಲಪ್ಪ. ಕಬ್ಬಿನ ರಸ ಹೇಗೆ ಕುಡಿಯೋದಿದೆಯೋ, ಎಷ್ಟು ಕಷ್ಟ ಇದೆಯೋ ಹಾಗೆ ಎಲ್ಲರ ಜೀವನದಲ್ಲೂ ಕಷ್ಟಗಳಿರುತ್ತೆ. ದುಡ್ಡಿರೋರ್ಗೆ ಒಂಥರ ಕಷ್ಟ, ದುಡ್ಡಿಲ್ದಲೇ ಇರೋರ್ಗೆ ಒಂಥರ ಕಷ್ಟ. ಹಾಗಾದ್ರೆ ಸೆಲೆಬ್ರಿಟಿಗಳೆಲ್ಲ ಸುಖವಾಗಿರ್ಬೇಕಲ್ಲ? ಇಲ್ವಲ್ಲ. ಸೆಲೆಬ್ರಿಟಿಗಳು ಅಯ್ಯೋ ಪಾಪ ಅಂತಿದ್ದಾರೆ, ಅವರು ಮೆಂಟಲಿ ಡಿಪ್ರೆಷನ್ ಹೋಗ್ತಾರೆ, ಅವರು ಡ್ರಗ್ಸ್ ತಗೋತಾರೆ, ಅವರು ಡಾಕ್ಟರ್ ಹತ್ರ ಹೋಗ್ತಾರೆ, ಅವರು ಕೌನ್ಸಿಲಿಂಗ್ ಮಾಡಿಸ್ಕೋತಾರೆ. ಯಾಕೆ ಹಾಗಾಗುತ್ತೆ? ನಾವು ಸೆಲೆಬ್ರಿಟಿ ಆಗ್ಬೇಕು ಅಂತ ಒದ್ದಾಡ್ತಾ ಇದೀವಿ. ಸೆಲೆಬ್ರಿಟಿ ಆದವರು ಅಯ್ಯೋ ನಾನು ಬಿಟ್ಟುಬಿಟ್ರೆ ಸಾಕಪ್ಪ ಅನ್ನೋ ಲೆವೆಲ್ ಅಲ್ಲಿ ಇರ್ತಾರೆ. ಅದಕ್ಕೆ ಬೇಗ ರಿಟೈರ್ಮೆಂಟ್ ತಗೊಂಡ್ಬಿಡೋಣ ಅಂತ ಇರ್ತಾರೆ. ಹಾಗಾಗಿ ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ. ದ್ರಾಕ್ಷಿಯ ರಸದ ತಿರುಳು ಏನಿದೆ, ಒಂದ್ಸಲ ಕಚಕ್ ಅಂತ ಕಟ್ಸಿದ್ರೆ ರಸ ಎಲ್ಲ ಬಾಯಲ್ಲಿ ಬೇಗ ಬಿಟ್ಕೊಂಡ್ಬಿಡುತ್ತೆ. ಆ ಥರದ ಜೀವನ ಅಲ್ಲಪ್ಪ ಇರೋದು. ಜೀವನ ಅನ್ನೋದು ದ್ರಾಕ್ಷಿ ಹಣ್ಣು ತಿಂದಷ್ಟು ಸುಲಭ ಅಲ್ಲ. ಅದು ಸೀಡ್ಲೆಸ್ ದ್ರಾಕ್ಷಿ ಬೇರೆ ಬೇಕೀಗ ನಮ್ಗೆ. ಆ ಬೀಜ ಉಗಿಯೋದು ತೆಗಿಯೋದು ಅದು ಯಾಕೆ ಸರ್ ಕಷ್ಟ ಅಂತ ಸುಖ ಆಗ್ಬೇಕು ನಮ್ಗೆ. ಅಷ್ಟು ಸುಖವಾಗಿ ಜೀವನ ನಡೆಯಬೇಕು ಅಂತ ಏನಾದ್ರು ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ರೆ ಇಲ್ಲಪ್ಪ, ಯಾರಿಗೂ ಆ ತರದ ಸುಖ ಇಲ್ಲ. ದುಡ್ಡಿರೋರ್ಗೂ ಇಲ್ಲ, ಇಲ್ದಲೇ ಇರೋರ್ಗೂ ಇಲ್ಲ, ಹೆಸರು ಮಾಡಿದವ್ರಿಗೂ ಇಲ್ಲ. ಅವ್ರಿಗೆ ಜೀವ ಭಯ ಜಾಸ್ತಿ ಇರುತ್ತೆ. ಕೀರ್ತಿ ಮಾಡಿದವ್ರಿಗೂ ಇಲ್ಲ. ರಾಜಕೀಯ ತಡ್ಕೊಳ್ಳೋ ಕೆಪಾಸಿಟಿನೂ ಬೇಕು, ರಾಜಕೀಯಕ್ಕೂ ಹೋಗ್ಬೇಕು. ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ ಇಕ್ಷುದಂಡ. ಇಕ್ಷು ಅಂದ್ರೆ ಕಬ್ಬು. ಇಕ್ಷುದಂಡ ಕಬ್ಬಿನ ಜಲ್ಲೆ ಹಿಡಿದು ಕಷ್ಟ ಭೋಜನವೇ. ಕಬ್ಬಿನ ಜಲ್ಲೆಯಿಂದ ರಸ ತಿನ್ನೋದು ಎಷ್ಟು ಕಷ್ಟ ಇದೆಯಲ್ಲ, ಅಷ್ಟೇ ಕಷ್ಟ ಜೀವನದಲ್ಲಿ ಸುಖ ಅನುಭವಿಸ್ಬೇಕು ಅಂತಂದ್ರೆ ಜೀವನದಲ್ಲೂ ಅಷ್ಟೆಲ್ಲ ಕಷ್ಟ ಪಡಬೇಕು. ಬರೀ ದುಡ್ಡಿದೆ ಅಂತ ಸುಖ ಆಗಿರ್ತೀನಿ ಅಂತ ಅನ್ನಕ್ಕಾಗಲ್ಲ. ಮನಸ್ಸಿಗೆ ಬೇರೆ ಬೇರೆ ತರ ಕಷ್ಟಗಳು ಬರ್ತಾನೆ ಇರುತ್ತೆ. ಅದನ್ನೆಲ್ಲ ಮಾಡ್ಬೇಕು. ದಕ್ಷತೆಯ ನೀಡಿಯುವಂಗ್ ಒಂದೆರಡು ಗುಟುಕು ರಸ. ಯಾರಿಗೆ ಈ ಕಬ್ಬಿನ ಜಲ್ಲೆನ ಹಿಡ್ಕೊಂಡು ಕಬ್ಬಿನ ಜಲ್ಲೆನ ಜಗದು ಸಿಪ್ಪೆ ತೆಗೆದು ಆ ಕಬ್ಬನ್ನ ಅಗದು ಅದರಿಂದ ರಸ ಬರ್ಸ್ಕೊಂಡು ಕುಡಿಯೋ ಶಕ್ತಿ ಇರುತ್ತೆ, ಅವನಿಗೆ ಒಂದೆರಡು ಗುಟುಕು ರಸ. ಅಂದ್ರೆ ಅಂಥವನಿಗೆ ಜೀವನದಲ್ಲಿ ಸುಖ ಸಿಗುತ್ತೆ. ಒಂದೆರಡು ಗುಟುಕು ರಸ. ಯಾರು ಕಷ್ಟ ಪಡಕ್ಕೆ ರೆಡಿ ಇರ್ತಾರೋ, ಅಂದ್ರೆ ಮಾನಸಿಕವಾಗಿ ಕಷ್ಟಗಳನ್ನ ಎದುರಿಸಕ್ಕೆ ರೆಡಿ ಇರ್ತಾರೋ ಅವ್ರಿಗೆ ಜೀವನದಲ್ಲಿ ಒಂದೆರಡು ಗುಟುಕು ರಸ ಸಿಗತ್ತೆ. ಮಾಕ್ಷಿಕರು ಮಿಕ್ಕೆಲ್ಲ ಮಂಕೋತಿಮ್ಮ. ಮಾಕ್ಷಿಕರು ಅಂದ್ರೆ ಬಾಕಿಯವರೆಲ್ಲ ನೊಣಗಳ ತರ. ಕಬ್ಬಿನ ಜಲ್ಲೆ ಮೇಲೆ ಬಂದು ನೊಣ ಕೂತ್ಕೊಂಡ್ರೆ ಕಬ್ಬಿನ ಜಲ್ಲೆನಲ್ಲಿರೋ ರಸ ಏನಾದ್ರು ನೊಣಕ್ ಸಿಕ್ತಾ? ಇಲ್ಲ. ಅಥವಾ ನಾನ್ ಜಗದು ಉಗಿದಿರೋ ಇದ್ರ ಮೇಲೆ ಸಿಪ್ಪೆ ಮೇಲೆ ನೊಣ ಕೂತ್ಕೊಂಡ್ರೆ ಅದಕ್ಕೆ ಏನಾದ್ರು ಕಬ್ಬಿನ ರಸ ಸಿಗತ್ತಾ? ಆಗಲ್ಲ. ಹಾಗೆ ನಾನ್ ಕಷ್ಟನೇ ಬೇಡ ಅಂತ ಅಂದ್ರೆ, ಈ ಪ್ರಪಂಚದಲ್ಲಿರೋ ಜನಗಳೆಲ್ಲ ಕಷ್ಟ ಬೇಡ ಬೇಡ ಅಂತಂದ್ರೆ ಅವ್ರಿಗೆ ಕಬ್ಬಿನ ರಸದ ಜೀವನದ ರಸ ಸಿಗತ್ತಾ? ಸಿಗಲ್ಲ. ಮಾಕ್ಷಿಕರು ಮಿಕ್ಕೆಲ್ಲ. ಬಾಕಿಯವರೆಲ್ಲ ನೊಣಗಳ ತರ. ಯಾರಿಗೆ ಕಷ್ಟ ಪಡೋದಕ್ಕೆ ಕಬ್ಬಿನ ಜಲ್ಲೆ ಅಗದು ರಸ ಪಡೆಯೋದಕ್ಕೆ ಇದೆ ಜೀವನದ ಕಷ್ಟಗಳಲ್ಲಿ ಅದರಲ್ಲಿ ಹೋರಾಡಿ ಅದರಲ್ಲಿ ಸುಖ ಪಡ್ಕೊಳ್ಳೋ ಕೆಪಾಸಿಟಿ ಇದೆ, ಅವರಿಗೆ ಜೀವನದ ರಸ ಸಿಗತ್ತೆ, ಜೀವನದ ಸುಖ ಸಿಗತ್ತೆ. ನನ್ಗೇನು ಬರಬಾರ್ದು, ಎಲ್ಲ ಸುಖವಾಗಿರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡೋರಿಗೆ ಸುಖ ಇಲ್ಲ, ಅದರಲ್ಲಿ ಗುಟುಕು ರಸನೂ ಇಲ್ಲ. ಬಾಕಿಯವರೆಲ್ಲ ನೊಣಗಳ ತರ ನಾವು ಜೀವನ ಮಾಡ್ತಿರ್ತೀವಿ ಅಷ್ಟೇ ಹೊರತು ರಸ ಬೇಕು ಅಂತ ಅಷ್ಟೇ ಹೊರತು ನಮ್ಮ ರಸ ನಮಗೆ ಶಕ್ತಿ ಬೇಕು. ಆ ಶಕ್ತಿಯಿಂದ ನಾವು ರಸನ ಗಿಟ್ಟಿಸ್ಕೋಬೇಕು. ಇಲ್ಲದೆ ಹೋದ್ರೆ ನೊಣ ತರ ಕಬ್ಬಿನ ಜಲ್ಲೆ ಮೇಲೆ ಎಷ್ಟೊತ್ತು ಕೂತಿದ್ರು ಒಂದೇ ಒಂದು ಗುಟುಕು ರಸ ಕೂಡ ಆ ನೊಣಕ್ಕೆ ಸಿಗಲ್ಲ. ಅದೇ ತರ ನೊಣದ ತರ ನಾವು ಜೀವನದಲ್ಲಿ ಸುಖ ಬೇಕು ಅಂತಿದ್ರೆ ಆಗಲ್ಲ. ಜೀವನನ ಎದುರಿಸಿ ಅದರಿಂದ ಸುಖ ಪಡ್ಕೊಳ್ಳೋದಕ್ಕೆ ಕೆಪಾಸಿಟಿನ ಬೆಳೆಸ್ಕೋಬೇಕು ಅಂತ ಹೇಳುವಂಥದ್ದು ಆ ಒಂದು ವಿಚಾರನ ಹೇಳಿದ್ದಾರೆ. ದ್ರಾಕ್ಷಿ ರಸವೇನಲ್ಲ, ಏನ್ ಬರೀ ದ್ರಾಕ್ಷಿ ಹಂಗೆ ತಿಂದಂಗೆ ಸುಖ ಅಲ್ಲ. ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ ಇಕ್ಷುದಂಡ ಒಲದು ಕಷ್ಟ ಭೋಜನವೇ ದಕ್ಷತೆ ಹಿಡಿಯುವಂಗೊಂದೆರಡು ಗುಟುಕು ರಸ ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂತ. ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಅದನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಸೊ 387 ರಜನೋದಯ ಜ್ವರಕ್ಕೆ ಸಿಲುಕದಿಹ ಶಿಶುವಿರದು
ವಿಧಿಯೊದಗೆ ಸಿಕ್ಕದಿಹ ನರಜಿಂತು ಇರುದು ಒದಪೆಟ್ಟ ಮುಗಿದಂದು ರಾಹು ದ್ರಂಷ್ಟದೆ ಹೊರತ ವಿದುಬಿಂಬವೋ ನೀನು ಮಂಕುತಿಮ್ಮ ಅಂತ. ರಜನೋದಯ ಜ್ವರಕ್ಕೆ ಸಿಲುಕದಿಹ ಶಿಶು ಇರದು ವಿಧಿಯೊದಗೆ ಸಿಕ್ಕದಿಹ ನರಜಂತು ಇರದು ಒದೆಪೆಟ್ಟು ಮುಗಿದಂದು ರಾಹು ದ್ರಂಷ್ಟದೆ ಹೊರಟ ವಿದುಬಿಂಬವೋ ನೀನು ಮಂಕುತಿಮ್ಮ ಅಂತ. ಎಷ್ಟು ಸುಂದರವಾಗಿ ಎರಡು ಉದಾಹರಣೆಗಳ ಮುಖಾಂತರ ಈ ಜೀವನ ಅನ್ನೋದು ಎಷ್ಟು ಕಷ್ಟಗಳು ಬಂದೇ ಬರುತ್ತೆ. ಅದನ್ನು ಎದುರಿಸುವಂತ ಮನಸ್ಥಿತಿ ನಾವು ಬೆಳೆಸ್ಕೋಬೇಕು. ಅಷ್ಟು ಬಿಟ್ರೆ ಬೇರೆ ಎಲ್ಲಾವುದು ಸುಮ್ಮನೆ ಹಾಗಾಗಿರ್ಬೇಕು ಹೀಗಾಗಿರ್ಬೇಕು ಇರಬೇಕು ಬೇಕು ಪ್ರಪಂಚದಲ್ಲಿ ಸುಮ್ಮನೆ ಹಾಗಿದ್ದರೆ ಹೀಗಿದ್ರೆ ರೇ ಪ್ರಪಂಚದಲ್ಲಿ ಜೀವನ ಮಾಡಿದ್ರೆ ಸುಖ ಸಿಗಲ್ಲ. ಇರೋ ಪ್ರಪಂಚನ ಅರ್ಥ ಮಾಡ್ಕೊಂಡು ನನ್ನ ಮನಸ್ಸನ್ನ ರೆಡಿ ಮಾಡ್ಕೊಂಡು ಅದ್ರ ಜೊತೆ ಜೀವನ ಮಾಡ್ಕೋಬೇಕು. ಆಗ್ಲೇ ಸುಖ ಸಂತೋಷ ಸಿಗೋದು ಅಂತ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಮಗುಗೆ ಹಲ್ಲು ಬರಕ್ ಶುರುವಾಯ್ತು ಅಂತಂದ್ರೆ ಮಗುಗ್ ಬೇದಿ ಆಗುತ್ತೆ. ಅಯ್ಯೋ ನಮ್ಮ ಮಗುಗ್ ಬೇದಿ ಆಗ್ಬಾರ್ದಪ್ಪ, ಅಯ್ಯೋ ಇದಕ್ಕೆಲ್ಲ ಜ್ವರ ಬರಬಾರ್ದು, ಜ್ವರ ಹಲ್ಲು ಮೇಲೆ ಬರ್ತಾ ಇದೆ ಅಂದ್ರೆ ಜ್ವರ ಬರ್ತಾ ಇದೆ ಅಂದ್ರೆ ಬೇದಿ ಆಗುತ್ತೆ. ಸೊ ಇದು ಹಾಗೆ ಆಗುತ್ತೆ. ಹಾಗಾಗಿ ರದನೋದಯ ಜ್ವರಕ್ಕೆ ಸಿಲುಕದ, ಆ ಹಲ್ಲು ಬರುವಂತಹ ಜ್ವರಕ್ಕೆ ಸಿಲುಕದಿಹ ಶಿಶು ಇರೋದು. ಅಂತ ಮಕ್ಳು ಯಾರು ಇದಾರ? ಜ್ವರನೇ ಬರ್ಲಿಲ್ಲಪ್ಪ, ನಮ್ಮ ಮಗು ಹಲ್ಲು ಬಂದ್ಬಿಡ್ತು, ಯಾರಿಗೂ ಬೇದಿನೇ ಆಗ್ಲಿಲ್ಲ, ಮಗು ಹಲ್ಲು ಬಂದ್ಬಿಡ್ತು. ಏನಾದ್ರು ಜ್ವರನಾರು ಬರ್ಬೇಕು, ಹಲ್ಲಾರು ಬರ್ಬೇಕು, ಇಲ್ಲದವ್ರ ಮುಖ ಕೆಂಪಾಗ್ಬೇಕು, ಏನಾದ್ರು ಒಂದು ಹಾಗೆ ಆಗತ್ತೆ ಹಲ್ಲು ಬಂದವಾಗ. ಸೊ ರದನೋಯ ಜ್ವರಕ್ಕೆ ಸಿಲುಕದಿಹ ಶಿಶು ಇರೋದು. ಆ ತರ ಹಲ್ಲು ಬರುವಾಗ ಜ್ವರಕ್ಕೆ ಸಿಲುಕದಿಹ ಶಿಶು ಇರೋದು. ಆ ತರ ಮಕ್ಕಳಿಗೆ ಯಾರಿಗೂ ಆಗಿಲ್ಲ. ಏನಾದ್ರೂ ಒಂದು ಅಡಚಣೆ ಹಾಗೆ ಇರುತ್ತೆ. ಊಟ ಮಾಡಕ್ಕೆ ಆಗ್ದಲೇ ಇರ್ಬೋದು, ಹಾಲನ್ನ ಸಿಪ್ ಮಾಡಕ್ಕೆ ಆಗ್ದಲೇ ಇರ್ಬೋದು, ನಿಪ್ಪಲ್ಲಲ್ಲಿ ಕೂಡ ಬಾಟ್ಲಲ್ಲಿ ಹಾಕೊಟ್ರೆ ಅದನ್ನ ಎಳ್ಕೊಳ್ಳೋದಕ್ಕೆ ಹಲ್ಲು ನೋವು ಆಗ್ತಾ ಇದ್ರೆ ಅದನ್ನು ಕುಡಿಯಕ್ಕೆ ಆಗ್ದಲೇ ಇರ್ಬೋದು, ಗುಡುಮ್ ಅಂತ ನುಂಗಕ್ಕೂ ಆಗ್ದಲೇ ಇರ್ಬೋದು ಹಲ್ಲು ನೋವು ಬಂದಾಗ. ಏನಾದ್ರು ಒಂದು ಆಗತ್ತೆ. ಅದೇ ತರ ಮಗುಗೆ ಹಲ್ಲು ನೋವು ಬಂದಾಗ ಏನೆಲ್ಲ ಆಗತ್ತೆ ತೊಂದರೆಗಳು, ಅದು ಆಗ್ದಲೇ ಇರುವಂತ ಮಗು ಯಾವ್ದಾದ್ರು ಹುಟ್ಟಿದ್ಯಾ? ಇಲ್ಲ. ಎಲ್ಲಾ ಮಕ್ಳಿಗೂ ಹಾಗಾಗೆ ಇದೆ. ಹಾಗೆ ವಿಧಿಯೊದಗೆ ಸಿಕ್ಕದಿಹ ನರಜಂತು ಇರದು. ಹಾಗೆ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನಾಗಿ ಹುಟ್ಟ ಬಂದ ಮೇಲೆ ವಿಧಿಯ ಒದೆಗೆ ಸಿಕ್ಕದಿಹ, ವಿಧಿ ಒದಿತಾ ಇದೆ ನಮ್ಮ ಪೂರ್ವ ಜನ್ಮದ ಕರ್ಮ ನಮ್ಮನ್ನು ಬಂದು ಒದ್ದು ನಮಗೆ ಒಳ್ಳೇದು ಕೊಡ್ತಾ ಇದೆ, ಕೆಟ್ಟದ್ದು ಕೊಡ್ತಾ ಇದೆ. ವಿಧಿಯೊದಗೆ ಸಿಕ್ಕದಿಹ ನರಜಂತು ಇವಿರೋದು. ಅಂದ್ರೆ ಹೇಗೆ ಮಗು ಇಲ್ವೋ ಆ ತರ ಕಾಯಿಲೆ ಇದಿಲ್ದಲೇನೆ ಮಗು ಅಂದ್ಮೇಲೆ ಕಾಯಿಲೆ ಕಸಾಲೆ ಇದ್ದಿದ್ದೆ. ವಿಧಿಯೊದಗೆ ಸಿಕ್ಕದಿಹ ನರಜಂತು ಇರೋದು. ಅದೇ ತರ ಸಂಸಾರ ಜೀವನ ಮಾಡ್ತಾ ಇದ್ದೀನಿ, 100 ವರ್ಷದಲ್ಲಿ ನನಗೆ ಯಾವ್ದು ಕಷ್ಟನೇ ಬರಬಾರ್ದಪ್ಪ, ಅಯ್ಯೋ ನನ್ಗೆ ಯಾಕಾದ್ರೂ ಕಷ್ಟ ಕೊಟ್ನೋ ಅಂತ ಅನ್ಕೊಳ್ತಾ ಇದ್ರೆ ಆಗಲ್ಲ. ಅದು ವಿಧಿಯೊದಗೆ ಸಿಕ್ಕದಿಹ. ಯಾರಿಗೆ ಕಷ್ಟ ಇಲ್ಲ? ರಾಮನಿಗೂ ಕಷ್ಟ ಬಂತು, ಕೃಷ್ಣನಿಗೂ ಕಷ್ಟ ಬಂತು, ದೇವರ ಅವತಾರ ಅವರಿಗೇ ಕಷ್ಟ ಬಂತು. ಅವ್ರಿಗೇನು ಸಣ್ಣ ಕಷ್ಟಗಳಲ್ಲ, ದೊಡ್ಡ ಕಷ್ಟಗಳೇ ಬಂತು. ಕೃಷ್ಣ ಹುಟ್ಟುತ್ತಿದ್ದ ಹಾಗೇನೆ ಅಮ್ಮನಿಂದನೇ ಬೇರೆ ಆಗುವಂತ ಪರಿಸ್ಥಿತಿ. ಅವನಿನ್ನೂ ಜನ್ಮ ಧರಿಸ್ತಿದ್ದ ಹಾಗೇನೆ ಅಮ್ಮನಿಂದನೇ ಜೀವನ ಬೇರೆ ಆಗೋ ಹಾಗೆ. ಅವನು ಹುಟ್ಟಿದ್ದಾಗೆ ಅವನು ಸಾಯಿಸೋದಕ್ಕೆ ಖಡ್ಗಗಳು ರೆಡಿ ಆಗಿದೆ. ಕಂಸ ಹೇಳಿ ಕಳ್ಸಿದ್ದಾನೆ, ಸಾಯಿಸೋದಕ್ಕೆ ರೆಡಿಯಾಗಿರುವಂತ ಖಡ್ಗಗಳು. ಹುಟ್ಟದಿಂದಲೇ ಅವನಿಗೆ ಕಷ್ಟ. ಕೂತನಿ ಬಂದು ಕೊಲ್ಲಕ್ ಶುರು ಮಾಡಿದ್ಲು. ಅವನು ಯಾರ್ಯಾರೋ ಬಂದು ಎಲ್ಲ ರಾಕ್ಷಸ ರೂಪದಲ್ಲಿ ಬಂದು ಅವನ ಕಾಳಿಂಗ ಮರ್ದನ ಮಾಡ್ಬೇಕಾದ್ರೆ ಅಲ್ಲಿ ಬಂದು ಕೊಲ್ಲಕ್ ಶುರು ಮಾಡಿದ್ರು. ಎಲ್ಲಾ ಕಡೆನೂ ಕೊಲ್ಲೋದಕ್ಕೆ, ಅವನು ಹುಟ್ಟದಾಗಿಂದನೂ ಕೊಲ್ಲೋದಕ್ಕೆ ಇಷ್ಟು ಕಷ್ಟದಲ್ಲಿ ಬದುಕಿದ್ದಾನೆ. ಅವನು ದೇವರ ಅವತಾರ, ಅವನಿಗೆ ಯಾಕೆ ಅಷ್ಟೊಂದು ಕಷ್ಟ ಬೇಕಾಯ್ತು? ರಾಮನಿಗೆ ಯಾಕೆ ಅಷ್ಟೊಂದು ಕಷ್ಟ? 14 ವರ್ಷ ವನವಾಸ, ಹೆಂಡತಿನ ವಿರಹ ವೇದನೆ ಮಾಡ್ಕೊಂಡು ಅಲ್ಲೆಲ್ಲೋ ಹೋಗಿ ಕೋತಿಗಳ ಜೊತೆ ಎಲ್ಲ ಜೀವನ ಮಾಡ್ಕೊಂಡು ಸಂಸಾರ ಯುದ್ಧ ಮಾಡಿ ಏನೆಲ್ಲ ಮಾಡ್ಬೇಕಾಗ್ ಬಂತು? ಒಳ್ಳೆ ಅರಮನೆಯಲ್ಲಿ ಇದ್ದವನು. ವಿಧಿಯೊದೆಗೆ ಸಿಕ್ಕದಿಹ ನರಜಂತು ವಿರದು. ಹಾಗಾಗಿ ಒದೆ ಪೆಟ್ಟು ಮುಗಿದಂದು ರಾಹು ದ್ರಂಷ್ಟದೆ ಹೊರತ ವಿದುಬಿಂಬವೋ ನೀನು ಮಂಕುತಿಮ್ಮ. ಇದೊಂದು ಉದಾಹರಣೆ. ಗ್ರಹಣ ಅಂತ ಹೇಳ್ತೀವಲ್ಲ ನಾವು, ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ. ಅದನ್ನ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ರಾಹು ಹಿಡ್ಕೊಂಡಿದ್ದಾನೆ, ವಿದು ಅಂತಂದ್ರೆ ಚಂದ್ರನ ಹಿಡ್ಕೊಂಡಿದ್ದಾನೆ ಅಂತ. ಸೊ ಚಂದ್ರನ ಹಿಡ್ಕೊಂಡಿರೋದು ಬಿಡ್ತಿದ್ದ ಹಾಗೇನೆ ತಿರ್ಗಾ ಚಂದ್ರ ಮತ್ತೆ ಬೆಳ್ಳಿಗೆ ಎಷ್ಟು ಚೆನ್ನಾಗಿ ಹೊಳಿತಾ ಇರ್ತಾನೋ ಹಾಗೆ ನಮ್ಮ ಕಷ್ಟಗಳು ಬಿಟ್ಟು ಹೋಗ್ತಿದ್ದ ಹಾಗೇನೆ ನಾವು ತಿರ್ಗಾ ಹೊಳೆಯೋದಕ್ಕೆ ಶುರು ಮಾಡಿ ಹೊಸ ನವೀನತೆ ನನ್ನ ಜೀವನದಲ್ಲಿ ಬರ್ತಾ ಹೋಗುತ್ತೆ.
ಒದೆ ಪೆಟ್ಟು ಮುಗಿದೊಂದು ರಾಹು ದ್ರಂಷ್ಟದೆ ಹೊರಟ. ರಾಹು ಬಿಟ್ಟು ಹೋದ ಚಂದ್ರ ಹೇಗೆ ಕಾಣಿಸ್ತಾನೋ ನಮಗೂ ನಮ್ಮ ಜೀವನದಲ್ಲಿ ಒದೆ ಪೆಟ್ಟು ಅಂದ್ರೆ ವಿಧಿಯ ಒದೆ ಪೆಟ್ಟುಗಳ ಮುಗಿದ ಮೇಲೆ ನಮ್ಮ ಜೀವನದಲ್ಲೂ ನಮಗೆ ಸುಖ ಸಂತೋಷ ಅನ್ನೋದು, ಅವಾಗ ಹೊಸ ವಿಚಾರಗಳು, ಹೊಸ ಆಲೋಚನೆಗಳು, ಹೊಸ ಪಾಠಗಳು ನಮ್ಮ ಮನಸ್ಸಿಗೆ ಬಂದಾದ್ಮೇಲೆ ಆ ಹಳೆ ಕಷ್ಟಗಳೆಲ್ಲ ಮರ್ತೋಗುತ್ತೆ, ಹೊಸದಾಗಿ ತಿರ್ಗ ಜೀವನ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳುವಂತ ವಿಚಾರ. ಹಾಗಾಗಿ ರದನೋಯ ಜ್ವರಕ್ಕೆ ಸಿಲುಕದಿಹ ಶಿಶು ಇರದು, ವಿಧಿಯೊದಗೆ ಸಿಕ್ಕದಿಹ ನರಜಂತು ಇರದು, ಒದೆಪೆಟ್ಟು ಮುಗಿದಂದು ರಾಹು ದ್ರಂಷ್ಟ್ರದಿ ಹೊರಟ, ಇದು ಬಿಂಬವೋ ನೀನು ಮಂಕುತಿಮ್ಮ ಅಂತ ಹೇಳಿ ಇವತ್ತಿಗೆ ಇಲ್ಲಿ ತನಕ ನಿಲ್ಲಿಸಿರ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮುಂದೆ ಹೊಸ ಹೊಸ ವಿಚಾರಧಾರೆಗಳಿರೋ ಕಗ್ಗಗಳನ್ನ ತಗೊಂಡು ಜೀವನದಲ್ಲಿ ಹೇಗೆಲ್ಲ ಬದುಕಬೇಕು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅನುಭವನ ಬೆಳೆಸ್ಕೊಳ್ಳೋದು ಹೇಗೆ ಅಂತ ಮಂಕುತಿಮ್ಮನ ಕಗ್ಗ ಇದು ಕನ್ನಡದ ಭಗವದ್ಗೀತೆನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿಗೆ ಇವತ್ತಿನ ಪಾಠ ಮುಗಿಸ್ತಾ ಇದ್ದೀನಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.